गजाननं गजाननं भूतगणादि सेवितम् कपित्थजम्बूफल सारभक्षितम् उमासुतं शोकविनाशकारणम् उमासुतं शोकविनाशकारणं नमामि 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 विघ्नेश्वर पादपङ्कजम् गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः श्रीराम जय राम श्रीराम जय राम श्रीराघवं दशरथात्मजम् अप्रमेयम् श्रीराघवं दशरथात्मजम् अप्रमेयम् सीतापतिं रघुकुलान्वय रत्नदीपम् आजानुबाहुम् अरविन्ददलायताक्षम् आजानुबाहुम् अरविन्ददलायताक्षम् रामं निशाचर विनाशकरं नमामि रामं निशाचर विनाशकरं नमामि श्रुति स्मृति पुराणानाम् आलयं करुणालयं नमामि नमामि भगवत्पाद शङ्करं लोकशङ्करं नमामि भगवत्पादशङ्करं लोकशङ्करं ओम चत्वारि वाक् परिमिता पदानि
ತಾನಿ ವಿದುರ್ಬ್ರಾಹ್ಮಣ ಯೇ ಮನೀಷಿಣಃ ಗುಹಾತ್ರೀನಿ ನಿಹಿತಾನೇಂಕಯಂತಿ ತುರೇಯಂ ವಾಚೋ ಮನುಷ್ಯಾ ವದಂತಿ. ಮಾಲಾ ಸುಧಾ ಕುಂಭ ವಿಬೋಧ ಮುದ್ರಾಂ ವಿದ್ಯಾ ವಿರಾಜತ್ ಕರವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಇಂದೀವರೇಂದ್ರ ಮಣಿಸುಂದರಮಿಂದಿರೇಶಂ ವಂದೀಕೃತೇಂದ್ರ ರಿಪುವೃಂದಮನಂದ ವೀರ್ಯಂ ಮಂದಸ್ಮಿತ ಪ್ರಸರ ನಂದಿತ ಲೋಕವೃಂದಂ ವಂದೇ ದಿನೇಂದ್ರ ಕುಲನಂದನ ರಾಮಚಂದ್ರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ. ಕಾಷ್ಠಂ ಕಲ್ಪತರುಃ ಸುಮೇರುರಚಲಃ ಚಿಂತಾಮಣಿಃ ಪ್ರಸ್ತರಃ ಸೂರ್ಯೋ ತೀವ್ರಕರಃ ಶಶಿಃ ಕ್ಷಯಕರಃ ಕ್ಷಾರೋ ಹಿ ವಾರಾಂ ನಿಧಿಃ ಕಾಮೋ ನಷ್ಟತನುಃ ಬಲಿಃ ದಿತಿಸುತಃ ನಿತ್ಯಂ ಪಶುಃ ಕಾಮಗೌಃ ನೈತಾಭ್ಯಾಂ ತುಲಯಾಮಿ ಭೋ ರಘುಪತೆ ಕಸ್ಯೋಪಮಾ ದೀಯತೆ. ಒಬ್ಬ ಭಕ್ತ ಆ ಪರಮಾತ್ಮನಾದಂತಹ ಶ್ರೀರಾಮಚಂದ್ರನನ್ನು ಸ್ತುತಿಸಬೇಕು. ಪ್ರಭೋ, ನಿನ್ನನ್ನು ಏನು ಅಂತ ಸ್ತುತಿ ಮಾಡಲಿ? ಯಾವ ವಸ್ತುವನ್ನ ನಿನಗೆ ಉಪಮಾನವನ್ನಾಗಿ ನೀಡಲಿ ಸ್ವಾಮಿ? ಕಾಷ್ಠಂ ಕಲ್ಪತರುಹು, ಕಲ್ಪವೃಕ್ಷದಂತೆ ಭಕ್ತರು ಏನೇನು ಕೇಳಿದ್ರು ಅದನ್ನೆಲ್ಲ ಕೊಡ್ತೀಯ. ಹಾಗಾಗಿ ನಿನ್ನನ್ನ ಕಲ್ಪವೃಕ್ಷ ಅಂತ ನೋಡುವೆ. ಕಾಷ್ಠಂ ಕಲ್ಪತರುಹು, ಕಲ್ಪವೃಕ್ಷವೋ ಮರವಾಗಿದೆ. ಸುಮೇರು ರಚಲಃ, ಮೇರುವಿನಂತಹ ವ್ಯಕ್ತಿತ್ವ, ಅಂತಹ ಸ್ಥಿರತೆ, ಅಂತಹ ಆಕೃತಿ. ಮೇರು ಅಂತ ಹೇಳೋಣವೋ, ಸುಮೇರು ರಚಲಃ. ಚಿಂತಾಮಣಿ ಪ್ರಸ್ತರಃ, ಚಿಂತಾಮಣಿಯಂತೆ ಭಕ್ತರ ಇಷ್ಟಾರ್ಥವನ್ನು ನೀನು ಪೂರೈಸ್ತೀಯ. ನಿನ್ನನ್ನು ಚಿಂತಾಮಣಿ ಎನ್ನೋಣವೇ. ಪ್ರಸ್ತರಃ, ಚಿಂತಾಮಣಿ ಎನ್ನೋದು ಕಲ್ಲು, ನೀನು ಚೈತನ್ಯ ಸ್ವರೂಪ. ಸೂರ್ಯೋ ತೀವ್ರಕರಃ, ಸೂರ್ಯವಂಶದಲ್ಲಿ ಹುಟ್ಟಿದೀಯ. ಬಡವರು ಬಲ್ಲಿದರು ಅನ್ನದೇ ಎಲ್ಲರಿಗೂ ಸಮಾನವಾಗಿ ಅನುಗ್ರಹವನ್ನು ಮಾಡುವಂತಹ ಶಕ್ತಿ ನಿನಗಿದೆ. ಸೂರ್ಯ ತೇಜಸ್ವಿ ನೀನು. ನಿನ್ನನ್ನು ಸೂರ್ಯ ಅಂತ ನೋಡುವೆ. ಸೂರ್ಯೋ ತೀವ್ರಕರಃ, ಸೂರ್ಯ ಸುಡ್ತಾನೆ. ಬೇಸಿಗೆ ಬಂದ್ಬಿಟ್ರೆ ಆ ಸೆಖೆನೇ ತಡ್ಕೊಳ್ಳೋದಕ್ಕಾಗೋಲ್ಲ. ನೀನು ಯಾರಿಗೂ ಸುಡೋದಿಲ್ಲ, ಅತ್ಯಂತ ಸೌಮ್ಯ. ಹಾಗಾದರೆ ಚಂದ್ರ ಅಂತ ಅಂದ್ಬಿಡೋಣವೇ. ಚಂದ್ರನಂತೆ ಲೋಕಕ್ಕೆಲ್ಲ ಆನಂದಕರನಾಗಿದ್ದೀಯ. ಚಂದ್ರಾನನ ನೀನು, ನಿನ್ನನ್ನು ಚಂದ್ರ ಅನ್ನೋಣವೇ. ಶಶಿ ಕ್ಷಯಕರಃ, ಶಶಿಗೆ ಕ್ಷಯ ಉಂಟು. ಹುಣ್ಣಿಮೆ ಅಮಾವಾಸ್ಯೆಗೆ ಕ್ಷಯ ವೃದ್ಧಿ ಆಗ್ತಾ ಇರ್ತಾನೆ. ನೀನು ಒಂದೇ ರೀತಿಯಾಗಿರ್ತೀಯ. ಹಾಗಾಗಿ ಚಂದ್ರನ ಉಪಮಾನವನ್ನು ನಿನಗೆ ಕೊಡೋದಕ್ಕೆ ಬರೋದಿಲ್ಲ. ಕಾಮೋ ನಷ್ಟತನು, ಮದನ ನಯ್ಯನು. ಮನ್ಮಥ ಮನ್ಮಥನಂತಹ ರೂಪ ನಿನಗಿದೆ. ಹಾಗಾಗಿ ನಿನ್ನನ್ನು ಮನ್ಮಥ ಅಂತ ನೋಡುವೆ. ನಷ್ಟತನು, ಮನ್ಮಥನಿಗೆ ದೇಹವೇ ಇಲ್ಲ. ಹಾಗಾಗಿ ನಿನ್ನನ್ನು ಮನ್ಮಥ ಅನ್ನೋ ಹಾಗಿಲ್ಲ. ಬಲಿಯಂತೆ ದಾನಶೂರ, ದಾನ ಚಿಂತಾಮಣಿ, ನಿನ್ನನ್ನು ಬಲಿ ಅನ್ನೋಣವೇ. ಶಿವ, ಆ ಬಲಿಯೋ ದಿತಿಸುತಃ, ರಾಕ್ಷಸರ ಮನತನದವನು. ಹಾಗಾಗಿ ನಿನ್ನನ್ನು ಬಲಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ನೈತಾ ಬಲಿ ದಿತಸುತಃ ನಿತ್ಯಂ ಪಶು ಕಾಮಗೌಹು, ಭಕ್ತ ಕಾಮಧೇನು ನೀನು. ಭಕ್ತರು ಏನು ಪ್ರಾರ್ಥಿಸಿದ್ರೂ ಕೊಡ್ತೀಯ. ಕಾಮಧೇನು ಅನ್ನೋಣವೇ. ಆಗೋಲ್ವಲ್ಲ ಸ್ವಾಮಿ. ಕಾಮಧೇನು ಅನ್ನೋದು ಒಂದು ಪ್ರಾಣಿ ಆಗಿಬಿಡ್ತು. ಹಾಗಾಗಿ ನಿನ್ನನ್ನು ಕಾಮಧೇನು ಅನ್ನೋ ಹಾಗಿಲ್ಲ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ರಾಮ.
ನಿನ್ನಂತಹ ಇನ್ನೊಂದು ವಸ್ತುವನ್ನೇ ನೀನು ಸೃಷ್ಟಿ ಮಾಡಲಿಲ್ವಲ್ಲ, ನಿನ್ನನ್ನು ಹೇಗೆ ಪ್ರಾರ್ಥನೆ ಮಾಡಲಿ? ಲೋಕದಲ್ಲಿ ಇರುವಂತಹ ಎಲ್ಲ ಒಳ್ಳೆ ವಸ್ತುಗಳಲ್ಲೂ ಒಂದೊಂದು ದೋಷ ಇದೆ, ಆದರೆ ನೀನು ಪರಿಪೂರ್ಣ, ನಿನ್ನಲ್ಲಿ ದೋಷವೇ ಇಲ್ಲ, ನಿನ್ನಂತಹ ಇನ್ನೊಂದು ವಸ್ತುವೇ ಇಲ್ಲ. ಹಾಗಾಗಿ ನಿನ್ನ ಸ್ತುತಿ ಮಾಡೋದಕ್ಕಾಗೋಲ್ಲ ಸ್ವಾಮಿ ಅಂತ ಹೇಳಿ ನಿಂದಾಸ್ತುತಿಯಲ್ಲಿ ಸ್ತುತಿ ಮಾಡ್ತಾನೆ. ಅಂತಹ ಶ್ರೀರಾಮಚಂದ್ರ ನಮ್ಮನ್ನು ಕಾಪಾಡಲಿ ಅಂತ ಹೇಳಿ ಕಥೋಪಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಭಾಗ ಸಂಪೂರ್ಣ ರಾಮಾಯಣಕ್ಕೇನೆ ಕಿರೀಟಪ್ರಾಯವಾದಂತಹ ಸುಂದರಕಾಂಡ. ಮಹಾಕವಿ ಕಂಬರ ಹೇಳ್ತಾನೆ, ಸುಂದರಕಾಂಡ ಅಂದ್ರೆ ಇಷ್ಟೇ ಅಂತ. ಏನಿಷ್ಟೇ? 5ರಲ್ಲಿ 1ರಿಂದ ಹುಟ್ಟಿದವನು, 5ರಲ್ಲಿ 1 ಹಾರ್ದ, 5ರಲ್ಲಿ 1 ಮಾರ್ಗದಿಂದ ಹೋದ, 5ರಲ್ಲಿ 1 ಮಗಳನ್ನು ನೋಡ್ದ, ಕಡೆಗೆ 5ರಲ್ಲಿ 1 ಇಟ್ಟು ಬಂದ ಅಂತ. ಏನ್ರಿ, ಏನು ಅರ್ಥನೇ ಆಗೋದಿಲ್ವಲ್ಲ ಅಂದ್ರೆ, ಹೌದು ಸ್ವಾಮಿ, 5 ಅಂದ್ರೆ ಪಂಚಭೂತಗಳು, 5ರಲ್ಲಿ 1 ಮಗ ಅಂದ್ರೆ 5ರಲ್ಲಿ 1 ವಾಯುವಿನ ಮಗ, 5ರಲ್ಲಿ 1 ಮಾರ್ಗದಲ್ಲಿ ಹಾರ್ದ, ಆಕಾಶ ಮಾರ್ಗದಲ್ಲಿ ಹಾರ್ದ, 5ರಲ್ಲಿ 1 ದಾಟದ, ನೀರನ್ನು ದಾಟದ, 5ರಲ್ಲಿ 1 ಮಗಳನ್ನು ನೋಡ್ದ, ಭೂದೇವಿಯ ಮಗಳು ಸೀತೆಯನ್ನು ನೋಡ್ದ. ಇಷ್ಟೆಲ್ಲ ಆದಮೇಲೆ ಅಗ್ನಿದೇವನನ್ನು ಒಬ್ಬನ್ ಬಿಟ್ಟರೆ ಬೇಜಾರು ಮಾಡ್ಕೊಳ್ಳೋದಿಲ್ವೇ? ಅದು ಯಾಕೆ ಬಿಡಬೇಕು ಅಂತ ಹೇಳಿ ಲಂಕೆಗೆ ಅಗ್ನಿ ಇಟ್ಟು ಬಂದ ಅಂತ. ಅಲ್ಲಿಗೆ ಪಂಚಭೂತಗಳು ಪೂರ್ತಿ ಆಯಿತು ಅಂತ. ಇಷ್ಟೇ ಸುಂದರಕಾಂಡ ಅಂತ ಕಂಬರ್ ಕವಿ ಹೇಳ್ತಾನೆ. ಅತ್ಯಂತ ಮುಖ್ಯವಾದಂತಹ ಭಾಗ. ಆದರೆ ಪ್ರಕೃತ ಗ್ರಂಥ ಭಾಗ ಬಹಳ ವಿಸ್ತಾರವಾಗಿರೋದ್ರಿಂದಲೂ, ಪ್ರತಿಯೊಂದು ಪದ್ಯವೂ ಒಂದೊಂದು ರತ್ನವೇ ಆಗಿರೋದ್ರಿಂದಲೂ, ನಮಗೆ ಎಲ್ಲ ಪದ್ಯವನ್ನು ಓದಿಸೋದಕ್ಕೆ ಅವಕಾಶವೂ ಇಲ್ಲದೇ ಇರೋದ್ರಿಂದಲೂ ತುಂಬ ವೇಗವಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ನಿನ್ನೆ ದಿವಸ ಆ ಮಹಾನುಭಾವ ಆಂಜನೇಯ ಸ್ವಾಮಿ ಸೀತಾಮಾತೆಯನ್ನು ನೋಡ್ದ ಅನ್ನೋವರಿಗೆ ಕಥೆ ಆಗಿತ್ತು. ಸೀತಾಮಾತೆಯನ್ನ ಶಿಂಶುಪ ವೃಕ್ಷದ ಕೆಳಗಡೆ ನೋಡ್ತಾ ಇದ್ದಾನೆ. ಎಂಥ ಮಾತೆ, ಅದೇನು ತೇಜಸ್ಸು! ಬಾರು ಬಾರಿಗೂ ರಾಮನಾಮವನ್ನು ನುಡಿತಾ ಇದ್ದಾಳೆ. ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಉಪವಾಸ ವ್ರತದಲ್ಲಿ ಕೂತು ಮೈಯೆಲ್ಲ ಕೃಶವಾಗಿ ಹೋಗ್ಬಿಟ್ಟಿದೆ. ಉಪವಾಸ ಕೃಶಾಂದಿನ ನಿಶ್ವಸಂತಿ ಪುನಃ ಪುನಃ ದದರ್ಶ ಶುಕ್ಲ ಪಕ್ಷಾದೋ ಚಂದ್ರರೇಖಾಮಿವಾಮಲಾಮ ಮಂದಂ ಪ್ರಖ್ಯಾಯಮಾನೇನ ರೂಪೇಣ ರುಚಿರ ಪ್ರಭಾಮ ಪಿನಧಾ ಧೂಮಜಾಲೇನ ಶಿಖಾಮಿವ ವಿಭಾವಸೋಃ ಉಪವಾಸ ಕೃಶಾಂ ಉಪವಾಸ ಕೃಶಾಂ ದೀನ. ಉಪವಾಸ ವ್ರತ ಕೃಶಳಾಗಿ ಹೋಗ್ಬಿಟ್ಟಿದ್ದಾಳಂತೆ. ನಿಶ್ವಸಂತೀಂ ಪುನಃ ಪುನಃ, ಬಾರಿ ಬಾರಿಗೂ ರಾಮನಾಮವನ್ನು ಹೇಳೋದು, ನಿಟ್ಟುಸಿರು ಬಿಡೋದು. ಶ್ರೀರಾಮಚಂದ್ರನ ಮಿಲನವಾಗತ್ತೋ ಇಲ್ವೋ, ನನ್ನ ಪ್ರಭುವಿನ ದಿವ್ಯ ದರ್ಶನವಾಗತ್ತೋ ಇಲ್ವೋ ಅಂತ ಬಿಸಿಯಾದ ಉಸಿರನ್ನು ಬಿಡೋದು. ಅಂಥ ಸೀತೆಯನ್ನು ನೋಡ್ಬಿಟ್ಟ. ಶುಕ್ಲ ಪಕ್ಷಾದವು ಚಂದ್ರಲೇಖಾಮಿವ ಅಮಲಾಂ. ಹೇಗೆ ಕಾಣ್ತಾ ಇದ್ದಾಳೆ ಸೀತಾಮಾತೆ ಅಂದರೆ, ಶುಕ್ಲ ಪಕ್ಷದ ಆದಿಯಲ್ಲಿರುವಂತಹ ನಿರ್ಮಲವಾದಂತಹ ಚಂದ್ರರೇಖೆಯಂತೆ ಕಾಣ್ತಾ ಇದ್ದಾಳಂತೆ. ಅಂದರೆ ಪೂರ್ಣಚಂದ್ರನಂತೆ ಇರಬೇಕಾದವಳು ಸ್ವರ್ಗಿ ಹೋಗಿದ್ದಾಳೆ. ಆದರೆ ಶುಕ್ಲ ಪಕ್ಷದ ಆದಿ ಅಂತ ಅಂದರೆ ಇನ್ನಿಂದ ಮುಂದೆ ಇನ್ನು ಪ್ರವರ್ಧಮಾನವೇ, ಇನ್ನು ದುಃಖ ಇಲ್ಲ,
ಇನ್ನದು ಬೆಳೀತಾನೆ ಹೋಗುತ್ತೆ ಅಂತ ನೋಡಿ. ವಾಲ್ಮೀಕಿ ಏನು ಧ್ವನಿಯನ್ನು ಇಟ್ಟಿದ್ದಾರೆ ಇಲ್ಲಿ. ಶುಕ್ಲ ಪಕ್ಷದ ಆದಿಯಲ್ಲಿರುವಂತಹ ಚಂದ್ರಲೇಖೆಯಂತಿರುವಂಥವಳನ್ನು ನೋಡಿದ ಅಂತ. ನ್ಯಾಯವಾಗಿ ದೇಹವೆಲ್ಲ ಮಲಿನವಾಗಿದೆ, ಬಟ್ಟೆಯೆಲ್ಲ ಮಲಿನವಾಗಿದೆ, ಆ ಮಲಿನವಾಗಿದ್ರೂ ಕೂಡ ಅದು ಸೊಗಸಾಗಿ ಕಾಣ್ತಾ ಇದೆ ಅಂತ ಮುಂದೆ ಹೇಳ್ತಾನೆ. ಮಂದಂ ಪ್ರಖ್ಯಾಯಮಾನೇನ ರೂಪೇಣ ರುಚಿರಪ್ರಭಾ. ಎಂಥ ರೂಪಶ್ರೀ ಮನ್ಮಥ ಆ ಸೀತಾಮಾತೆಯನ್ನ ನೋಡ್ಬಿಟ್ರೆ ಅಬ್ಬಾ ಇವಳು ನನ್ನ ತಾಯಿಯೇ ಅಂತ ಅಂದ್ಕೋಬೇಕು ಅಂತ. ಮನ್ಮಥನಿಗೂ ತಾಯಿ ಅಂತಿರುವಂತಹ ರೂಪ. ಆದ್ರೆ ಈಗ ಮಂದಂ ಪ್ರಖ್ಯಾಯಮಾನೇನ, ಮಂದವಾಗಿ ಅವಳ ರೂಪ ಕಾಣ್ತಾ ಇದೆಯಂತೆ. ನೋಡಿದ್ರೆ ಇವಳೇ ಸೀತೆಯೋ ಅಲ್ಲವೋ ಅಂತ ಊಹೆ ಮಾಡಿ ತಿಳ್ಕೋಬೇಕು, ಹಾಗೆ ಕಾಣ್ತಾ ಇದೆ. ಅದು ಹೇಗಾಗ್ಬಿಡ್ತು ಅಂತಂದ್ರೆ ಪಿನದ್ಧಾಂ ಧೂಮಜಾಲೇನ ಶಿಖಾಮಿವ ವಿಭಾವಸೋಹೋ. ವಿಭಾವಸು ಅಗ್ನಿಯ ಜ್ವಾಲೆ, ಆ ಜ್ವಾಲೆ ಸುತ್ತಲೂ ಹೊಗೆ ಸುತ್ಕೊಂಡ್ಬಿಟ್ಟಿದೆ. ಹೊಗೆ ಸುತ್ಕೊಂಡಿರೋದ್ರಿಂದ ಯಜ್ಞೇಶ್ವರನ ಜಾಲೆ ಪೂರ್ತಿ ಕಾಣಿಸ್ತಿಲ್ಲ, ಕಾಣಿಸ್ತಾ ಇದೆ. ಹಾಗಾದ್ಲು ಅಂತ ನೋಡಿ. ಎಂಥ ಉಪಮಾನ, ಸಾರ್ಥಕವಾದ ಉಪಮಾನ. ಈ ರೀತಿ ಹೇಳೋದಕ್ಕೆ ವಾಲ್ಮೀಕಿಗಳಿಗೆ ಮಾತ್ರ ಸಾಧ್ಯ. ವಿಭಾವಸು ಯಜ್ಞೇಶ್ವರನಂತೆ ಕಾಣ್ತಿದ್ದಾಳೆ ಅಂದ್ರೆ ಅಂತ ಹೇಳ್ತಾ ಇದ್ದಾನೆ ಮಹಾಕವಿ. ಅಂದ್ರೆ ಏನರ್ಥ? ಇವಳು ಪೀತಾಂಬರವನ್ನು ಉಟ್ಕೊಂಡಿದ್ಲು, ಪೀತಾಂಬರದ ಬಣ್ಣ ಅದು ಹಳದಿ, ಯಜ್ಞೇಶ್ವರನ ಬಣ್ಣವೂ ಹಳದಿ. ಆಮೇಲೆ ಯಜ್ಞೇಶ್ವರ ಅಂದ್ರೆ ಏನು? ಎಂತಹ ಶುದ್ಧತೆ, ಎಂತಹ ಪಾವಿತ್ರ್ಯ, ಎಂತಹ ತೇಜಸ್ಸು, ಅದೆಲ್ಲ ಸೀತಾಮಾತೆಯಲ್ಲಿ ಇತ್ತು ಅಂತ. ಅದಷ್ಟು ಕೂಡ ಸೀತಾಮಾತೆಯಲ್ಲಿ ಇದೆ. ಮತ್ತೆ ಮುಟ್ಟಿದ್ರೆ ಸುಡುತ್ತೆ, ಮುಖ್ಯವಾದಂಥದ್ದು. ಹೇಗೆ ವಿಭಾವಸವನ್ನು ಮುಟ್ಟಿದ್ರು ಸುಡುತ್ತೋ ಹಾಗೆ ಸೀತೆಯನ್ನ ಮುಟ್ಟಿದ್ರೆ ಶಾಖ ತಟ್ಟುತ್ತೆ ಅಂತ ನೋಡಿ. ಎಂಥ ಔಚಿತ್ಯಪೂರ್ಣವಾದಂತಹ ಉಪಮಾನ. ಹೀಗೆ ಅದ್ಭುತವಾಗಿ ಸೀತಾಮಾತೆ ಕಾಣ್ತಾ ಇದ್ದಾಳೆ. ನೋಡದಂತೆ ಆಂಜನೇಯ ಸ್ವಾಮಿ ಕಾರಣೈಹಿ ಬಹುಭಿಹಿ, ಉಪಪಾದ್ಯವಾದಂತಹ ಕಾರಣಗಳಿಂದ ಇವಳೇ ಸೀತೆ ಅಂತ ನಿಶ್ಚಯಿಸಿದ. ತರ್ಕಯಾಮಾಸ ಸೀತೇತಿ, ತರ್ಕಯಾಮಾಸ ಸೀತೇತಿ ಕಾರಣೈಃ ಉಪಪಾದಿಭಿಃ ಹ್ರಿಯಮಾಣಾ ತದಾ ತೇನ, ಹ್ರಿಯಮಾಣಾ ತದಾ ತೇನ ರಾಕ್ಷಸ ಕಾಮರೂಪಿಣ ಯಥಾ ರೂಪಾ ಹಿ ದೃಷ್ಟಾ ವೈ ತಥಾ ರೂಪೇಯ ಮಂಗನಾ, ಯಥಾ ರೂಪಾ ಹಿ ದೃಷ್ಟಾ ವೈ ತಥಾ ರೂಪಾ ಹಿ ಅಮಂಗನಾ. ಪೂರ್ಣಚಂದ್ರಾನನಾಂ ಸುಭ್ರೂ, ಪೂರ್ಣಚಂದ್ರಾನನಾಂ ಸುಭ್ರೂ ಚಾರುವೃತ್ತ ಪಯೋಧರಾಮ. ತರ್ಕಯಾಮಾಸ ಸೀತೆಯತಿ, ಈಕೆಯೇ ಸೀತೆ ಅಂತ ನಿಶ್ಚಯ ಮಾಡಿದ್ನಂತೆ. ಎಂಥ ಬುದ್ಧಿಮಂತ. ಸೀತಾನ್ವೇಷಣೆಗೆ ಹೊರಡಬೇಕಾದ್ರೆ ರಾಮಚಂದ್ರ ಸೀತೆಯ ಲಕ್ಷಣಗಳನ್ನೆಲ್ಲ ವರ್ಣಿಸಿದ್ದ ಬ್ರಹ್ಮಚಾರಿ ಆಂಜನೇಯನ ಮುಂದೆ. ನೋಡಿ ಎಂಥ ವಿಶ್ವಾಸ ಇಟ್ಟಿದ್ದ ಅಂತ. ಆಂಜನೇಯನ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದ. ಅದನ್ನು ನೆನಪಿಟ್ಕೊಂಡಿದ್ದಾನೆ. ಇವತ್ತಿನ ಕಾಲದಲ್ಲಿ ಫೋಟೋ ಇದ್ರೂ ಹುಡುಕಕ್ಕಾಗೋದಿಲ್ಲ, ಅಂಥದ್ರಲ್ಲಿ ಅದೇ ಲಕ್ಷಣಗಳನ್ನ ನೆನಪಿಟ್ಕೊಂಡಿದ್ದ. ಒಂದು. ಎರಡನೇದು, ಅವಳ ಆಭರಣಗಳೆಲ್ಲ ಸಿಕ್ಕಿತ್ತು. ಆ ಆಭರಣಗಳನ್ನೆಲ್ಲ ಆಂಜನೇಯ ಸ್ವಾಮಿ ನೋಡಿದ್ದ. ಯಾವ ಯಾವ ಆಭರಣಗಳು ಸಿಕ್ಕಿದೆಯೋ ಆ ಆಭರಣಗಳು ಸೀತೆ ಬಳಿಲಿಲ್ಲ, ಅಂದ್ರೆ ಸೀತೆನೇ ಎಸ್ದಿರೋದು ಅಂತ. ಯಾವ ಯಾವ ಆಭರಣಗಳು ಅಲ್ಲಿ ಆಂಜನೇಯ ಸ್ವಾಮಿಗೆ ಸಿಕ್ಕಿತ್ತೋ ಹಿಂದೆ, ಆ ಆಭರಣಗಳು ಸೀತೆಯ ಮಾತೆಯ ಬಳಿಯಲ್ಲಿ ಇಲ್ಲ. ರಾಮ ಹೇಳಿದಂತಹ ಎಲ್ಲ ಆಭರಣಗಳು ಇದೆ. ಸೀತೆ ಮೈ ಮೇಲೆಲ್ಲ ಗಂಟು ಕಟ್ಟಿ ಒಂದು ಮರಕ್ಕೆ ತೂಗು ಹಾಕಿದ್ಲಂತೆ.
ಶ್ವದಂಷ್ಟ್ರ ಅನ್ನುವಂತಹ ವಿಶೇಷವಾದ ಆಭರಣ, ಕಿವಿ ಓಲೆ, ರಾಮ ಹೇಳಿದಂತಹ ಆಭರಣಗಳೆಲ್ಲ ಇದೆ. ಮತ್ತೆ ಆ ಸೀತೆಯ ಸೆರಗು, ಅವಳು ಸೆರಗನ್ನು ಹರಿದು ಬಿಟ್ಟು ಅದರಲ್ಲಿ ಕಟ್ಟಿ ಆಭರಣ ಎಸ್ತಿದ್ಲು. ಆ ಸೆರಗಿಗೂ ಸೀತೆಯ ವಸ್ತ್ರಕ್ಕೂ ಹೋಲಿಕೆ ಇದೆ. ಸೀತೆಯ ವಸ್ತ್ರ ಮಲಿನವಾಗಿದೆ, ಆದರೆ ಈ ಸೆರಗು ಹಾಗೇ ಇದೆ. ಹಾಗಾಗಿ ಈಕೆ ಸೀತೆಯೇ ಅಂಥೇಳಿ ಪೂರ್ಣವಾಗಿ ನಿಶ್ಚಯ ಮಾಡಿಕೊಂಡಂತೆ. ಯಥಾರೂಪ ಹಿಂದೆ ಅಪಹರಣ ಕಾಲದಲ್ಲಿ ಯಾವ ದಿವ್ಯ ರೂಪವನ್ನು ನೋಡಿದ್ನೋ, ದೇವತಾ ಸ್ತ್ರೀ ಅಂತ ಮಾಡ್ಕೊಂಡಿದ್ರು, ಅಂತಹದೇ ರೂಪವನ್ನ ಇಲ್ಲೂ ನೋಡ್ತಾ ಇದ್ದೀನಿ ಅಂತ. ಈ ರಾವಣನಿಗೆ ಅಭ್ಯಾಸ ಆಗ್ಬಿಟ್ಟಿತ್ತದು. ಬರೇ ಸೀತೆ ಒಬ್ಬಳನ್ನೇ ಅಪಹರಣ ಮಾಡಿರೋದಲ್ಲ, ಅವನು ಬೇಕಾದಷ್ಟು ಜನರನ್ನು ಮಾಡಿದ್ದಾನೆ. ಹಾಗಾಗಿ ಯಾರೋ ದೇವತಾ ಸ್ತ್ರೀಯನ್ನು ಹೊತ್ಕೊಂಡು ಹೋಗಿದ್ದಾಳೆ ಅಂತ ಮಾಡ್ಕೊಂಡಿದ್ರು ಆಂಜನೇಯ ಸುಗ್ರೀವಾದಿಗಳು. ಅದೇ ರೂಪ ಆವತ್ತು ಯಾವ ರೂಪವನ್ನು ನೋಡಿದ್ನೋ ಅದೇ ರೂಪ ಇಲ್ಲಿ ತೋರ್ತಾ ಇದೆ. ಈಕೆ ಜಗನ್ಮಾತೆ, ಜಾಹ್ನವಿಯ ಜಗನ್ಮಾತೆ ಜಾನಕಿಯೇ ಈಕೆ ಆಗಿದ್ದಾಳೆ ಅಂತ ಹೇಳಿ ಆಂಜನೇಯ ಸ್ವಾಮಿ ನಿಶ್ಚಯ ಮಾಡದ. ಆ ಮಾತೆಯ ರೂಪ ಸೌಭಾಗ್ಯವನ್ನು ನೋಡಿದ್ನಂತೆ. ಹಿಂದೆ ಅಂದ್ಕೊಂಡಿದ್ದ ಕಿಷ್ಕಿಂಧಾಕಾಂಡದಲ್ಲಿ, ಅಲ್ಲ, ಇಂಥ ಧೀಮಂತ ವಸಿಷ್ಠರ ಶಿಷ್ಯ ರಾಮಚಂದ್ರ ಒಬ್ಬ ಸ್ತ್ರೀಯ ವಿಚಾರಕ್ಕೆ ಇಷ್ಟೆಲ್ಲ ಅಳುತ್ತಾ ಇದ್ದಾನಲ್ಲ, ಇದು ಮಹಾತ್ಮರಿಗೂ ಹೊಂದತ್ತ? ಇದು ಮಹಾತ್ಮರು ಹೇಗಿರಬೇಕು ಅಂತ ಮನಸ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ದಂತೆ. ಶಿವ ಅಂದ, ಈಗ ಹೇಳಬಾರ್ದಾಗಿತ್ತು ಅಂದ. ಯಾಕೆ? ಸೀತೆಯ ಆ ರೂಪವನ್ನು ನೋಡ್ತಾ ಇದ್ದಾನೆ, ಅವಳ ಶ್ರೀಕಳೇಬರವನ್ನು ನೋಡ್ತಾ ಇದ್ದಾನೆ. ಅಬ್ಬಾ, ದುಷ್ಕರಂ ಕುರುತೆ ರಾಮಃ, ದುಷ್ಕರಂ ಕೃತವಾನ್ ರಾಮೋ, ದುಷ್ಕರಂ ಕೃತವಾನ್ ರಾಮೋ, ಹೀನೋ ಯದನಯಾ ಪ್ರಭು ಧಾರಯತಿ ಆತ್ಮನೋ ದೇಹಂ, ಧಾರಯತ್ಯಾತ್ಮನೋ ದೇಹಂ, ನ ಶೋಕೇನ ಅವಸೀದತಿ. ದುಷ್ಕರಂ ಕುರುತೆ ರಾಮೋ, ದುಷ್ಕರಂ ಕುರುತೆ ರಾಮೋ, ಯೈಮಾಂ ಮತ್ತಕಾಶಿನಿ ಸೀತಾಂ ವಿನಾ ಮಹಾಬಾಹು, ಸೀತಾಂ ವಿನಾ ಮಹಾಬಾಹು, ಸೀತಾಂ ವಿನಾ ಮಹಾಬಾಹು, ಮುಹೂರ್ತಮಪಿ ಜೀವತಿ. ಏವಂ ಸೀತಾಂ ತದಾ ದೃಷ್ಟ್ವಾ ಹೃಷ್ಟಃ ಪವನ ಸಂಭವಃ, ಜಗಾಮ ಮನಸಾ ರಾಮಂ, ಜಗಾಮ ಮನಸಾ ರಾಮಂ, ರಾಮಂ 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 ಪ್ರಶಂಸ ಚ तं प्रभुं. ಒಬ್ಬ ಸ್ತ್ರೀ ನಿಮಿತ್ತವಾಗಿ ಸ್ತ್ರೀಯ ವಿಷಯದಲ್ಲಿ ಇಷ್ಟೆಲ್ಲ ಶೋಕಿಸ್ತಾ ಇದ್ದಾನಲ್ಲ ರಾಮ ಅಂದ್ಕೊಂಡಿದ್ದ. ಸೀತೆ ನೋಡ್ದ, ಅಬ್ಬಾ ಗಟ್ಟಿ ಕಣ್ರಿ, ಶ್ರೀರಾಮಚಂದ್ರ ಗಟ್ಟಿಗ. ಇಂಥ ಸೀತೆಯನ್ನ ಬಿಟ್ಟು ಬದುಕಿದ್ದಾನಲ್ಲ, ಇಂಥ ಜಗನ್ಮಾತೆಯನ್ನ ಬಿಟ್ಟು ಮುಹೂರ್ತಮಪಿ ಜೀವತಿ, ಒಂದು ಮುಹೂರ್ತ ಕಾಲವಾದರೂ ದೇಹವನ್ನು ತಡ್ಕೊಂಡ್ರೆ ಅವರು ಗಟ್ಟಿಗರು. ಇಷ್ಟೊತ್ತು ಶೋಕವನ್ನು ತಡ್ಕೊಂಡಿದ್ದಾನಲ್ಲ, ಎಂಥ ವೀರ ಇರಬಹುದು, ಎಂಥ ಧೃತಿ ಇರಬಹುದು ಅಂತ ನೋಡಿದ ಮಾತ್ರದಿಂದಲೇ ಸೀತೆಯ ಯೋಗ್ಯತೆ ಅರ್ಥವಾಗ್ಬಿಡ್ತು. ಸಾಧಾರಣ ಅಲ್ಲ.
ಅಲ್ಲಿ ಹಿಂದೆ ರಾಮಚಂದ್ರನನ್ನು ಒಮ್ಮೆ ನೋಡ್ದ, ಅವನ ಯೋಗ್ಯತೆ ಅರ್ಥ ಆಯಿತು. ಒಂದು ಹೇಳ್ತಾನೆ ಸುಗ್ರೀವನ್ ಕೈಯಲ್ಲಿ, ಅಪ್ಪ ನಮ್ಮ ನಿಮ್ಮ ಹಾಗೆ ಹುಟ್ಟಿರೋನಲ್ಲ, ಪುರುಷೋತ್ತಮ ಇವನು ಅಂತ. ಹಾಗೆ ಸೀತೆಯನ್ನು ನೋಡಿದ ಮಾತ್ರದಿಂದಲೇ ಅವನ ಯೋಗ್ಯತೆಯನ್ನು ಅಳೆದು ಬಿಟ್ಟ. ಇಂಥ ಸೀತೆಯನ್ನು ಬಿಟ್ಟಿರೋದಕ್ಕೆ ಸಾಧ್ಯವೇ? ಅದು ಹೇಗಾಯಿತು ರಾಮಚಂದ್ರನಿಗೆ ಅಂಥೇಳಿ ಬಹಳ ದುಃಖ ಒಂದು ಕಡೆಯಲ್ಲಿ, ಸಂತೋಷ ಒಂದು ಕಡೆಯಲ್ಲಿ, ಎರಡೂ ಉಂಟಾಗ್ತಾ ಇದೆ. ಅಂತಹ ಆಂಜನೇಯ ಸ್ವಾಮಿ ಸೀತೆಯನ್ನು ನೋಡಿದ ತಕ್ಷಣ ರಾಮನನ್ನ ಮನಸಾ ಧ್ಯಾನಿಸಿದ್ನಂತೆ. ಶ್ರೀರಾಮಚಂದ್ರನ ಧ್ಯಾನವನ್ನು ಮಾಡಿದ. ಪ್ರಶಂಸಸ ತಂ ಪ್ರಭುಂ, ಶ್ರೀರಾಮಚಂದ್ರನನ್ನು ಹೊಗಳದಂತೆ. ಯಾಕೆ ಹೊಗಳದ ಅಂತ, ಹೊಗಳೋ ಸನ್ನಿವೇಶವೇ ಇದೋ. ಯಾಕೆ ಹೊಗಳದ ಅಂತಂದ್ರೆ, ಇಂಥ ಪತಿವ್ರತ ಶಿರೋಮಣಿಯನ್ನ ಪತ್ನಿಯಾಗಿ ಪಡೆದಿದ್ದಾನಲ್ಲ ಶ್ರೀರಾಮಚಂದ್ರ, ಧನ್ಯ ಅಂತ. ಇಂಥ ಪತಿವ್ರತೆಯನ್ನು ಪಡೆದಿದ್ದಾನಲ್ಲ, ಹಾಗಾಗಿ ಶ್ರೀರಾಮಚಂದ್ರ ಧನ್ಯ ಅಂತ ಒಂದು. ಇನ್ನೊಂದರ್ಥದಲ್ಲಿ ಇಂಥ ಸೀತೆಯನ್ನು ಬಿಟ್ಟು ಧೃತಿಯಾಗಿ ಇದಾನಲ್ಲ, ಇಂಥ ಸೀತೆಯನ್ನು ಬಿಟ್ಟು ಧೈರ್ಯವಾಗಿ ಇದಾನಲ್ಲ, ಹಾಗಾಗಿ ಶ್ರೀರಾಮಚಂದ್ರನನ್ನು ಹೊಗಳಬೇಕು ಅಂತ ಹೇಳಿ ಮನಸಃ ರಾಮಚಂದ್ರನನ್ನ ಸ್ಮರಣೆ ಮಾಡದ, ಹೊಗಳದ. ನೋಡ್ತಾನೆ ಸುತ್ತಲೂ ರಾಕ್ಷಸಿಯರು ಮಗು ತಾಯಿಯನ್ನ ರಕ್ಷಣೆ ಮಾಡುವಂತೆ ತನ್ನ ಶೀಲವನ್ನು ಕಾಪಾಡಿಕೊಳ್ತಾ ಇದ್ದಾಳೆ. ಎಂತಹ ದಿಟ್ಟೆ! ಒಂದು ಸ್ವಲ್ಪವೂ ತನ್ನ ವ್ರತದಲ್ಲಿ ಜಾರಿಕೆ ಇಲ್ಲ. ಹಾಗೆ ಸೀತಾಮಾತೆಯನ್ನ ನೋಡ್ದ, ರಾಮನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ, ಲಕ್ಷ್ಮಣನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಇಂಥ ಸೀತೆಗೋಸ್ಕರ ರಾಮ ಬರೀ ಶೋಕಿಸೋದಲ್ಲ, ಇಡೀ ಭೂಮಿಯನ್ನು ಬದಲು ಮಾಡಿದ್ರೂ ಅದು ಯುಕ್ತವಾಗಿದೆ. ಯದಿ ರಾಮಃ ಸಮುದ್ರಾಂತಾಂ ಮೇದಿನಿ ಪರಿವರ್ತಯೇತ್ ಅಸ್ಯಾಹ ಕೃತೆ ಜಗಚ್ಛಾಪಿ ಅಸ್ಯಾಹ ಕೃತೆ ಜಗಚ್ಛಾಪಿ ಯುಕ್ತಮಿತ್ಯೇವ ಮೇ ಮತಿಃ ರಾಜ್ಯಂ ವಾ ತ್ರಿಷು ಲೋಕೇಷು ರಾಜ್ಯಂ ವಾ ತ್ರಿಷು ಲೋಕೇಷು ಸೀತಾ ವಾ ಜನಕಾತ್ಮಜಾ ತ್ರೈಲೋಕ್ಯ ರಾಜ್ಯಂ ಸಕಲಂ ಸೀತಾಯಾಃ ನಾಪ್ನುಯಾತ್ ಕಲಾ. ಯದಿ ರಾಮ ಸಮುದ್ರಾಂತಾಂ ಮೇದಿನೀಂ ಪರಿವರ್ತಯೇತ್. ಇಂಥ ಸೀತೆಗಾಗಿ ಶ್ರೀರಾಮಚಂದ್ರ ಸಮುದ್ರಾಂತವಾದಂತಹ ಸಕಲ ಪೃಥ್ವಿಯನ್ನು ಬದಲು ಮಾಡಿದ್ರು, ಪರಿವರ್ತನೆ ಮಾಡಿದ್ರು, ಅದು ಯುಕ್ತವಾಗಿದೆ. ಅಷ್ಟು ಸಾಕಾಗ್ಲಿಲ್ಲ ಅನ್ನಿಸ್ಬಿಡ್ತು. ನಾ ಹೇಳಿದ್ದು ಸೀತೆ ವಿಷಯದಲ್ಲಿ ಸಾಕಾಗ್ಲಿಲ್ಲ ಅನ್ನಿಸ್ಬಿಡ್ತು. ಮತ್ತೆ ಹೇಳ್ತಾನೆ, ಬರೀ ಭೂಮಿಯಲ್ಲ, ಸಂಪೂರ್ಣ ವಿಶ್ವವನ್ನೇ ಸೀತೆಗಾಗಿ ಪರಿವರ್ತನೆ ಮಾಡಿದ್ರು, ಅದು ಯುಕ್ತವಾಗಿದೆ. ಸೀತೆಯ ಯೋಗ್ಯತೆ ಅಂಥದ್ದು, ಸೀತೆಯ ಮಾಹಾತ್ಮ್ಯ ಅಂಥದ್ದು, ಸೀತೆಯ ಪಾತಿವ್ರತ್ಯ ಅಂಥದ್ದು ಅಂತ ಹೇಳಿ ತಾನೇ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಒಂದು ವೇಳೆ ಯಾರಾದರೂ ಬಂದು, ಶ್ರೀರಾಮಚಂದ್ರ 3 ಲೋಕಗಳ ರಾಜ್ಯ ಬೇಕೋ ಅಥವಾ ಸೀತೆ ಬೇಕೋ? ತ್ರೈಲೋಕ್ಯ ರಾಜ್ಯ ಬೇಕು ನಿನಗೆ, ಸೀತೆ ಬೇಕೋ ಅಂತ ಕೇಳಿದ್ರೆ ನಮ್ಮ ಪ್ರಭು ಏನು ಉತ್ತರ ಕೊಡ್ತಾನೆ ಅಂತ ಗೊತ್ತೇ ಇದೆ ಅವನಿಗೆ. ತಾನೇ ಉತ್ತರ ಕೊಟ್ಬಿಟ್ಟ ಆಂಜನೇಯ ಸ್ವಾಮಿ. ಸಂಪೂರ್ಣ 3 ಲೋಕದ ರಾಜ್ಯವು ಸೀತೆಯ 16ನೇ ಒಂದು ಭಾಗಕ್ಕೂ ಸಮ ಅಲ್ಲ ಅಂತ. 3 ಲೋಕದ ರಾಜ್ಯ ಏನಿದೆ, ಸೀತಾಮಾತೆಯ 16ನೇ ಒಂದು ಭಾಗಕ್ಕೂ ಸಮ ಅಲ್ಲ. ಅಂಥ ಜಗನ್ಮಾತೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಎಲ್ಲ ಸ್ಮರಣೆ ಮಾಡ್ಕೊಳ್ತಾನಂತೆ. ಎಂಥವಳು ತವ್ರ ಮನೆಯವರು, ಜನಕ ಮಹಾರಾಜ ಎಂಥವನು, ಜ್ಞಾನಿಗಳಲ್ಲೇ ಅಗ್ರಗಣ್ಯ. ಅಂತಹ ಜನಕ ಮಹಾರಾಜನ ಮಗಳಾಗಿ ಹುಟ್ಟಿ ಚಕ್ರೇಶ್ವರ ಇಂದ್ರನಿಗೆ ಸಹಾಯ ಮಾಡುವಂತಹ ಭೂಮಂಡಲಾಧಿಪತಿ ಸಾರ್ವಭೌಮ ದಶರಥ ಚಕ್ರವರ್ತಿಯ ಕೈ ಹಿಡಿದು ಲಕ್ಷ್ಮೀವರನ ತೂಕದ ಶ್ರೀರಾಮಚಂದ್ರನನ್ನು ವರಿಸಿ ಲಕ್ಷ್ಮಣನಂತಹ ಮೈದುನರನ್ನು ಹೊಂದಿ
ಈ ರಾಕ್ಷಸನ ಮಧ್ಯದಲ್ಲಿ ಸರಿಯಾಗ್ಬಿಟ್ಟಿಯಲ್ಲ ತಾಯೇ, ನಿನಗೂ ಹೊಂದತ್ಯ ಇದು, ನಿನ್ನಂಥವಳಿಗೂ ಹೊಂದೋದ ಇದು ತಾಯೇ, ನನಗೇ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ವಲ್ಲ, ನನ್ನ ಸ್ವಾಮಿ ಹೇಗೆ ಸಹಿಸ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡಿದ್ದಂತೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಆಂಜನೇಯ ಸ್ವಾಮಿಗೆ ನೀರು ಸುರಿತಂತೆ. ಇವನು ಕನ್ನಡದ ಕವಿ ಹೇಳ್ತಾನೆ, ತೊರವೆ ನರಹರಿ ಆಂಜನೇಯ ಸ್ವಾಮಿ ಹೀಗೆ ಕೈ ಹಿಡ್ಕೊಂಡಿದ್ದಾನೆ, ಅದೆಲ್ಲ ನೆನಪಿಸ್ಕೊಂಡ್ಬಿಟ್ಟ, ಕಣ್ಣೀರು ಕೈ ಮೇಲೆ ಬಿದ್ದು ಬೊಗಸೆ ತುಂಬಿ ಮರದ ಕೆಳಗೆ ಬೀಳ್ತಾ ಇದೆಯಂತೆ, ಅಷ್ಟು ಕಣ್ಣೀರು ಸುರಿಸ್ಬಿಟ್ಟ ಅಂತ ಹೇಳಿ ಕವಿ ಹೇಳ್ತಾನೆ. ದುಃಖವಾಗ್ಬಿಡ್ತು. ಹಾಗೆ ಯೋಚನೆ ಮಾಡ್ದ, ತಾಯೇ ನಿನಗದು ಯುಕ್ತವಲ್ಲ, ಹಿಮಹತ ನಲಿನೀವ. ಹಿಮಹತ ನಲಿನೀವ ಹಿಮಹತ ನಲಿನೀವ ನಷ್ಟ ಶೋಭಾ ವ್ಯಸನ ಪರಂ ಪರ್ಯಾ ವ್ಯಸನ ಪರಂ ಪರ್ಯಾ ಅತಿ ಪೀಡ್ಯಮಾನ ವ್ಯಸನ ಪರಂ ಪರ್ಯಾ ಅತಿ ಪೀಡ್ಯಮಾನ ಸಹಚರರಹಿತೇವ ಚಕ್ರವಾಗಿ ಸಹಚರರಹಿತೇವ ಚಕ್ರವಾಗಿ ಜನಕಸುತ ಕೃಪಣಾ ದಶಾಂ ಪ್ರಪನ್ನ ಜನಕಸುತ ಕೃಪಣಾ ದಶಾಂ ಪ್ರಪನ್ನ ಆಂಜನೇಯ ಸ್ವಾಮಿಗೆ ಈಗ ಜಗನ್ಮಾತೆ ಸೀತೆ ಹಿಮಹತ ನಲಿನಿ ಅಂತ ಗೋಚರಿಸಿದಂತೆ. ಅಂದ್ರೆ ಒಳ್ಳೆ ಕಮಲ ಅರಳಿದೆ, ಅದರ ಮೇಲೆ ಮಂಜು ಬಿದ್ದು ತುಷಾರ ಬಿದ್ದು ಮುದುಡಿ ಹೋಗ್ಬಿಟ್ಟಿದೆ, ಹಾಗೆ ತೋರ್ತಾ ಇದ್ದಾಳಂತೆ. ಅಂದ್ರೆ ಒಂದೊಂದು ವೇಳೆ ಮಂಜು ಬಿದ್ದರೆ ಚೆನ್ನಾಗೂ ಕಾಣಿಸುತ್ತೆ, ಅದೇನು ಘೋರವಾಗೇ ಕಾಣಿಸ್ಬೇಕು ಅಂತಿಲ್ಲ. ಸೀತೆಯ ಸೌಂದರ್ಯ ಹೇಗಿತ್ತು ಅಂತಂದ್ರೆ ಅಷ್ಟು ಬಡಕಲಾಗಿದ್ರು, ಮಲಿನವಾಗಿದ್ರು ಕೂಡ ಕೆಲವೊಮ್ಮೆ ಇನ್ನೂ ಅದ್ಭುತವಾಗಿ ಕಾಣಿಸ್ತಾ ಇತ್ತು, ಕೆಲವೊಮ್ಮೆ ಸ್ವಲ್ಪ ಮಲಿನವಾಗಿ ಕಾಣ್ತಾ ಇತ್ತು ಅಂತ. ಹಿಮಹತ ನಲಿನಿ ಅಂತ ತೋರ್ತಾ ಇದ್ಲು ಅಂತ. ಆ ಉಪಮಾನದಲ್ಲಿ ಎಂಥ ಔಚಿತ್ಯ, ಉಪಮಾನದಲ್ಲಿ ಔಚಿತ್ಯ ಇರಬೇಕು. ಈಗ ಒಬ್ಬರು ಕವಿ, ಒಬ್ಬ ಆಧುನಿಕ ಕವಿ ಬರೆದಿದ್ದಾರಂತೆ, ನನಗೆ ಗೊತ್ತಿಲ್ಲ ಅದು ಆ ವಿಚಾರ, ಬರೆದಿದ್ದಾರಂತೆ ಏನು ಅಂತಂದ್ರೆ, ನನ್ನ ತಾಯಿ ಎಮ್ಮೆಯಂತೆ ಕೂಗಾಡಿದಳು, ನಾಯಿಯಂತೆ ತಿರುಗಾಡಿದಳು ಬರೆದಿದ್ದಾರೆ. ಅದನ್ನ ಒಬ್ಬರು ಉಪನ್ಯಾಸಕರು, ಏನ್ರಿ ಎಂಥ ಹೊಸತನ ನೋಡಿ ಹೇಗಿದೆ, ಸಂಸ್ಕೃತ ಕವಿಗಳಿಗೆ ಚಂದ್ರ ಸೂರ್ಯ ಕಮಲ ಬಿಟ್ಟು ಬೇರೆ ಗೊತ್ತಿಲ್ಲ, ನೋಡಿ ಹೊಸ ಅನ್ವೇಷಣೆ ಮಾಡಿದ್ದಾರೆ ನೋಡಿ ಅಂದ್ರು. ನಾಂದೇ ಸ್ವಾಮಿ ಔಚಿತ್ಯ ಇರಬೇಕು ಅಂತ. ಯಾಕೆ ಅಂದ್ರು, ನೀವು ಒಂದು ಕಡೆ ಹೋಗಿ ಉಪನ್ಯಾಸ ಮಾಡ್ತೀರಿ, ಒಳ್ಳೆ ಆವೇಶದಲ್ಲಿ ಹೇಳ್ತೀರಿ, ನೋಡ್ರಿ ಹೇಗೆ ಕತ್ತೆ ಹಾಗೆ ಎಷ್ಟು ಜೋರಾಗಿ ಗಟ್ಟಿಯಾಗಿ ಹೇಳಿದ್ರು ಅಂದ್ರೆ ನಿಮಗೇನಾಗುತ್ತೆ, ಅದೇ ಮಾತನ್ನ ನೋಡಿ ಸಿಂಹವಾಣಿ ಸಿಂಹದ ಹಾಗೆ ಕೂಗಿದ್ರು ಅಂತಂದ್ರೆ ನಿಮಗೆ ಸಂತೋಷ ಆಗುತ್ತೆ. ಆ ಔಚಿತ್ಯ ಪ್ರಜ್ಞೆ ಇರಬೇಕು, ಸುಮ್ಮನೆ ಹೊಂದತ್ತೆ ಅಂತ ಹೇಳಿ ಹೀನೋಪಮೆ ಕೊಡಬಾರ್ದು ಅಂತ. ಆ ವಾಲ್ಮೀಕಿ ಔಚಿತ್ಯ ಪ್ರಜ್ಞೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಹಿಮಹತವಾದಂತಹ ಕಮಲದಂತೆ ಸೀತಾಮಾತೆ ಕಾಣಿಸ್ತಾ ಇದ್ದಾಳೆ. ವ್ಯಸನ ಪರಂಪರೆ, ಬರೇ ಒಂದು ವ್ಯಸನ ಅಲ್ಲ, ವ್ಯಸನ ಪರಂಪರೆಯಿಂದ ಅತಿಪೀಡ್ಯಮಾನ, ಸಹಚರಿ ಇಲ್ಲದಂತಹ ಚಕ್ರವಾಕ ಪಕ್ಷಿಯಂತೆ ಮರುಗ್ತಾ ಇದ್ದಾಳೆ ಅಂತ. ಚಕ್ರವಾಕ ಅಂತ ಒಂದು ಪಕ್ಷಿ, ಆ ಪಕ್ಷಿಗೆ ರಾತ್ರಿ ವಿರಹ. ಸಮಸ್ಯೆ ಏನು ಅಂತಂದ್ರೆ, ತನ್ನ ಸಹಚರ ಪಕ್ಕದಲ್ಲಿದ್ರೂ ರಾತ್ರಿ ಅದಕ್ಕೆ ಕಾಣಿಸೋದಿಲ್ಲ, ರಾತ್ರಿ ಕಳೆಯೋವರೆಗೂ ಅಳುತ್ತಾನೆ ಇರುತ್ತಂತೆ ಪಾಪ, ಬೆಳಗಾದ ಮೇಲೆ ಸಂತೋಷ ಪಡುತ್ತೆ ಅಂತ. ಸಹಚರ ರಹಿತೇವ ಚಕ್ರವಾಕಿ, ಬಹಳ ದುಃಖ ಪಡ್ತಾ ಇದ್ದಾಳೆ ಜಗನ್ಮಾತೆ. ಅತಿ ಕೃಪಣಾಂ ದಶಾಂ ಪ್ರಪನ್ನ, ಅತ್ಯಂತ ಕೃಪಣವಾದಂತಹ ಅತ್ಯಂತ ಹೀನವಾದಂತಹ ದಶೆ ಸೀತಾಮಾತೆಗೆ
ಆಗ್ಬಿಟ್ಟಿದೆ ಅಂತ ಹೇಳಿ ಬಹಳ ಮರುಗಿ, ಏನಾದರೂ ಆಗಲಿ ನಾ ಬಂದಿರೋ ಕಾರ್ಯ ಆಯಿತೋ, ಮಾತು ಕೊಟ್ಟು ಬಂದಿದ್ದೀನಿ ಸೀತಾನ್ವೇಷಣೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ, ನಾನು ಬಂದ ಕಾರ್ಯ ಆಯಿತು, ಸೀತಾ ದರ್ಶನವನ್ನು ಮಾಡಾಯಿತು, ಇನ್ನು ಅರ್ಧ ಕಾರ್ಯ ಸುಲಭ ಆಯಿತು ಅಂತ ಹೇಳಿ ಆಂಜನೇಯ ಸ್ವಾಮಿಗೆ ಸಂತೋಷವಾಯಿತು. ಹರ್ಷ ಜಾನಿ ಚ ಸೋಷೂಣಿ, ಹರ್ಷ ಜಾನಿ ಚ ಸೋಷೂಣಿ, ತಾಂ ದೃಷ್ಟ್ವಾ ಮದಿರೇಕ್ಷಣ, ಮುಮೋಚ ಹನುಮಾಂಸ್ತತ್ರ ನಮಶ್ಚಕ್ರೇ ಚ ರಾಘವಂ, ಮುಮೋಚ ಹನುಮಾಂಸ್ತತ್ರ ನಮಶ್ಚಕ್ರೇ ಚ ರಾಘವಂ, ನಮಸ್ಕೃತ್ವಾ ಚ ರಾಮಾಯ ಲಕ್ಷ್ಮಣಾಯ ಚ ವೀರ್ಯವಾನ್, ಸೀತಾ ದರ್ಶನ ಸಂಹೃಷ್ಟೋ, ಸೀತಾ ದರ್ಶನ ಸಂಹೃಷ್ಟೋ ಹನುಮಾನ್ ಸಂವೃತೋ ಭವತ್. ಹರ್ಷಜಾನಿಚೆ ಸೋಶ್ರೂಣಿ, ಬಹಳ ಆನಂದವಾಗ್ಬಿಡ್ತು. ಎಷ್ಟು ಕಷ್ಟಪಟ್ಟಿದ್ದ, ಇಲ್ಲ ನಾನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು, ಅಥವಾ ಈಗಲೇ ಅರಮನೆಗೆ ದಾಳಿ ಮಾಡಿ ರಾವಣನನ್ನೇ ಬಡಿದು ಎಳ್ಕೊಂಡು ಹೋಗೋದು, ಅದೂ ಆಗಲಿಲ್ಲ. ಸಂಪೂರ್ಣ ಲಂಕೆನೇ ಹೊತ್ಕೊಂಡು ಹೋಗ್ಬಿಡೋದು, ರಾಮನ ಮುಂದೆ ಇಡೋದು, ಸ್ವಾಮಿ ನಿಮ್ಮ ಧರ್ಮಪತ್ನಿಯನ್ನು ನೀವೇ ಹುಡುಕಿಕೊಳ್ಳುವುದು ಅನ್ನೋದು. ಹೀಗೆಲ್ಲ ಯೋಚನೆ ಮಾಡಿದ್ದ. ಸೀತೆ ಸಿಕ್ಕಲು ಅನ್ನೋ ಸಂತೋಷಕ್ಕೆ ಮತ್ತೆ ಕಣ್ಣೀರು ಹಾಕಿದ್ನಂತೆ. ದುಃಖ ಆಯಿತು ಕಣ್ಣೀರು, ಸುಖಕ್ಕೂ ಕಣ್ಣೀರು. ಆನಂದಾಶ್ರವನ್ನ ಸುರಿಸ್ತಾ ನಮಶ್ಚಕ್ರೇಚ ರಾಘವಂ, ಶ್ರೀರಾಮಚಂದ್ರನಿಗೆ ನಮಸ್ಕಾರ ಮಾಡ್ದ. ಯಾಕೆ ನಮಸ್ಕಾರ ಮಾಡ್ದ ಅಂದರೆ, ನೋಡಿ ಆಂಜನೇಯನ ಚಾರಿತ್ರ್ಯ ಹೇಗಿದೆ, ಒಂದು ಸ್ವಲ್ಪವೂ ಅಹಂಕೃತಿ ಇಲ್ಲ, ಎಲ್ಲವೂ ರಾಮನ ಕೃಪೆಯಿಂದ ಆದದ್ದು ಅಂತ. ಇಷ್ಟೆಲ್ಲ ಮಾಡಿದೀನಲ್ಲ, ಪ್ರತಿಯೊಂದು ರಾಮನ ಕೃಪೆಯಿಂದ ಆದದ್ದು ಅಂತ ಹೇಳಿ ರಾಮನಿಗೆ ನಮಸ್ಕಾರ ಮಾಡ್ದ. ಮಹಾಬಾಹು ಲಕ್ಷ್ಮಣನಿಗೆ ನಮಸ್ಕಾರ ಮಾಡ್ದ. ತುಂಬಾ ಸಂತೋಷ ಆಗ್ಬಿಡ್ತು, ಆನಂದ ಆಗ್ಬಿಡ್ತು. ಆನಂದ ಆದ ಕೂಡಲೇ ಛಂಗ್ ಅಂತ ನೆಗೆದು ಸೀತಾಮಾತೆ ಅಂತ ನಮಸ್ಕಾರ ಮಾಡಲಿಲ್ಲ. ನೋಡಿ, ಗಮನಿಸ್ಬೇಕಾದಂತಹ ವಿಚಾರ ಇದು. ಉತ್ಸಾಹವನ್ನು ತಡ್ಕೊಂಡ, ಕಷ್ಟ ಬಹಳ ಜನರಿಗೆ ಉತ್ಸಾಹ ತಡ್ಕೊಳ್ಳೋದಕ್ಕೆ. ಯಾಕೆ ತಡ್ಕೊಂಡ ಅಂದರೆ, ಪರಿಸ್ಥಿತಿ ಏನೂ ಗೊತ್ತಿಲ್ಲ, ಇಲ್ಲಿನ ರಕ್ಷಣಾ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಸಂವೃತೋ ಭವತೆ, ಎಲ್ಲ ತಿಳಿಬೇಕು ಅಂತ ಹೇಳಿ ಆ ಮರದ ಮೇಲೆ ಬಚ್ಚಿಟ್ಕೊಂಡಂತೆ. ಏನಾದರೂ ಸಂತೋಷಕ್ಕೆ ಆಗಲೇ ಅವ ಸೀತೆ ಎದುರಿಗೆ ಹೋಗ್ಬಿಟ್ಟಿದ್ರೆ ದೊಡ್ಡ ಅನರ್ಥ ಆಗ್ಬಿಡೋದು. ಯಾಕೆ, ರಾವಣ ಬರೋ ಕಾಲ ಅದು, ರಾವಣ ಬರ್ತಾ ಇದ್ದಾನೆ. ಆಗಲೇ ರಾವಣ ಬಂದಿದ್ರೆ ಏನೇನಾಗಬಹುದಾಗಿತ್ತು, ಊಹೆ ಮಾಡೋದಕ್ಕೂ ಕಷ್ಟ. ಅಲ್ಲೇ ಸಂವೃತನಾದಂತೆ ನೋಡ್ಬೇಕು ಅಂತ ಹೇಳಿ ರಾವಣ ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ, ಅವನ ಆಭರಣಗಳ ಸದ್ದೆಲ್ಲ ಝಣ್ 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 ಅಂತ ಕೇಳಿಸ್ತಾ ಇದೆ. ಏನು ವಂದಿ ಮಾಗಧರು ಬಿರುದಾವಳಿ ಹಾಡ್ತಾ ಇದ್ದಾರೆ. ಸುತ್ತಲೂ ಎಲ್ಲ ಸ್ತ್ರೀಯರು, ದೇವತಾ ಸ್ತ್ರೀಯರೆಲ್ಲ ಇಟ್ಕೊಂಡಿದ್ದಾನೆ. ಎಂಥ ಕೆಲಸಕ್ಕೆ, ಹೆಂಡ ಸುರಿಯೋ ಕೆಲಸಕ್ಕೆ. ದೇವತಾ ಸ್ತ್ರೀಯರನ್ನ ಆ ಕೆಲಸಕ್ಕೆ ಇಟ್ಕೊಂಡಿದ್ದಾನೆ. ನೋಡಿ ಅವ್ರ ಕಷ್ಟ ಎಂಥದ್ದು ಅಂತ. ಬರ್ತಾ ಇದ್ದಾನೆ ರಾವಣ. ಈ ಸಂದರ್ಭದಲ್ಲಿ ಚಂಪೂಕಾರ ಒಂದು ಅದ್ಭುತವಾದಂತಹ ಪದ್ಯವನ್ನು ಮಾಡಿದ್ದಾನೆ. ರಜನಿ ಚರಮ ಭಾಗೆ ವಾರಸೀಮಂತಿನೀನ ಕರಕಲಿತಾಭಿ ದೀಪಿಕಾ ಮಾರ್ಜನೇಭಿ ದಿಶಿ ದಿಶಿ ಪರಿಮೃಷ್ಟಂ ಯತ್ತಮಸ್ತತ್ ಸಮಸ್ತಂ ಹೃದಯಂ ಅವಜಗಾಹೆ ಕೇವಲಂ ರಾವಣಸ್ಯ ಅಂತ. ಆ ಸುತ್ತಲೂ ಇರುವಂತಹ ಸ್ತ್ರೀಯರೆಲ್ಲ ದೀಪಿಕೆಯನ್ನು ಇಟ್ಕೊಂಡಿದ್ರು, ಪಂಜು ಇತ್ಯಾದಿಗಳನ್ನು ಇಟ್ಕೊಂಡಿದ್ರು. ಆ ಪಂಜೆ ಮಾರ್ಜನಿಕೆ ಆಗ್ಬಿಡ್ತು. ಏನ್ ಮಾಡ್ತು, ಸುತ್ತಲೂ ಇರುವಂತಹ ಅಂಧಕಾರವನ್ನೆಲ್ಲ ಗುಡ್ಡೆ ಹಾಕ್ಬಿಡ್ತು.
ಸುತ್ತಲೂ ಇದ್ದಂತಹ ಅಂಧಕಾರವನ್ನೆಲ್ಲ ಗುಡ್ಡೆ ಹಾಕಿಟ್ಬಿಟ್ರು. ಏನು ಮಾಡ್ಬೇಕ್ರಿ ಅಂಧಕಾರನ? ಇಷ್ಟ ಅಂಧಕಾರ ಗುಡ್ಡೆ ಮಾಡಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ರು. ಯಾಕ್ರಿ ಸಮಸ್ಯೆ? ರಾವಣೇಶ್ವರ ಇದ್ದಾನಲ್ಲ, ಅವನ ಹೃದಯಕ್ಕೆ ಹಾಕಿದ್ರಾಯ್ತು ಅಂತ. ಅಂಧಕಾರ ಅಷ್ಟು ಇತ್ತಲ್ಲ, ಅದು ಪೂರ್ತಿ ಇಡೀ ಜಗತ್ತಲ್ಲಿರುವಂತಹ ಅಂಧಕಾರವಲ್ಲ, ಕೇವಲ ರಾವಣನ ಹೃದಯದಲ್ಲಿ ಮಾತ್ರ ಸೇರ್ಕೊಂಡ್ಬಿಡ್ತು ಅಂತ ಹೇಳಿ ಅದ್ಭುತವಾದಂತಹ ಶ್ಲೋಕವನ್ನ ಮಾಡಿದ್ದಾನೆ ಕವಿ. ಬಂದ ರಾವಣೇಶ್ವರ, ಬಂದ, ಎದುರುಗಡೆಯಲ್ಲಿ ಆಸನವನ್ನ ಹಾಕಿದ್ದಾರೆ, ಕೂತ್ಕೊಂಡ. ಆ ರಾವಣ ಬರುವುದನ್ನ ಸೀತಾಮಾತೆ ನೋಡಿದಂತೆ. ಎಂತಹ ಸ್ಥಿತಿ! ततो दृष्ट्वैव वैदेही रावणं राक्षसाधिपं प्रावेपता वरारोह प्रवाते कदली यथा प्रावेपता वरारोह प्रवाते कदली यथा असंवृताया आसीना धरण्यां संशितो व्रता छिन्नां प्रपतितां भूमौ छिन्नां प्रपतितां भूमौ शाखामिव वनस्पते ರಾವಣ ಬರ್ತಿದ್ದನ್ನ ನೋಡದಂತೆ ನಡುಕ್ತಾ ಇದ್ದಾಳೆ. ಕಣ್ಣಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಹೇಗೆ ಅಂದ್ರೆ ಪ್ರವಾತ, ಪ್ರಳಯ ಕಾಲದ ಗಾಳಿಯ ಮಧ್ಯದಲ್ಲಿ ಬಾಳೆ ಗಿಡದ ಪರಿಸ್ಥಿತಿ ಆಯ್ತು ಅಂತ. ಸೀತೆ ಪರಿಸ್ಥಿತಿ ಒಳ್ಳೆಯ ಪ್ರಳಯ ಕಾಲದ ಚಂಡಮಾರುತದ ಮಧ್ಯದಲ್ಲಿ ಬಾಳೆ ಗಿಡವನ್ನು ಇಟ್ಟುಬಿಟ್ರೆ ಅದು ಹೇಗಾಗುತ್ತೋ ಹಾಗಾಗ್ಬಿಡ್ತು ಅಂತ ನಡುಕ್ತಾ ಇದ್ದಾಳೆ. ಆಸನ ಇಲ್ಲ, ಹಾಗೆ ನೆಲದ ಮೇಲೆ ಕೂತಿದ್ದಾಳಂತೆ. ಆಂಜನೇಯ ನೋಡಿದ್ರೆ ಏನೂ ಇಲ್ಲ, ಏನೋ ಹೋಗ್ತಾ ಇರ್ತಾರೆ, ಕಡಿದು ಬಿಟ್ರು ಮರದ ಭಾಗವನ್ನ. ಆ ಮರದ ಕೊಂಬೆ, ಫಲಿತವಾಗಿರುವಂತಹ ಮರದ ಕೊಂಬೆ ಹಾಗೆ ಭೂಮಿ ಮೇಲೆ ಬಿದ್ದಾಗ ಹೇಗೆ ಕಾಣಿಸುತ್ತೋ ಹಾಗೆ ಸೀತಾಮಾತೆ ಕಾಣ್ತಾ ಇದ್ಲು ಅಂತ. ಅಂತಹ ಅಸಹಾಯಕತೆ, ಅಂತಹ ದೈನ್ಯ ಸ್ಥಿತಿ. ಹಾಗೆ ಕೂತಿದ್ದಾಳೆ. ಬರ್ತಾ ಇದ್ದಾನೆ ರಾವಣೇಶ್ವರ. ಯಾಕೆ ಭಯ ಸೀತಾಮಾತೆಗೆ ಅಂತಂದ್ರೆ, ರಾವಣನಿಂದ ಭಯವಲ್ಲ, ನನ್ನ ಪಾತಿವ್ರತ್ಯಕ್ಕೆ ಎಲ್ಲಾದರೂ ತೊಂದರೆ ಆಗತ್ಯೋ, ಶ್ರೀರಾಮಚಂದ್ರನನ್ನು ನೋಡದೆಯೇ ಪ್ರಾಣ ಬಿಡುವಂತಹ ಪರಿಸ್ಥಿತಿ ಎಲ್ಲಾದರೂ ಬಂದ್ಬಿಡುತ್ತೋ ಅಂತ ಭಯವೇ ಹೊರತು ರಾವಣನನ್ನು ನೋಡಿ ಏನೋ ಸೀತಾಮಾತೆ ಭಯಪಡ್ತಾ ಇರಲಿಲ್ಲ. ರಾವಣ ಬಂದ, ಎದುರುಗಡೆಯಲ್ಲಿ ಇದ್ದಾನೆ. ಎದುರುಗಡೆಗೆ ಬಂದ ತಕ್ಷಣ ಸೀತಾಮಾತೆ ತಲೆ ತಗ್ಸಿದ್ಲು. ಇವನಿಗೆ ನಾಚಿಕೆ ಇಲ್ಲ, ಅವನಿಗೆ ಹತ್ರ ಹೋದ. ಹೋಗ್ಬಿಟ್ಟು, ಸೀತಾ ಯಾಕೆ ತಲೆ ತಗ್ಗಿಸ್ಕೊಂಡಿದೀಯಾ? ನಿನಗೇನು ಕೊರತೆ ಆಗಿದೆ? ಅಯ್ಯೋ, ಬಟ್ಟೆಯೆಲ್ಲ ಮಲಿನ ಆಗ್ಬಿಟ್ಟಿದೆ, ಒಳ್ಳೆ ಸ್ನಾನಕ್ಕೆ ತಯಾರು ಮಾಡಿ. ಯಾರದ್ದು ಈ ಅವಜ್ಞೆ? ಸೀತಾ, ಯಾಕೆ ಮಾತಾಡೋದಿಲ್ವೇ? ನೀನು ನನ್ನ ಧರ್ಮಪತ್ನಿ ಆಗೋಳು ಅಲ್ಲವೇ ಸೀತಾ? भव मैथिली भार्या में, मैथिली में भार्या भव, मोहमेनं विसर्जय बह्वीनाम् उत्तमस्त्रीणां ममाग्रमहिषी भव, ममाग्रमहिषी भव। लोकेभ्यो यानि रत्नानि सम्प्रमथ्याहृतानि वै, तानि मे भीरु सर्वाणि
ರಾಜಂ ಚೈತದಹಂ ಚತೆ ವಿಜಿತ್ಯ ಪೃಥಿವೀಂ ಸರ್ವಾಂ ನಾನಾನಗರ ಮಾಲಿನೀ ಜನಕಾಯ ಪ್ರದಾಸ್ಯಾಮಿ ತವ ಹೇತೋರ್ವಿಲಾಸಿನಿ. ಸೀತಾ, ನನ್ನ ಪಟ್ಟಮಹಿಷಿಯಾಗು, ನನ್ನ ಭಾರ್ಯೆಯಾಗೋ, ಧರ್ಮಪತ್ನಿಯಾಗೋ. ಎಂಥ ಲಾಭ, ಎಂಥ ಸೌಭಾಗ್ಯ. ಬಹ್ವೀನಾಂ ಉತ್ತರ ಸ್ತ್ರೀಣಾಂ, ಸಾಕಷ್ಟು ಜನ ಉತ್ತಮ ಸ್ತ್ರೀಯರಿದ್ದಾರೆ, ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದಾರೆ. ಅವರಿಗೆಲ್ಲ ನೀನೇ ನಾಯಕಿಯಾಗ್ಬಿಡ್ತೀಯ. ಬೇಕಾದಷ್ಟು ಜನ ಸ್ತ್ರೀಯರಿದ್ದಾರೆ ಅಂತ ಎಲ್ಲರನ್ನೂ ಹೊತ್ಕೊಂಡೇ ಬಂದಿರೋದು. ಅವನೇನು ಗೌರವವಾಗಿ ಪಡ್ಕೊಂಡಿರೋದಲ್ಲ, ಎಲ್ಲರನ್ನೂ ಹೊತ್ಕೊಂಡೇ ಬಂದಿರೋದು. ಅವರಿಗೆಲ್ಲ ನೀನು ಅಗ್ರ ಮಹಿಷಿಯಾಗ್ಬಿಡ್ತೀಯ. ಹೆಚ್ಚೇನು, ಮಂಡೋದರಿಗೆ ಹೇಳ್ಬಿಡ್ತೇನೆ ನಿನ್ನ ಸೇವೆ ಮಾಡು ಅಂತ ಹೇಳಿ. ನಾನು ಸ್ವಯಂ 3 ಲೋಕವನ್ನು ಗೆದ್ದಂತಹ ರಾವಣೇಶ್ವರ ನಿನ್ನ ದಾಸನಾಗ್ತೇನೆ. ಸೀತಾ, ನನಗೇನು ಕಡಿಮೆ ಆಗಿದೆ ಹೇಳು? ಯಾವುದಕ್ಕೆ ಕಡಿಮೆ ಆಗಿದೆ? ಲೋಕದಲ್ಲಿ ಯಾವ ಯಾವ ರತ್ನಗಳಿದೆಯೋ ಅದೆಲ್ಲ ನನ್ನ ಬಳಿ ಇದೆ. ಸುಮ್ಮನೆ ತಗೊಂಡ್ಬಂದಿಲ್ಲ ನಾನು. ಸಂಪ್ರಥ್ಯ ಎಲ್ಲ ತಲೆ ಒಡೆದೇ ಲೂಟಿ ಮಾಡಿರೋದು ಅಂತ ಸುಮ್ಮನೆ ತಗೊಂಡ್ಬಂದಿಲ್ಲ. ಕಷ್ಟಪಟ್ಟು ಸಂಪ್ರಮಥ್ಯ ಅದನ್ನೆಲ್ಲ ಸಂಪಾದಿಸ್ಕೊಂಡಿದ್ದೀನಿ. ನೀನೊಬ್ಬಳು ಸ್ತ್ರೀರತ್ನ ಕಡಿಮೆ ಆಗ್ಬಿಟ್ಟಿತ್ತು, ಈಗ ಅದು ನನ್ನ ಕೈ ಸೇರ್ಬಿಟ್ಟಿದೆ. ಭೀರು, ಹೆದರ್ಕೋಬೇಡ, ಈ ರಾಜ್ಯವೇ ನಿನ್ನದು, ಈ ರಾಜ್ಯವನ್ನು ನಿನಗೊಪ್ಪಿಸ್ತಾ ಇದ್ದೇನೆ ಅಂತ ಹೇಳಬಹುದೇ? ಈ ಮಾತನ್ನ ಯಾರ ಮುಂದೆ ಹೇಳ್ತಾ ಇರೋದು? ಸೀತೆಗೆ ಆಭರಣಗಳೆಲ್ಲ ಇದೆ, ರತ್ನ ಇದೆ, ವೈಢೂರ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಎಂಥವಳು ಸೀತೆ? ಸಾಕ್ಷಾತ್ ಲಕ್ಷ್ಮೀಪತಿಯೇ ಇವಳು ಸೇರಿದವಳು. ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣ ಇವಳ ಗಂಡ ಅಂದ್ರೆ ಲಕ್ಷ್ಮೀಪತಿಯೇ ಇವಳಿಗೆ ಸೇರಿದವನು. ಅಂದ್ರೆ ರಾವಣನ ಹತ್ರ ಇರೋಂತಹ ಸಂಪತ್ತು ಇವಳಿಗೆ ಸೇರಿತ್ತು, ರಾವಣನ ಹತ್ರ ಇರೋ ಸಂಪತ್ತು ಇವಳಿಗೆ ಸೇರಿದೆ. ಅಂಥವಳು ಮುಂದೆ ಹೇಳ್ತಾ ಇದ್ದಾನೆ. ಎರಡನೇದಾಗಿ, ಸೀತಾಮಾತೆ ಅಂದ್ರೆ ಯಾರು? ಸಾಕ್ಷಾತ್ ಲಕ್ಷ್ಮಿ. ಯಾಕೆ? ಅವಳದೇ ಸಂಪತ್ತು, ಸೂರ್ಯನಿಗೆ ಟಾರ್ಚು ಅನ್ನೋ ಹಾಗೆ ಅವಳದೇ ಸಂಪತ್ತು ಅವನಿಗೆ ತೋರಿಸ್ತಾ ಇದ್ದಾನೆ. ಮೂರನೇದು, ರಾಜ್ಯ ಕೊಡ್ತೀನಿ ಎಂದಲ್ಲ, ಈಕೆ ಭೂತಾಯಿ ಮಗಳು. ಇಡೀ ಭೂಮಿಯೆಲ್ಲ ಯಾರದ್ದು, ಯಾರ ಸ್ವರೂಪವೋ ಅಂತಹ ಭೂತಾಯಿ ಮಗಳು ಈಕೆ. ಇವಳಿಗೆ ರಾಜ್ಯ ಕೊಡ್ತೀನಿ ಇಂದ ಮುಂದುವರಿಸಿ ಹೇಳ್ತಾನೆ, ರಾಜ್ಯ ಎಲ್ಲ ನಿಂದು. ಇಷ್ಟಕ್ಕೆ ಸುಮ್ಮನಿರೋದಿಲ್ಲ, ಇಡೀ 3 ಲೋಕದ ರಾಜ್ಯವನ್ನು ಗೆಲ್ತೇನೆ. ಗೆದ್ದೇನು ಮಾಡ್ತೇನೆ? ನಿನ್ನ ತಂದೆ ಜನಕಂಗೆ ಕೊಟ್ಬಿಡ್ತೇನೆ. ನಿನ್ನ ತಂದೆಗೆ 3 ಲೋಕದ ರಾಜ್ಯ, ಈ ರಾಜ್ಯ ನಿನಗೆ. ನಾನು ನಿನ್ನ ಸೇವಕ, ನಿನ್ನ ಪಾದ ಸೇವೆ ಮಾಡ್ತಾ ಇದು ಬಿಡ್ತೀನಿ ಅಂತ. ನೋಡಿ ಬುದ್ಧಿವಂತ, ತಂದೆಗೆ ರಾಜ್ಯ ಕೊಡ್ತೀನಿ ಅಂತ ಸಂತೋಷ ಆಗುತ್ತೆ ಇವಳಿಗೆ ಅಂತ. ಹೆಂಗಸರಿಗಿರುವಂತಹ ತವರು ಮನೆಯ ಮೋಹ ಗೊತ್ತು ಇವನಿಗೆ. ಇದೇನು ಮೊದಲನೇ ಕೆಲಸವೇ ಅಪಹರಣ ಅನ್ನೋದು? ಎಷ್ಟು ಅಭ್ಯಾಸ ಇದೆ ಅವನಿಗೆ, ಎಷ್ಟು ಅನುಭವ ಇದೆ ನೋಡಿ. ಹೇಳ್ತಾ ಇರೋಂಥದ್ದು ನೀಚ. ನಿನ್ನ ತಂದೆಗೆ ಈ ರಾಜ್ಯವನ್ನೆಲ್ಲ ಕೊಟ್ಬಿಡ್ತೇನೆ. ಸೀತಾ, ನನಗೆ ರಾಮನಿಗೆ ಎಲ್ಲಾದರೂ ಸಮವೇ? ಎಲ್ಲಾದರೂ ಹೋಲಿಕೆ ಇದೆಯೇ? ನಾನು ಎಂಥವನು? ರಾಮ ನರ ಮನುಷ್ಯ. ಇಷ್ಟೊತ್ತಿಗಾಗ್ಲೇ ಅಲ್ಲಿ ಕಾಡಲ್ಲೆಲ್ಲಾದರೂ ಇದ್ದಾರೋ ಅಥವಾ ನಮ್ಮ ಹುಡುಗರು ಯಾರಾದರೂ ಫಲಹಾರ ಮಾಡಿ ಮುಗಿಸಿದ್ದಾರೋ ಗೊತ್ತಿಲ್ಲ. ಅಂಥ ನರಮನುಷ್ಯನನ್ನ ಧ್ಯಾನಿಸ್ತಾ ನನ್ನಂತಹ ಐಶ್ವರ್ಯಾಧಿಪತಿ ಭೋಗಪತಿ ರಾವಣನನ್ನ ಬೇಡ ಅಂತಿದೆಯಲ್ಲ ಸೀತಾ, ಇದು ಬುದ್ಧಿವಂತರ ಹೇಳುವಂತಹ ಮಾತೆ. ರಾಜನೀತಿಜ್ಞೆ ಅಲ್ವೇ ನೀನು? ನೀನು ಬುದ್ಧಿಮತಿ ಅಲ್ವೇ? ಹೇಳು ಸೀತಾ, ಹೇಳು ಅಂಥೇಳಿ ರಾವಣ ಅನ್ನೋಣ. ನೋಡಿ ಜಗನ್ಮಾತೆ ಆ ನೀಚನ ಮುಖವನ್ನು ನೋಡ್ಲಿಲ್ವಂತೆ. ಅಲ್ಲೇ ಪಕ್ಕದಲ್ಲೇ ಒಂದು ಹುಲ್ಕಡ್ಡಿ ಇತ್ತು, ಹಿಡಿದ್ಲು ಹುಲ್ಕಡ್ಡಿಯನ್ನ. ತೃಣಮಂತರತಃ ಕೃತ್ವಾ, ತೃಣಮಂತರತಃ ಕೃತ್ವಾ, ತೃಣಮಂತರತಃ ಕೃತ್ವಾ ಪ್ರತ್ಯುವಾಚ ಶುಚಿಸ್ಮಿತಾ ನಿವರ್ತಯ ಮನೋಮತ್ತಃ
ಸ್ವಜನೆ ಕ್ರಿಯತಾ ಮನಃ ವ್ರತಸ್ನಾತಸ್ಯ ವಿಪ್ರಸ್ಯ ವಿದ್ಯೇವ ವಿದಿತಾತ್ಮನಃ ಸಾಧು ರಾವಣ ರಾಮೇಣ ಸಾಧು ರಾವಣ ರಾಮೇಣ ಮಾಂ ಸಮಾನಯ ದುಃಖಿತಾಃ. ಅಬಲೆಯಲ್ಲ ಸೀತೆ, ಸಂಪೂರ್ಣ ಭಾರತೀಯತೆಯ ಪ್ರತೀಕ. ಹುಲ್ಕಡ್ಡಿ ಅಡ್ಡ ಇಟ್ಕೊಂಡಂತೆ ಆ ಹುಲ್ಲಿನ ಜೊತೆ ಮಾತಾಡ್ತಿದ್ದಾಳೆ. ರಾವಣನ ಜೊತೆ ಅಲ್ಲ, ಪರಪುರುಷ ಅವನನ್ನು ನೋಡಬಾರದು ಅಂತ ಹೇಳಿ ಹುಲ್ಲುಕಡ್ಡಿಯನ್ನೇ ಇದರಲ್ಲಿ ಇಟ್ಕೊಂಡ್ಲು. ಅದರ ಅರ್ಥ ಏನು ಅಂತ, ಸೀತಾಮಾತೆ ಹುಲ್ಲುಕಡ್ಡಿಯನ್ನು ಇಟ್ಕೊಂಡದ ಅರ್ಥ ಏನು ಅಂತ, ಒಂದನೇದು ನೀನು ಪಶು, ಹುಲ್ಲು ತಿನ್ನುವಂತಹ ಪ್ರಾಣಿಗೆ ನೀನು ಸಮ ಅಂತ. ಎರಡನೇದು ಐಶ್ವರ್ಯ ತೋರಿಸ್ತೀಯ. ನನಗೆ ಯಾವ ರಾಮ ಸಕಲ ಐಶ್ವರ್ಯವನ್ನು ತೃಣೀಕರಿಸಿ ಬಂದನೋ ಅಂತಹ ರಾಮನ ಧರ್ಮಪತ್ನಿಗೆ ತೃಣವನ್ನು, ಐಶ್ವರ್ಯದ ಲೋಭವನ್ನು ತೋರಿಸ್ತೀಯ. ನಿನ್ನ ಐಶ್ವರ್ಯವಲ್ಲ ನನಗೆ ತೃಣಕ್ಕೆ ಸಮಾನ ಅಂತ, ನಿನ್ನ ಅಷ್ಟೈಶ್ವರ್ಯಗಳು ನನಗೆ ಹುಲ್ಲುಕಡ್ಡಿಗೆ ಸಮ ಅಂತ. ಇನ್ನೊಂದು ಅರ್ಥದಲ್ಲಿ ಹುಲ್ಲಿನಂತೆ ಹಗುರವಾದ ವ್ಯಕ್ತಿ ನೀನು, ಅಂತಹ ನೀಚ, ನಿನ್ನ ವ್ಯಕ್ತಿತ್ವ ಹುಲ್ಲಿಗೆ ಸಮ ಅಂತ. ನೀನು ಇಷ್ಟೆಲ್ಲ ಮಾತಾಡ್ತಿದೀಯಲ್ಲ, ಶ್ರೀರಾಮಚಂದ್ರ ಮನಸ್ಸು ಮಾಡಿದ್ರೆ ನಿನ್ನನ್ನು ಹೊಡೆಯೋದಕ್ಕೂ ಹುಲ್ಲುಕಡ್ಡಿ ಸಾಕು. ಕಾಕಾಸುರನನ್ನ ಒಂದು ಹುಲ್ಲುಕಡ್ಡಿಯಲ್ಲಿ ಅಭಿಮಂತ್ರಣ ಮಾಡಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದ, ನಿನ್ನನ್ನು ಹೊಡೆಯೋದಕ್ಕೆ ಒಂದು ಹುಲ್ಲುಕಡ್ಡಿ ಸಾಕು ಅಂತ. ಇನ್ನೊಂದು ಅರ್ಥದಲ್ಲಿ, ಅಪ್ಪ ರಾವಣ, ಸುಮ್ಮನೆ ಯಾಕೋ ಬೊಗಳ್ತೀಯ, ಹುಲ್ಲು ಹಿಡಿಯೋ, ಹುಲ್ಲು ಕಚ್ಚೋ, ನಿನಗೆ ರಾಮ ಅಭಯ ಕೊಡ್ತಾನೆ ಅಂತ. ಹುಲ್ಲು ಹಿಡಿದವರು, ಹುತ್ತದ ಮೇಲೆ ನಿಂತ್ಕೊಂಡವರು, ಕೇಶ ಬಿಚ್ಕೊಂಡವರು, ಇವರನ್ನೆಲ್ಲ ಹೊಡಿಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಹುಲ್ಲು ಹಿಡಿ, ಹುಲ್ಲು ಕಚ್ಚು, ಶ್ರೀರಾಮಚಂದ್ರ ನಿನಗೆ ಅಭಯ ಕೊಡ್ತಾನೆ ಅಂತ. ಚಂದ್ರಹಾಸವನ್ನು ಯಾವಾಗಲೂ ಇಟ್ಕೊಳ್ತಿದ್ದ. ನಿನ್ನ ಆ ಚಂದ್ರಹಾಸ ಇದೆಯಲ್ಲ, ಆ ಚಂದ್ರಹಾಸ ತೃಣಕ್ಕೆ ಸಮ ಅಂತ. ಶ್ರೀರಾಮಚಂದ್ರನಿಗೆ ನಿನಗೆಲ್ಲವೂ ತೃಣಕ್ಕೆ ಸಮ ಅಂತ ಹೇಳಿ, ನಿನ್ನನ್ನು ಹೊಡೆಯೋದಕ್ಕೆ ಒಂದು ಹುಲ್ಲುಕಡ್ಡಿ ಬೇಕು ಅಂತ ಹೇಳಿ, ಇಷ್ಟೆಲ್ಲ ಅರ್ಥಗಳು ಅಲ್ಲಿ ಅಭಿವ್ಯಂಜನೆ ಆಗುತ್ತೆ ಅಂತ. ಒಂದು ಹುಲ್ಲುಕಡ್ಡಿನ ಸುಮ್ಮನೆ ಇಟ್ಕೊಂಡಿಲ್ಲ ಸೀತಾಮಾತೆ, ಇಷ್ಟೆಲ್ಲ ಅರ್ಥಗಳು ಅದಕ್ಕಿದೆ. ಹುಲ್ಲುಕಡ್ಡಿ ಕೈಯಲ್ಲಿ ಇಟ್ಕೊಂಡಂತೆ. ಪ್ರತ್ಯುವಾಚ ಶುಚಿಸ್ಮಿತ, ನಗ್ತಾ ಇದ್ದಾಳೆ ಸೀತಾಮಾತೆ. ಎಂಥ ನಗು ಅದು, ಶುಚಿಸ್ಮಿತ, ಶುಭ್ರವಾದ ನಗು, ಕಲ್ಮಶವಿಲ್ಲದೆ ಇರುವಂತಹ ನಗು, ಕಲ್ಮಶದ ಸೋಂಕು ಅಲ್ಲಿಲ್ಲ. ಹೇಳ್ತಾಳೆ, ನಿವರ್ತಯ ಮನೋಮತ್ತಃ ದುಷ್ಟ, ನನ್ನಿಂದ ಮನಸ್ಸನ್ನು ತೆಗೆ. ನಿನ್ನ ಧರ್ಮಪತ್ನಿಯರು ಯಾರಿದ್ದಾರೋ ಅವರಲ್ಲಿ ಮನಸ್ಸಿಡು, ಅದೇನು ತಪ್ಪಲ್ಲ. ನನ್ನ ಮೇಲೆ ಮನಸ್ಸನ್ನು ತೆಗೆ. ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದು, ಬೇಡ್ಕೊಳ್ತಿರೋದಲ್ಲ, ನಿನಗೇ ಒಳಿತು, ಇದು ಸರಿಯಲ್ಲ. ವ್ರತಸ್ನಾತಸ್ಯ ವಿಪ್ರಸ್ಯ ವಿದ್ಯೇವ ವಿದಿತಾತ್ಮನಃ. ಸ್ನಾತಕ ವ್ರತಿಯಾದಂತಹ, ವಿದ್ಯಾಭ್ಯಾಸವನ್ನು ಕಷ್ಟಪಟ್ಟು ಮಾಡಿದಂತಹ ಬ್ರಾಹ್ಮಣನಿಗೆ ಹೇಗೆ ವಿದ್ಯೆಯೋ ಶ್ರೀರಾಮಚಂದ್ರನಿಗೆ ನಾನು ಹಾಗಾಗಿದ್ದೇನೆ. ಅಂತಹ ನನ್ನನ್ನು ಸಾಧು ರಾವಣ ಶ್ರೀರಾಮಚಂದ್ರನೊಂದಿಗೆ ಸೇರಿಸ್ಬಿಡು ಅಂತ. ಸಾಧು ರಾವಣ ಅಂತ ಪ್ರಯೋಗ ಮಾಡಿದ್ದಾನೆ ಕವಿ. ಇಲ್ಲಿ ಸೇರಿಸ್ಬಿಡು ಸಾಧುವಾಗತ್ತೆ ಅಂತ ಒಂದರ್ಥ. ಇನ್ನೊಂದರ್ಥದಲ್ಲಿ ಸೀತಾಮಾತೆ ವ್ಯಂಗ್ಯ ಮಾಡ್ತಿದ್ದಾಳೆ. ಅಪ್ಪ, ವೀರಾಧಿವೀರ, ಶೂರಾಧೀರ ಅಂತ ಹೇಳ್ಕೊಂಡಿಲ್ಲ, ಸಾಧು ವೇಷ ಹಾಕೊಂಡ್ಬಂಡು ನನ್ನನ್ನು ಅಪಹರಣ ಮಾಡಿಕೊಂಡು ಕಳ್ಳನ ಹಾಗೆ ಎಳ್ಕೊಂಡು ಬಂದಿಯಲ್ಲ, ಅಂತಹ ಸಾಧು ನೀನು ಅಂತ, ಕಳ್ಳ ಸನ್ಯಾಸಿ ನೀನು ಅನ್ನೋ ಹಾಗೆ ಸಾಧು ರಾವಣ ಅಂಥೇಳಿ ಕವಿ ಪ್ರಯೋಗ ಮಾಡಿದ್ದಾನೆ. ನನ್ನನ್ನು ರಾಮನೊಂದಿಗೆ ಸೇರಿಸಿದ್ರೆ ನಿನಗೆ ಸುಖ ಸಿಗತ್ತೆ, ಸೌಖ್ಯ ಸಿಗತ್ತೆ. ಇಲ್ಲದೆ ಹಾಗೆ ಇದೆಯೋ ನಿನ್ನ ನಾಶ ಖಂಡಿತ. ಅಶಕ್ತೇನ ತ್ವಯಾ ರಕ್ಷಃ ಕೃತಮೇತದ ಸಾಧು ವೈ ಆಶ್ರಮಂ ತು ತಯೋಃ ಶೂನ್ಯಂ ಪ್ರವಿಶ್ಯ ನರಸಿಂಹಯೋಃ. ಹೇಳಿ ವೀರನಾಗಿ ಬಂದು ರಾಮ ಲಕ್ಷ್ಮಣರು ಇರುವಂತಹ ಹೊತ್ತಿನಲ್ಲಿ ಯುದ್ಧ ಮಾಡಿ ಗೆದ್ದು ಕರ್ಕೊಂಡ್ಬಂದಿದ್ರೆ ನಿನ್ನನ್ನು ವೀರ ಅಂತಿದ್ದೆ ನಾಯೇ. ನನ್ನ ಪತಿ ಇಲ್ಲದೆ ಹೊತ್ತಲ್ಲಿ
ಲಕ್ಷ್ಮಣ ಇಲ್ಲದ ಹೊತ್ತಲ್ಲಿ ಕಳ್ಳನ ಹಾಗೆ ಬಂದು ಅಪಹರಿಸಿಕೊಂಡು ಬಂದು ಇಲ್ಲಿ ಹೆಂಗಳೆಯ ಇದಿರಲ್ಲಿ ಬೊಗಳ್ತಾ ಇದೆಯಲ್ಲೋ, ವೀರನೇನೋ ನೀನೊಬ್ಬ ನಾಯಿ ಅಂದನ್ಲು ಅಂತ. ನಾಯಿ ಅಂತಂದ್ಲಂತೆ. ಇಲ್ಲಿ ರಾಮಶಾಸ್ತ್ರಿಗಳು ಒಂದು ಅದ್ಭುತವಾದಂತಹ ಒಂದು ಶ್ಲೋಕವನ್ನು ಮಾಡಿದ್ದಾರೆ. ಜುಷ್ಟೋ ಮಂತ್ರಿ ಜನೇನ ಸಂಗತ ಧಿಯ ಮದ್ವನ್ನ ಕಶ್ಚಿತ್ ಪ್ರಭು ಪ್ರಾಪ್ತಾತ್ಯುಜ್ವಲ ಕೀರ್ತಿ ಸಂಹತಿರಹಂ ತೈಸ್ತೈಹಿ ಚರಿತ್ರೇರ್ನಿಜೈಹಿ ರಾಮೋನಾರ್ಹತಿ ತುಲ್ಯತಾಂ ಜನಕಜೇ ಸಂಗ್ರಾಮ ಸಿಂಹಸ್ಯ ಮೇ ಸರ್ವಂ ಸತ್ಯಮರೆ ಪರಂತ್ವನುಚಿತಂ ಸನ್ಯಾಸ ಏಕಸ್ತವ. ಹೇಳ್ಬಿಟ್ಟ ರಾವಣ. ಜುಷ್ಟೋ ಮಂತ್ರಿ ಜನೇನ, ಎಂಥ ಮಂತ್ರಿಗಣ, ಎಂಥವ್ರಿದ್ದಾರೆ ನಮ್ಮ ಪಾಳ್ಯದಲ್ಲಿ, ಗರಡಿಯಲ್ಲಿ. ಸಂಗತ ಧಿಯ, ಅತ್ಯಂತ ಬುದ್ಧಿವಂತಿಕೆಯಿಂದ ರಾಜ್ಯಭಾರ ಮಾಡುವಂತಹ ನನ್ನಂತಹ ಪ್ರಭು ಯಾರಿದ್ದಾರೆ. ಪ್ರಾಪ್ತ್ಯತ್ಯುಜ್ವಲ ಕೀರ್ತಿ ಸಂಹತಿರಹಂ, ನನ್ನ ಚಾರಿತ್ರ್ಯದಿಂದ, ನನ್ನ ಶೌರ್ಯದಿಂದ, ಪರಾಕ್ರಮದಿಂದ ಅತ್ಯುಜ್ವಲವಾದಂತಹ ಕೀರ್ತಿಯ ಸಾಲನ್ನೇ ನಾನು ಪಡೆದಿದ್ದೇನೆ. ರಾಮೋ ನಾರ್ಹತಿ ತುಲ್ಯತಾಂ ಜನಕಜೆ, ನನಗೆ ಶ್ರೀರಾಮಚಂದ್ರ ಸರಿಯೇ, ನಾ ಎಂಥವನು, ಸಂಗ್ರಾಮ ಸಿಂಹ ನಾನು, ಅವನು ನನಗೆ ಸರಿಯೇ ಅನ್ನಂತೆ. ಸೀತಾಮಾತೆ ಒಂದೇ ಸಾಲು 3 ಸಾಲಲ್ಲಿ ಹೇಳ್ದ ಅವನು. ಜಗನ್ಮಾತೆ 1 ಸಾಲ ಹೇಳಿದಂತೆ. ಸರ್ವಂ ಸತ್ಯಮರೆ, ಎಲ್ಲ ಸತ್ಯ ಕಣಪ್ಪ. ಸನ್ಯಾಸ ಏಕಸ್ತವ ಪರಂತ್ವನುಚಿತ ಸನ್ಯಾಸ ಏಕಸ್ತವ. ಸಂ ಹೇಳಿದೆಯಲ್ಲ ಅದೊಂದು ಬಿಟ್ಬಿಡು, ಎಲ್ಲ ಸರಿಯಾಗುತ್ತೆ ಅಂತ. ಏನ್ ಸರಿಯಾಗುತ್ತೆ? ಜುಷ್ಟೋ ಮಂತ್ರಿ ಜನೇನ ಸಂಗತ ಧಿಯ, ಸಂಗತ ಧಿಯ ಅಂತಿದೆ, ಬಿಟ್ಬಿಡು. ಏನಾಯ್ತು? ಗತಧಿಯ. ಹೌದು ಕಣಪ್ಪ, ಸರಿಯಾಗಿದೆ. ಗತಧಿ ನೀನು, ಬುದ್ಧಿ ಇಲ್ಲದೆ ಇರೋವನು ನೀನೇ. ಹೀಗಿದ್ಮೇಲೆ ನಿನ್ನ ಮಂತ್ರಿಗಳು, ನಿನ್ನ ಗರಡಿಲಿ ಪಳಗದವರು ಕೇಳಬೇಕೆ? ನಿನ್ನನ್ನೇ ಮೀರಿಸುವಂಥವ್ರು. ಹುಚ್ಚರ ಸಂತೆ ಆಗಿದೆ, ಇದರಲ್ಲೇನು ಸಂಶಯ? ಏನೂ ಸಂಶಯವಿಲ್ಲ. ಪ್ರಾಪ್ತಾತ್ಯುಜ್ವಲ ಕೀರ್ತಿ ಸಂಹತಿರಹಂ, ಕೀರ್ತಿ ಸಂಹತಿಯನ್ನೇ ಪ್ರಾಪ್ತ ಮಾಡ್ಕೊಂಡಿದ್ದೇನೆ. ಸಂಬಿಡೋ, ಏನಾಯ್ತು? ಕೀರ್ತಿ ಹತಿರಹಂ, ನಿನ್ನ ಚರಿತ್ರೆಯಲ್ಲಿ ಕೀರ್ತಿ ಹತಿಯೇ. ಮೊದಲೇ ಹೋದೆ, ಅಣ್ಣನ ಹತ್ರ ಜಗಳ ಮಾಡಿದೆ, ಆಮೇಲೆ ವಾಲಿ ನಿನ್ನನ್ನು ಕಂಕ್ಳಲ್ಲಿ ಸಿಕ್ಕಿಸ್ಕೊಂಡ್ಬಿಟ್ಟು ಅಂಗದನ ತೊಟ್ಟು ಕಟ್ಟಿದ, ನಿನ್ನ ಆಟ ಆಡೋ ಪ್ರಾಣಿ ಅಂತ ಹೇಳಿ. ಅಷ್ಟೇ ಆಗಿರೋದು ಅಂತ. ರಾಮೋ ನಾರ್ಹತಿ ತುಲ್ಯತಾಂಜನ ಕಜೆ ಸಂಗ್ರಾಮ ಸಿಂಹಸ್ಯ ಮೇ ಎಂದಿದ್ದೆ. ತೆಗೆದ್ಬಿಡೋ, ಏನಾಯ್ತು? ಗ್ರಾಮ ಸಿಂಹ, ನಾಯಿ. ಸಂಗ್ರಾಮ ಸಿಂಹ ಅಲ್ಲ ನೀನು, ನಾಯಿ. ಇದು ಯೋಗ್ಯವಾಗಿದೆ ನಿನಗೆ ಅಂತಂದ್ಲಂತೆ. ಸರ್ವಂ ಸತ್ಯಮರೇ ಪರಂತ್ವನುಚಿತ ಸನ್ಯಾಸ ಏಕಸ್ತವ. ಸಂ ಸೇರಿಸ್ಬಿಟ್ಟಿಯಲ್ಲ, ಅದನ್ನು ಬಿಟ್ಟರೆ ಎಲ್ಲ ಸರಿಯಾಗತ್ತೆ ಅಂತ ಸೀತಾಮಾತೆ ಅಂದ್ಬಿಟ್ಲು. ಕಡೆಗೆ ಒಂದು ಮಾತು ಹೇಳಿದಂತೆ, ನೋಡು ರಾವಣ, ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಶ್ರೀರಾಮನನ್ನ ಬಿಟ್ಟು ಪರಪುರುಷನನ್ನ ನೆನೆಲಾರೆ. ಏನಾದರೂ ಆಗಲಿ, ಅದು ಸಾಧ್ಯವೇ ಇಲ್ಲ ಅಂತ ಸೀತಾಮಾತೆ ಅಂದುಬಿಟ್ಲು. ಅನ್ನೋಣ, ಈ ದುಷ್ಟನಿಗೆ ಸಿಟ್ಟು ಬಂತು ಇವನಿಗೆ. ಅಲ್ಲ, ನನ್ನಂತಹ ವೀರ ಶೂರ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ತಿರಸ್ಕರಿಸ್ತಾಳಲ್ಲ ಅಹಂಕೃತಿ, ಎಷ್ಟಿರಬಹುದು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ರಾವಣ, ದ್ವಾರ್ಭ್ಯಾಮೂರ್ಧ್ವಂ ತು ಮಾಸಾಭ್ಯಾಂ ಭರ್ತಾರಂ ಮಾಮನಿಚ್ಛತಿ ಮಮ ತ್ವಾಂ ಪ್ರಾತರಾಶಾರ್ಥೇ ಮಮ ತ್ವಾಂ ಪ್ರಾತರಾಶಾರ್ಥೇ ಲಭಂತೆ ಮಹಾನಸೇ. ಸೀತಾ, 2 ತಿಂಗಳು ಗಡುವು ನಿನಗೆ. ಅಷ್ಟರಲ್ಲಿ ನನ್ನನ್ನ ಪತಿಯಾಗಿ ಭಾವಿಸಿ ನೀನೇ ಬಂದೆಯೋ ಸರಿ, ಇಲ್ಲದೆ ಹೋದ್ರೆ ನಮ್ಮ ಕಡೆಯವ್ರಿಗೆ ಹೇಳಿಬಿಡ್ತೇನೆ, ನಿನ್ನನ್ನ ಕಡಿದು ಬೆಳಗಿನ ತಿಂಡಿಗೆ ಉಪಯೋಗಿಸ್ತಾರೆ. 2 ತಿಂಗಳು ಆ ಸಮಯ ಇದೆ, ನೋಡ್ಕೋ, ಏನ್ ಮಾಡ್ತೀಯೋ ಮಾಡ್ಕೋ ಅಂತ ಹೇಳಿ ಹೊರಟನಂತೆ. ಸೀತಾಮಾತೆ ಅಲ್ಲೇ ಇದ್ಲು. ಏನಂದೆ? 2 ತಿಂಗಳು ಸಮಯಾವಕಾಶ ನನಗೆ, ನನಗೆ ಸಮಯಾವಕಾಶ ಕೊಡ್ತೀಯ ನೀನು? ಏ ನೀಚ, ಕ್ಷಣ ಮಾತ್ರದಲ್ಲಿ ಸುಡಬಲ್ಲೆ ನಿನ್ನನ್ನ. ಅಸಂತೇಶಾತು ರಾಮಸ್ಯ ತಪಸಶ್ಚಾನುಪಾಲನಾತ್ ನ ತ್ವಾಂ ಕುರ್ಮಿ
दशग्रीवा भस्म भस्मार्ह तेजसा नापहर्तुमहं शक्या तस्य रामस्य धीमतः विधिस्तव वधार्थाय विहितो नात्र संशयः. ರಾವಣ, ಯಾರು ಅಂತ ಭಾವಿಸಿದ್ದೀಯ? ಎಚ್ಚರವಿರಲಿ. ಮನಸ್ಸು ಪಟ್ರೆ ನಿಮಿಷಾರ್ಧದಲ್ಲಿ ನಿನ್ನನ್ನು ಸುಡಬಲ್ಲೆ, ಹುಷಾರ್ ಅಂದ್ಲೂಪ. ನಡುಗ್ ಹೋಗ್ಬಿಟ್ಟ ರಾವಣ, ಬೆಕ್ಕಿನಂತಾಗ್ಬಿಟ್ಟ. ಹೇಳಿದ್ಲು, ಅಸಂದೇಶಾತ್ತು ರಾಮಸ್ಯ. ಯಾಕೆ ಆ ಕಾರ್ಯ ಮಾಡೋದಿಲ್ಲ ಅಂತಂದ್ರೆ ರಾಮನ ಅನುಜ್ಞೆಯನ್ನ ಪಡೆದಿಲ್ಲ, ರಾಮನ ಅನುಜ್ಞೆ ಇಲ್ಲ. ಎರಡನೇದಾಗಿ ರಾಮನಿಗೆ ಅಪಮಾನ. ನನ್ನನ್ನು ಅಪಹರಿಸಿರುವಂತಹ ನೀಚನನ್ನ ರಾಮನೇ ಬಂದು ಶಿಕ್ಷೆ ಕಟ್ಟು ಎಳ್ಕೊಂಡು ಹೋಗ್ಬೇಕು, ನನ್ನನ್ನು ಕರ್ಕೊಂಡು ಹೋಗ್ಬೇಕೇ ಹೊರತು ನಾನೇ ಅದಕ್ಕೆ ಪ್ರತಿಕಾರವನ್ನು ಮಾಡಿಬಿಟ್ರೆ ಅದು ರಾಮನಿಗೆ ಅಪಮಾನ. ಹಾಗಾಗಿ ಸುಮ್ಮನಿದ್ದೇನೆ. ಇನ್ನೊಂದು, ತಪಸ್ಸಶ್ಚ ಅನುಪಾಲನಾತ್. ನನ್ನ ಪಾತಿವ್ರತ್ಯಕ್ಕೆ ಭಂಗ ಬಂದುಬಿಡುತ್ತೆ, ಈ ತಪಸ್ಸು ಹಾಳಾಗ್ಬಿಡುತ್ತೆ, ತಪಸ್ಸಿನ ಶಕ್ತಿಯ ಹ್ರಾಸವಾಗಿಬಿಡುತ್ತೆ. ಹಾಗಾಗಿ ಸುಮ್ಮನಿದ್ದೀನಿ. ರಾವಣ, ಏನಂದೆ? ಅಪಹರಣ ಮಾಡಿಕೊಂಡು ನನ್ನನ್ನು ಬಂದಿದ್ದೀನಿ ಅಂತ ನಿನಗೆ ಅಹಂಕಾರ. ನ್ಯಾಯವಾಗಿ ಅಲ್ಲ, ನೀನು ಅಪಹರಣ ಮಾಡಿರೋದಲ್ಲ, ನಿನ್ನ ವಧೆಯ ವಿಧಿ ನಿನ್ನ ಕೈಯಲ್ಲಿ ಅಪಹರಣ ಮಾಡಿದೆ. ವಿಧಿ ಅಪಹರಣ ಮಾಡಿಸಿರೋದು, ನೀನು ಅಪಹರಣ ಮಾಡಿರೋದಂಥ ಅಲ್ಲ. ನಿನ್ನ ಸಾವಾಗಬೇಕು, ನನ್ನ ಪತಿಯ ಕೈಯಲ್ಲಿ ಆಗಬೇಕು ಅಂತ ವಿಧಿ ಇದೆ. ಹಾಗಾಗಿ ನನ್ನನ್ನು ಅಪಹರಣ ಮಾಡಿದೀಯ. ಇಲ್ಲದೆ ಹೋದ್ರೆ ನನ್ನನ್ನು ಎಳ್ಕೊಂಬರುವಂತಹ ಸಾಮರ್ಥ್ಯ ನಿನಗೆಲ್ಲಿತ್ತು? ನಾಯೇ ಹೋಗೋ ಹಾಗೆ ಅಂತ ಅಂದ್ಲು. ಈ ಕಡೆ ಬಂದ ಮೇಲೆ ಯೋಚನೆ ಮಾಡದಂತೆ ಎಂಥ ಸ್ಥಿತಿ ಬಂದುಬಿಡ್ತು. ರಾಮನ ಧರ್ಮಪತ್ನಿಗೆ ಪರಪುರುಷ 2 ತಿಂಗಳು ಕಾಲಾವಕಾಶ ಅಂತಿದ್ದಾನೆ. ಅಯ್ಯೋ, ಇದೆಲ್ಲ ನೋಡೋದಕ್ಕೆ ನಾನು ಬದುಕಿರಬೇಕೆ? ಸಾವು ಎಂಥ ಕ್ರೂರಿಯದು, ಎಷ್ಟು ಕ್ರೌರ್ಯ ಇದೆ. ಮೃತ್ಯುದೇವ, ನೀನಾಗಿ ಬರೋದಲ್ವೇ? ಯಾಕೆ ಹೀಗೆ ಒದ್ದಾಡಿಸ್ತಾ ಇದೀಯಾ? ಸಾವಾದರೂ ಯಾಕೆ ಬರಬಾರ್ದು ಅಂತ ಹೇಳಿ ಬಹಳ ದುಃಖಿತೆಯಾಗಿದ್ದಾಳೆ. ಆ ಸಮಯಕ್ಕೆ ಅಲ್ಲಿನ ರಾಕ್ಷಸಿಯರೆಲ್ಲ ಇದ್ರಂತೆ, ಎಲ್ಲ ನೋಡ್ತಾ ಇದ್ದಾರೆ. ರಾವಣ ಹೋದ್ಮೇಲೆ ಹತ್ರ ಬಂದು, ಸೀತಾ, ನೀ ಯಾಕೆ ರಾವಣನನ್ನ ಮದುವೆ ಆಗಬಾರ್ದು? ಎಲ್ಲ ದೇವತಾ ಸ್ತ್ರೀಯರಲ್ಲ ಬಾರಿ ಬಾರಿಗೂ ವ್ರತಕರ್ಮಗಳನ್ನು ಮಾಡಿ ಈ ರಾವಣನನ್ನೇ ಬಯಸ್ತಾರೆ ಅಂದ್ರಂತೆ. ಅಂದ ಕೂಡಲೇ ಸೀತೆ ಅಂದ್ಲು, ದೇವತಾ ಸ್ತ್ರೀಯರೆಲ್ಲ ಬಯಸ್ತಾರೋ ಇರ್ಲಿ, ಅಲ್ಲಿಗೆ ಕಳಿಸೋಣ ಅಂದ್ಲು. ದೇವತಾ ಸ್ತ್ರೀಯರು ಬಯಸಿದ ಮೇಲೆ ಅಲ್ಲಿಗೆ ದೇವಲೋಕಕ್ಕೆ ಕಳಿಸೋಣ ಇರಲಿ. ಇವನಂತಹ ವೀರ 3 ಲೋಕದಲ್ಲಿ ಉಂಟೆ? ಹೌದು ಹೌದು, ಇವನಂತಹ ಪರನಾರಿ ಚೋರ, ಸನ್ಯಾಸಿ ವೇಷಕ್ಕೇನೆ ಅಪಮಾನವಾಗುವ ಹಾಗೆ ಹೊತ್ಕೊಂಡ್ಬಂದಂತಹ ದುಷ್ಟ ಇನ್ನಾರೂ ಇಲ್ಲ ಅಂದ್ಲು. ಆ ರಾಕ್ಷಸಿಯರಿಗೂ ಕೂಡ ಸಿಟ್ಟು ಬಂದ್ಬಿಡ್ತು. ಇವು ಹಾಗೆ ಹೇಳಿದ್ರೆ ಕೇಳೋದಿಲ್ಲ ಇವಳು. ಒಂದು ಕೆಲಸ ಮಾಡೋಣ, ನಾವೇ ಇಲ್ಲೇ ಬೆಂಕಿ ಹಚ್ಚಿ ಇವಳನ್ನು ಕಡ್ದು ಬಿಟ್ಟು ಅಲ್ಲೇ ಬೇಯಿಸ್ಬಿಡೋಣ, ಮಾಂಸದ ಉಂಡೆ ಮಾಡ್ಕೊಳ್ಳೋಣ. ಯಾರು ಜಗಳ ಮಾಡ್ಕೊಳ್ಳೋದು ಬೇಡ, ಸಮಾನವಾಗಿ ಹಂಚ್ಕೊಳ್ಳೋಣ. ಜೊತೆಗೆ ಹೆಂಡ ಇಲ್ಲದೆ ಹೋದ್ರೆ ಸರಿ ಆಗತ್ತೆ, ಅದನ್ನು ತರಿಸೋಣ. ಹೆಂಡ ಮಾಂಸ 2 ಸೇರ್ತು, ಕುಣಿತ ಯಾಕೆ ಬೇಡ, ಅದನ್ನು ಮಾಡೋಣ. ನಿಕುಂಭಿಳೆ ಮುಂದೆ ಹೋಗಿ ಚೆನ್ನಾಗಿ ಇವಳು ಮಾಂಸ ತಿಂದು ಹೆಂಡ ಕುಡಿದು ಎಲ್ಲ ಕುಣಿಯೋಣ ಅಂಥೇಳಿ ಅವರೆಲ್ಲ ಹೆದರಿಸ್ಬಿಟ್ಲು. ನೋಡಿದಂತೆ ಇಂಥ ಮಾತು ಕೇಳಬೇಕೆ? ದಶರಥನ ಸೊಸೆ ಇಂಥ ಮಾತು ಕೇಳಬೇಕೆ? ನಾನು ಬದುಕಿರೋದೇನಕ್ಕೆ? ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ. ಧಿಗಸ್ತು ಖಲು ಮಾನುಷ್ಯಂ ಧಿಗಸ್ತು ಖಲು ಮಾನುಷ್ಯಂ ಧಿಗಸ್ತು ಪರವಶ್ಯತಾ ನ ಶಕ್ಯಂ ಯತ್ ಪರಿತ್ಯಕ್ತುಂ ನ ಶಕ್ಯಂ ಯತ್ ಪರಿತ್ಯಕ್ತುಂ
जीवितम् साहं त्यक्त्वा प्रियार्हेण रामेण विदितात्मना प्राणां त्यक्ष्यामि प्राणां त्यक्ष्यामि पापस्य रावणस्य गतावशम् ಧಿಗಸ್ತು ಖಲು ಮಾನುಷ್ಯಂ. ಈ ಮನುಷ್ಯ ಜನ್ಮಕ್ಕೆ ಧಿಕ್ಕಾರವಿರಲಿ, ಈ ಪರವಶ್ಯತೆಗೆ ಧಿಕ್ಕಾರವಿರಲಿ. ಏನು ಪರಿಸ್ಥಿತಿ, ಎಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ನನ್ನಿಚ್ಛೆಯಂತೆ ಆತ್ಮಹತ್ಯೆಯನ್ನೂ ಮಾಡಿಕೊಳ್ಳೋ ಹಾಗಿಲ್ವಲ್ಲ. ಎಂತಹ ಪರಿಸ್ಥಿತಿ ಉಂಟಾಗ್ಬಿಡ್ತು ನನಗೇಂತ ಅತ್ಯಂತ ಮರುಗಿ ಶ್ರೀರಾಮಚಂದ್ರ ಯಾಕೆ ಇಲ್ಲಿವರೆಗೂ ಬಂದಿಲ್ಲ? ನನ್ನ ಮೇಲೆ ಸಿಟ್ಟಾಗ್ಬಿಟ್ನೆ, ನಾನು ಬೇಡವಾಗಿಬಿಟ್ಲೆ. ನನಗೋಸ್ಕರವಾಗಿ ಎಂಥ ಕೆಲಸವನ್ನು ಮಾಡಿದ್ದ, ಶೂರ್ಪನಖಿಯ ಮೂಗನ್ನ ಕತ್ತರಿಸಿದ, 14,000 ಜನರನ್ನ ಏಕಮಾತ್ರದಲ್ಲಿ ಒಬ್ಬನೇ ಧ್ವಂಸ ಮಾಡಿದ ಅಂಥ ರಾಮ ಬರಲಿಲ್ವಲ್ಲ, ಏನು ಕಾರಣ ಅಂತ ಯೋಚನೆ ಮಾಡಿದ್ದಂತೆ. ಓಹೋ, ತಪ್ಪು ನನ್ನದೇ. ಮಾಯಾಮೃಗ ಬಂತು. ನಾ ಹೇಳಿದೆ, ರಾಮ ಆ ಮೃಗ ನನಗೆ ಬೇಕು, ನೀ ಹೋಗಿ ತಗೊಂಬರ್ಬೇಕು. ಇಲ್ಲ ಸೀತಾ, ಅದು ಮೋಸ, ನಂಬೋಕ್ಕಾಗೋದಿಲ್ಲ ಅಂದೆ. ಪರವಾಗಿಲ್ಲ, ಮೋಸವಾದರೂ ಚಿಂತೆ ಇಲ್ಲ, ಆ ಮಾಯಾಮೃಗ ನನಗೆ ಬೇಕು, ನೀನು ಹೋಗಿ ತಗೊಂಡು ಬರಬೇಕು. ಯಾವನ ಪಾದಾರವಿಂದ ಮಂಗಳಕ್ಕೆ ಮಂಗಳವೋ ಅಂತಹ ಶ್ರೀರಾಮಚಂದ್ರನನ್ನ ನೀನು ಹೋಗು, ಇನ್ನೊಂದು ವಸ್ತು ನನಗೆ ಬೇಕು ಅಂದುಬಿಟ್ಟೆ. ಇದೇ ದೋಷ. ಈ ದೋಷದಿಂದ ಎಲ್ಲ ಅನರ್ಥವೂ ಆಗಿದೆ. ರಾಮಚಂದ್ರನನ್ನು ಹೋಗು ಅಂದುಬಿಟ್ಟೆ. ಶ್ರೀರಾಮಚಂದ್ರನೂ ಸಿಟ್ಟಾಗಿರಬೇಕು. ಇಂಥ ಸ್ತ್ರೀ ಇದ್ರೆಷ್ಟು ಬಿಟ್ಟರೆಷ್ಟು ಅಂತ ಹೇಳಿ ಅವನು ಸುಮ್ಮನಿದ್ದಾನೆ ಅಂತ ಕಾಣಿಸುತ್ತೆ. ರಾಮನೇ ಬಿಟ್ಟ ಮೇಲೆ ಇನ್ನು ಯಾರಿಗೆ ಪ್ರಿಯ ನಾನು? ರಾಮನ ಕಥೆ ಹಾಗಾಯಿತು. ಲಕ್ಷ್ಮಣನಾದರೂ ಯಾಕೆ ಸುಮ್ಮನಿದ್ದ ಅಂತ. ಲಕ್ಷ್ಮಣ ಸುಮ್ಮನಿರೋದಕ್ಕೆ ಕಾರಣ ಇಲ್ವಲ್ಲ, ಅವನಾದರೂ ಬರಬೇಕಾಗಿತ್ತಲ್ಲ. ಲಕ್ಷ್ಮಣನನ್ನ ಅನ್ನಬಾರದ ಮಾತುಗಳಲ್ಲಿ ಅಂದುಬಿಟ್ಟೆ, ವೃಥಾ ಅನುಮಾನ ಪಟ್ಟುಬಿಟ್ಟೆ, ಬಾಯಿಗೆ ಬಂದ ಹಾಗೆ ಅಂದುಬಿಟ್ಟೆ. ನ್ಯಾಯವಾಗಿ ಲಕ್ಷ್ಮಣನು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಸೀತೆ ಅಂದದ್ದು. ಲಕ್ಷ್ಮಣನ ಬಗ್ಗೆ ಸೀತೆಗೆ ಸ್ವಲ್ಪವೂ ಅನುಮಾನವಿರೋದಿಲ್ಲ. ಯಾಕೆಂದ್ರೆ ಲಕ್ಷ್ಮಣ ಹೋದ ಕೂಡಲೇ ರಾವಣನ ಹತ್ರ ಲಕ್ಷ್ಮಣನ ವಿಷಯವನ್ನು ಹೇಳಬೇಕಾದ್ರೆ ಜಿತೇಂದ್ರಿಯ ಅಂತಾಳೆ. ಅಂಥ ಲಕ್ಷ್ಮಣ ಅವನು ಅಂದಿದ್ಯಾಕೆ ರಾಮನ ಸಹಾಯಕ್ಕೆ ಹೋಗಲಿ ಅಂತ. ಎಂಥ ಲಕ್ಷ್ಮಣ, ಅವನ ಯೋಗ್ಯತೆ ಎಂಥದ್ದು. ಆ ಆಭರಣವನ್ನು ಕಪಿಗಳು ತಂದು ತೋರಿಸಿದಾಗ ಶ್ರೀರಾಮಚಂದ್ರ ಸೀತೆಯ ಆಭರಣಗಳನ್ನೆಲ್ಲ ನೋಡ್ತಾನೆ. ಸೀತೆಯೇ ಸಿಕ್ಕಷ್ಟು ಸಂತೋಷವಾಗಿಬಿಡುತ್ತಂತೆ. ಆ ಕಣ್ಣುಗಳಿಂದ ನೀರು ಸುರಿತಾ ಇದೆ. ಆ ನೀರು, ಕಣ್ಣೀರು ಆಭರಣವನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಬಿಡ್ತಿಲ್ಲ, ಅಷ್ಟು ಕಣ್ಣೀರು ಸುರಿದು ಬಿಡ್ತು. ತಕ್ಷಣ ಅದನ್ನು ತಗೊಂಡು ಹೋಗಿ ಲಕ್ಷ್ಮಣನಿಗೆ ತೋರಿಸದಂತೆ. ಲಕ್ಷ್ಮಣ ನೋಡಪ್ಪ, ನಿಮ್ಮ ಅತ್ತಿಗೆದೋ ಏನೋ ಪರೀಕ್ಷೆ ಮಾಡು ಅಂದಾಗ ಲಕ್ಷ್ಮಣ ಹೇಳ್ತಾನಂತೆ, ಅಣ್ಣ ನಾಹಂ ಜಾನಾಮಿ ಕೇಯೂರೇ ನಾನಹಂ ಜಾನಾಮಿ ಕಂಕಣೆ ನೂಪುರೇ ತ್ವಭಿಷಾನಾಮಿ ನಿತ್ಯಂ ಪಾದಾಭಿವಂದನಾತ್. ಅಣ್ಣ, ನನಗೆ ಕಂಕಣ ಗೊತ್ತಾಗೋದಿಲ್ಲ, ನನಗೆ ಕೇಯೂರ ಗೊತ್ತಾಗೋದಿಲ್ಲ, ಕಿವಿಯೋಲೆ ಗೊತ್ತಾಗೋದಿಲ್ಲ ಅಣ್ಣ. ಅದು ಯಾವುದನ್ನು ನಾನು ಗಮನಿಸಿಲ್ಲ. ಆದರೆ ಗೆಜ್ಜೆ ಮಾತ್ರ ಗೊತ್ತಾಗುತ್ತೆ. ಯಾಕೆ? ನಿತ್ಯಂ ಪಾದಾಭಿವಂದನಾತ್. ನಿತ್ಯವೂ ಅತ್ತಿಗೆಗೆ ನಮಸ್ಕಾರ ಮಾಡ್ತಾ ಆ ಗೆಜ್ಜೆ ಒಂದು ಪರಿಚಿತವಾಗಿದೆ, ಅದೊಂದನ್ನು ಮಾತ್ರ ಹೇಳಬಲ್ಲೆ ಎಂದಂತೆ. ಇಂಥ ಆದರ್ಶ ಜಗತ್ತಿಗೆ. ಅಂಥ ಲಕ್ಷ್ಮಣನನ್ನು ಅಂದುಬಿಟ್ಟೆ. ಅಂಥ ಲಕ್ಷ್ಮಣನ ಸ್ವಭಾವ, ಅವನ ಆ ಪರಾಕ್ರಮ, ಅವನ ಜಿತೇಂದ್ರಿಯತ್ವ ಅಂಥದ್ದು ಅಂತ ಸೀತೆ ಗೊತ್ತು. ಲಕ್ಷ್ಮಣ ಹೇಳಿರೋ ಮಾತು ಗೊತ್ತಿಲ್ಲ ಆಕೆಗೆ. ಇಂಥ ಲಕ್ಷ್ಮಣನನ್ನ ಕ್ರೂರವಾಗಿ ಅಂದುಬಿಟ್ಟೆ. ಹಾಗಾಗಿ ಲಕ್ಷ್ಮಣನೂ ಕೈಬಿಟ್ಟ. ರಾಮ ಲಕ್ಷ್ಮಣರೀರ್ವರೂ ಕೂಡ ಕೈಬಿಟ್ಟ ಮೇಲೆ ಇನ್ನು ನಾನು ಏತಕ್ಕೆ ಬದುಕಿರಬೇಕು? ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಂತೆ. ನೋಡಿ, ಇದಕ್ಕಿಂತ ದೌರ್ಭಾಗ್ಯ ಉಂಟೆ? ಶ್ರೀರಾಮಚಂದ್ರನ ಧರ್ಮಪತ್ನಿ ಸಾಕ್ಷಾನ್ ಮಹಾಲಕ್ಷ್ಮಿ ಸೀತಾದೇವಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎಂದಂತೆ. ಅಂದ ಕೂಡಲೇ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದ ಮರದ ಮೇಲೆ ಥೂ
ನಿನ್ನಂತಹ ಭಂಟ ಇದ್ದು ದೇವಿಗೆ ಈ ಗತಿಗೆ ಸುಟ್ಕೋಬೇಕು ನಿನ್ನನ್ನು ಅಂತಿದ್ದಾನಂತೆ ಆಂಜನೇಯ ಸ್ವಾಮಿ. ಈ ಗತಿ ಬಂದ್ಬಿಡ್ತಲ್ಲ ಅಂತ ಯಾವುದರಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇಲ್ಲೇನು ಆಯುಧ ಇಲ್ಲ, ಹಗ್ಗ ಇಲ್ಲ. ಆಹಾ, ಭಗವಂತ ಒಂದು ಉಪಕಾರವನ್ನು ಮಾಡಿದ್ದಾನೆ. ಇಂಥ ಪರಿಸ್ಥಿತಿಗೆ ಅನುಕೂಲವಾಗಲಿ ಅಂತ ಹೇಳಿ ನೀಳವಾದ ಜಡೆಯನ್ನು ಕೊಟ್ಟು ಭಗವಂತ ಕರುಣಿಸಿದ್ದಾನೆ. ಆ ಜಡೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಅದರಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮರದ ಬಳಿಗೆ ಬಂದು ನಿಂತ್ಕೊಂಡಿದ್ದಾಳೆ. ತನ್ನ ಕುಲವನ್ನು ಸ್ಮರಣೆ ಮಾಡಿಕೊಂಡ್ಲು, ಜನಕನ ಕುಲವನ್ನು ಸ್ಮರಣೆ ಮಾಡಿಕೊಂಡ್ಲು, ರಾಮನನ್ನು ಸ್ಮರಣೆ ಮಾಡ್ತಾ ಇದ್ದಾಳೆ, ಆತ್ಮಹತ್ಯೆಗೆ ಸಿದ್ಧಳಾಗಿದ್ದಾಳೆ. ಈ ಪರಿಸ್ಥಿತಿಯಲ್ಲಿ ಸರಿಯಾಗಿ ತ್ರಿಜಟೆ ಬರ್ತಾಳೆ. ಬಂದು ಆ ರಾಕ್ಷಸರನ್ನೆಲ್ಲ ಓಡಿಸ್ಬಿಟ್ಟು, ಅಮ್ಮ ನೊಂದ್ಕೋಬೇಡ ತಾಯೇ, ಈಗಿನ್ನೂ ಎಚ್ಚರವಾಗಿ ಬರ್ತಾ ಇದ್ದೇನೆ, ದಿವ್ಯವಾದಂತಹ ಕನಸನ್ನು ಕಂಡಿದ್ದೇನೆ. ಎಂಥ ಕನಸು! ಶ್ರೀರಾಮಚಂದ್ರ ಬೆಳ್ಳನೆಯ ಆನೆಯ ಮೇಲೆ ಕೂತಿದ್ದಾನೆ, ಬಿಳಿ ವಸ್ತ್ರವನ್ನು ತೊಟ್ಕೊಂಡಿದ್ದಾನೆ, ಪಕ್ಕದಲ್ಲಿ ಲಕ್ಷ್ಮಣನೂ ಇದ್ದಾನೆ, ಸರ್ವಾಲಂಕಾರ ಭೂಷಿತರಾಗಿದ್ದಾರೆ, ಅವರಿಗೆ ಮೆರವಣಿಗೆ ಆಗ್ತಾ ಇದೆ, ಪುರಪ್ರವೇಶ ನಡೀತಾ ಇದೆ ಅಂತ ಕನಸನ್ನು ಹೇಳ್ತಾ ಇದ್ಲಂತ. ಆಗ ಸೀತೆ ಕೇಳಿದ್ಲು, ತ್ರಿಜಟ, ಕನಸಲ್ಲೂ ರಾಮನ ಜೊತೆ ಇಲ್ವೇ ನಮ್ಮ ನಾನು? ನಿನ್ನ ಕನಸಲ್ಲೂ ರಾಮನ ಬಳಿ ಇಲ್ವೇ ನಾನು ಅಂತ ನೋಡ. ಮಾತಾ, ಶ್ರೀರಾಮಚಂದ್ರ ತನ್ನ ಅಮೃತ ಹಸ್ತದಲ್ಲಿ ನಿನ್ನನ್ನು ಆನೆ ಮೇಲಕ್ಕೆ ಹತ್ತಿಸ್ಕೊಂಡ ಅಂತ. ನಿನ್ನನ್ನು ಅಮೃತ ಹಸ್ತದಲ್ಲಿ ಆನೆ ಮೇಲಕ್ಕೆ ಹಿಡಿದು ಎಳೆದು ಹತ್ತಿಸ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ಇಂತಹ ಕನಸನ್ನು ಕಂಡಿದ್ದೇನೆ. ಹೀಗೆ 100 ಕನಸು ಹೇಳ್ತಾಳಾಕೆ, ಬೇರೆ ಬೇರೆ ಕನಸನ್ನು ಹೇಳ್ತಾಳೆ. ರಾಮನದ್ದು ಈ ಸ್ಥಿತಿ. ಇನ್ನು ರಾವಣನೋ ತಲೆಯೆಲ್ಲ ಬೋಳವಾಗಿದೆ, ಮೈಗೆಲ್ಲ ಎಣ್ಣೆ, ಕೆಂಪು ವಸ್ತ್ರ, ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾನೆ. ಕತ್ತೆ ಮೇಲೆ ಕೂತ್ಕೊಂಡು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾನೆ. ಬಿದ್ದ. ಎಲ್ಲಿ ಬಿದ್ದ? ಕೆಸರಿನ ಹೊಂಡಕ್ಕೆ. ಬರೀ ಅವನೊಬ್ಬನೇ ಅಲ್ಲ, ಅವನು, ಇಂದ್ರಜಿತು, ಅವನ ಪರಿವಾರ ಎಲ್ಲರೂ ಬಿದ್ದರು. ಇಂಥ ಕನಸನ್ನು ಕಂಡೆ. ಇನ್ನು ವಿಭೀಷಣ ಪರ್ವತಾಗ್ರದಲ್ಲಿ ಶ್ವೇತಛತ್ರವನ್ನು ವಿಭೀಷಣನಿಗೆ ಹಿಡಿದಿದ್ದಾರೆ, ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕಂಡೆ ತಾಯಿ, ಖಂಡಿತವಾಗಲೂ ಮಂಗಳವಾಗುತ್ತೆ, ನೀನು ಈ ಆಲೋಚನೆಯನ್ನು ಮಾಡಬೇಡ ಅಂತನ್ನೋನ. ಸ್ವಲ್ಪ ಸಮಾಧಾನವಾಯ್ತಂತೆ. ಹಾಗೆ ಕೂತ್ಲು. ಇನ್ನೊಂದು 10 ನಿಮಿಷ ಆಯಿತು. ಮತ್ತೆ ಅದೇ ಯೋಚನೆ ಬರ್ತಾ ಇದೆ, ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಮತ್ತೆ ಮರಗ್ತಾ ಇದ್ದಾಳೆ. ಬಹಳ ದುಃಖವಾಗ್ಬಿಡ್ತು. ಮತ್ತೆ ಆತ್ಮಹತ್ಯೆ ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಂಡಿದ್ದಾಳೆ, ಮಾಡ್ಕೊಂಡ್ಬಿಡ್ತೀನಿ ಅಂತ. ಇಂಥ ಸಮಯ ನೋಡಿ, ಆಂಜನೇಯ ಎಷ್ಟು ಬುದ್ಧಿವಂತ ಅಂತ. ಸಮಯ ಎಂಥದ್ದು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆತ್ಮಹತ್ಯೆ ಆಗುತ್ತೆ. ಈಗ ನಾನು ಸುಮ್ಮನಿರೋದು ಸರಿಯಲ್ಲ ಅಂಥೇಳಿ ಯೋಚನೆ ಮಾಡಿದ್ನಂತೆ. ಅವನ ಬುದ್ಧಿ ಮತ್ತೆ ಎಂತಹ ಮಟ್ಟದ್ದು ಅಂತ ಯೋಚನೆ ಮಾಡಿ. ಈಗ ಸೀತೆಯ ಆತ್ಮಹತ್ಯೆ ನಿಲ್ಲಬೇಕು, ಸೀತೆಗೆ ಸಮಾಧಾನವಾಗಬೇಕು, ನನ್ನ ಮೇಲೆ ನಂಬಿಕೆಯೂ ಬರಬೇಕು. 3 ಆಗ್ಬೇಕೀಗ. ಆತ್ಮಹತ್ಯೆ ನಿಲ್ಲಬೇಕು, ಸೀತೆಗೆ ನನ್ನ ಮೇಲೆ ನಂಬಿಕೆ ಬರಬೇಕು, ಮತ್ತು ಸೀತೆಗೆ ಸಮಾಧಾನ ಆಗಬೇಕು. ಇದು 3 ಆಗುವ ಹಾಗೆ ಏನು ಮಾಡಲಿ ಅಂತ ಅವನು ಯೋಚನೆ ಮಾಡಿದಂತೆ. ಯಾವ ಭಾಷೆಯಲ್ಲಿ ಮಾತಾಡೋದು? ಸಂಸ್ಕೃತದಲ್ಲೇ ಮಾತಾಡಬೇಕು. ಸಂಸ್ಕೃತದಲ್ಲಿ ಮಾತಾಡಿದ್ರೆ ನನ್ನನ್ನು ರಾವಣ ಅಂತ ಮಾಡ್ಕೊಂಡ್ಬಿಟ್ರೆ, ರಾವಣ ಮಹಾಬ್ರಾಹ್ಮಣ, ಸಂಸ್ಕೃತ ಬರ್ತಿತ್ತು ಅವನಿಗೆ. ಮತ್ತೆ ಬ್ರಹ್ಮರಾಕ್ಷಸರ ಹತ್ರ ವಿಶೇಷವಾಗಿ ಟ್ರೈನಿಂಗ್ ತೊಗೊಂಡಿದ್ದ ಸಂಸ್ಕೃತದ ಭಾಷೆ ಬಗ್ಗೆ. ಇದ್ರೂ ಅಲ್ಲೇ ಬ್ರಹ್ಮರಾಕ್ಷಸರೆಲ್ಲ ಯಜ್ಞ ಯಾಗ ಮಾಡಿಸ್ಕೊಡ್ತಾ ಇದ್ರು, ಆ ವಿಚಾರಕವನ್ನು ಮಾಡಿಕೊಡ್ತಾ ಇದ್ರು ಅವರೇ. ಆ ಬ್ರಹ್ಮರಾಕ್ಷಸದಲ್ಲಿ ಸ್ವಲ್ಪ ದೊಡ್ಡವನೇ ಪುರೋಹಿತ ರಾವಣನಿಗೆ. ಹೀಗಿತ್ತು. ಆದರೂ ಕೂಡ ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನನ್ನ ವಿಷಯವೇ ಸರಿಯಾಗಿ ತಲುಪೋದಿಲ್ಲ, ಹಾಗಾಗಿ ಸಂಸ್ಕೃತದಲ್ಲೇ ಮಾತಾಡ್ತೀನಿ ನಿಶ್ಚಯ ಮಾಡಿಕೊಂಡ. ನೋಡಿ, ಆ ಸಂಸ್ಕೃತ ಭಾಷೆಯ ಮಹತ್ವ ಆಂಜನೇಯಂಗೆ ಗೊತ್ತಾಗಿತ್ತು, ನಮಗೆ ಗೊತ್ತಾಗಿಲ್ಲ. ಆಂಜನೇಯ ಸ್ವಾಮಿ ಗೊತ್ತಾಗಿದೆ ಅದ್ರ ಮಹತ್ವ. ಸಂಸ್ಕೃತ ಭಾಷೆಯಲ್ಲೇ ಮಾತಾಡೋದು ಅಂತ ತೀರ್ಮಾನ ಮಾಡಿಕೊಂಡ. ಏನು ಮಾತಾಡಬೇಕು? ಏನಾದರೂ ಒಂದೇ ಏಟಿಗೆ ಅಲ್ಲಿಂದ ನೆಗೆದು ಸೀತಾಮಾತಾ ಅಂದರೆ ಹೆದರ್ಕೊಂಡು ಬೇಗ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಹಾಗೆ ಮಾಡೋ ಹಾಗಿಲ್ಲ. ಇನ್ನೇನು ಮಾಡೋದು ಅಂತ ಕೆಲವು ಜನ ಹೇಳ್ತಾರೆ. ಯಾಕ್ರಿ ಅಷ್ಟು ಯೋಚನೆ ಮಾಡಬೇಕಾಗಿತ್ತು? ಇರಲಿಲ್ವಾ ಅಂಗುಲಿ ಏಕ, ರಾಮ ಕೊಟ್ಟಿರೋ ಉಂಗುರ ಅಲ್ಲಿಂದಲೇ ಮೇಲಿಂದಲೇ ಟಪಕ್ ಅಂತ ಹಾಕ್ಬಿಡೋದು. ಹಾಕೋದ್ ಕೂಡಲೇ ಸೀತೆ ಕೈಗೆ ಬರ್ತಿತ್ತು. ಬಂದ ತಕ್ಷಣ ಸೀತೆ ನೋಡ್ತಿದ್ಲು, ನಂಬಿಕೆ ಬಂದ್ಬಿಡ್ತಿತ್ತಲ್ಲ, ಯಾಕಷ್ಟು ಸರ್ಕಸ್ ಮಾಡ್ದ ಅಂತ. ಸರೀಪ, ಮರದ ಮೇಲೆ ತುದಿಲಿ ಇದಾನವನು, ಸೀತೆ ಕೆಳಗಿದ್ದಾಳೆ, ಹಾಕೋದು ಸೀತೆ ಕೈಗೆ ಹೋಗ್ಬೇಕು ಅಂತೇನೋ. ರಾಕ್ಷಸರ ಕೈಗೆ ಹೋದ್ರೆ
ಪೂರ್ತಿ ಅನರ್ಥ ಆಗತ್ತೆ. ನೋಡಿ, ಇಷ್ಟೆಲ್ಲ ಯೋಚನೆ ಮಾಡಿಬಿಟ್ಟು ಆಂಜನೇಯ ಸ್ವಾಮಿ ರಾಮಕಥೆಯನ್ನ ಹೇಳಬೇಕು. ಆ ರಾಮಕಥೆಯ ಮಹಿಮೆ ನೋಡಿ ಹೇಗಿದೆ. ರಾಮಕಥೆಯನ್ನು ಹೇಳಿದ್ರೆ ನನ್ನ ಮೇಲೂ ವಿಶ್ವಾಸ ಬರುತ್ತೆ, ಸೀತೆಯ ಶೋಕವೂ ದೂರವಾಗತ್ತೆ, ಆತ್ಮಹತ್ಯೆಯ ಪ್ರಯತ್ನವೂ ನಿಲ್ಲತ್ತೆ. ಹಾಗಾಗಿ ರಾಮಕಥೆಯನ್ನು ಹೇಳಬೇಕು, ಬೇರೆ ಇದನ್ನು ಹೇಳ್ಕೊಡುದು ಅಂತ ಹೇಳಿ ತೀರ್ಮಾನ ಮಾಡ್ದ. ನೈನಾಮುದ್ವೇಜ ಇಷ್ಯಾಮಿ, ನೈನಾಮುದ್ವೇಜಯಿಷ್ಯಾಮಿ ತದ್ಬಂಧುಗತ ಮಾನಸಾ ಇಕ್ಷ್ವಾಕೂರ್ಣಾಂ ವರಿಷ್ಠಸ್ಯ ರಾಮಸ್ಯ ವಿದಿತಾತ್ಮನಃ ಶುಭಾನಿ ಧರ್ಮಯುಕ್ತಾನಿ ವಚನಾನಿ ಸಮರ್ಪಯನ್ ಶ್ರಾವಯಿಷ್ಯಾಮಿ ಸರ್ವಾಣಿ ಮಧುರಾಂ ಪ್ರಬ್ರುವನ್ ಗಿರಂ ಶ್ರದ್ಧಾಸ್ಯತಿ ಯಥಾ ಹೀಯಂ ಶ್ರದ್ಧಾಸ್ಯತಿ ಯಥಾ ಹೀಯಂ ತಥಾ ಸರ್ವಂ ಸಮಾದಧೇ. ನೈನಾಂ ಉದ್ವೇಜಯಿಷ್ಯಾಮಿ. ಇಂತಹ ಸಂದರ್ಭದಲ್ಲಿ ಸೀತೆಗೆ ಉದ್ವೇಗವನ್ನು ತರೋದು ಸರಿಯಲ್ಲ. ಶುಭಾನಿ ಧರ್ಮಯುಕ್ತಾನಿ, ಅತ್ಯಂತ ಶುಭವೂ ಧರ್ಮಯುಕ್ತವೂ ಶ್ರೇಯಸ್ಸಿಗೆ ಕಾರಣವೂ ಆದಂತಹ ಮಧುರವಾದಂತಹ ರಾಮಾಯಣವನ್ನ ಹೇಳ್ತೇನೆ, ರಾಮನ ಕಥೆಯನ್ನು ಹೇಳ್ತೇನೆ ಅಂತ ತೀರ್ಮಾನ ಮಾಡಿದೆ. ನೋಡಿ, ರಾಮ ಕಥೆಯನ್ನ ಇಂಥದಕ್ಕೆಲ್ಲ ಉಪಯೋಗ ಅಂತ ಕಣ್ಣು ಹಿಡ್ಕೊಂಡವರು ಮೊದಲನೇವನೇ ಆಂಜನೇಯ. ಅಲ್ಲೇ ತೀರ್ಮಾನ ಮಾಡ್ದ, ರಾಮ ಕಥೆ ಇದಕ್ಕೆಲ್ಲ ಮದ್ದು ಅಂತ. ಯಾವುದಕ್ಕೆ? ಮಾನಸಿಕವಾದ ಅಸ್ಥೈರ್ಯ, ಡಿಪ್ರೆಷನ್ ಅಂತಾರಲ್ಲ ಅದಕ್ಕೆ, ವಿಶ್ವಾಸವನ್ನು ಗಳಿಸ್ಕೊಳ್ಳೋದಕ್ಕೆ, ಶೋಕನಾಶಕ್ಕೆ, ಇದಕ್ಕೆಲ್ಲ ರಾಮಾಯಣವೇ ಮದ್ದು ಅಂತ ಹೇಳಿ ರಾಮಾಯಣವನ್ನು ಶುರು ಮಾಡಿದ. ಚಂಪುಕಾರ ಹೇಳ್ತಾನೆ, ದೇವ್ಯಾ ದಶಾನನ ವಜ್ರ ವಚೋಮಯ ವಜ್ರತೀರ್ಣ ಕರ್ಣಾಂತರ ವ್ರಣ ವಿರೋಪಣ ಭೇಷಜಾನಿ ವಿಸೃಂಭಣಾರ್ಥಂ ಅಯಮನ್ವಯ ಸಂಗತಾನಿ ರಾಮಾಭಿಕೀರ್ತನ ಮಧೂನಿ ಶನೈಹಿ ನ್ಯಷಿಂಚತೆ. ಈ ರಾವಣ ಕರ್ಣಕಠೋರವಾದಂತಹ ಮಾತನ್ನ ಹೇಳಿ ಸೀತೆಯ ಕಿವಿಗಳಿಗೆ ಗಾಯ ಮಾಡಿಬಿಟ್ಟಿದ್ದ. ಆ ಗಾಯವಾಸಿ ಮಾಡಿದ್ರೆ ಏನು ಮಾಡಬೇಕು? ಮಧು, ಒಳ್ಳೆಗೆ ಜೇನುತುಪ್ಪ ಸವರ್ಕೋಬೇಕು. ಅದು ಎಂಥ ಜೇನುತುಪ್ಪ ಆಗಬೇಕು? ರಾಮಾಯಣ, ರಾಮನ ಕಥೆ ಅನ್ನುವಂತಹ ಜೇನುತುಪ್ಪವಾಗಬೇಕು. ಅದರಿಂದ ಆ ಗಾಯ ವಾಸಿಯಾಗತ್ತೆ ಹೊರತು ಬೇರೆದ್ರಿಂದ ವಾಸಿಯಾಗೋಲ್ಲ ಅಂಥೇಳಿ ರಾಮಕಥೆ ಅನ್ನುವಂತಹ ಮಧುವನ್ನು ಸುರಿಸ್ದ ಅಂತ, ರಾಮಕಥೆ ಅನ್ನುವಂತಹ ಜೇನನ್ನ ಸುರಿಸ್ದ. ಹೇಳ್ತಾ ಇದ್ದಾನೆ, ಎಂತಹ ಮಾತು ಮೃದು ಮಧುರವಾಗಿ. ರಾಜ ದಶರಥೋ ನಾಮ ರಥಕುಂಜರ ವಾಜಿಮಾನ್, ರಾಜ ದಶರಥೋ ನಾಮ ರಥಕುಂಜರ ವಾಜಿವಾನ. ರಾಜ ದಶರಥೋ ನಾಮ ರಥಕುಂಜರ ವಾಜಿವಾನ. ಪುಣ್ಯಶೀಲೋ ಮಹಾಕೀರ್ತಿ, ಪುಣ್ಯಶೀಲೋ ಮಹಾಕೀರ್ತಿ ರುಜುರಾಸ್ಮಿನ್ ಮಹಾಯಶಃ. ರಾಜರ್ಷೀಣಾಂ ಗುಣಶ್ರೇಷ್ಠಃ ತಪಸಾ ಚರ್ಷಿಭಿಃ ಸಮಃ. ಚಕ್ರವರ್ತಿ ಕುಲೇ ಜಾತಃ ಪುರಂದರ ಸಮೋ ಬಲೆ. ರಾಜ ದಶರಥೋ ನಾಮ,
ದಶರಥ ಅನ್ನುವಂತಹ ಒಬ್ಬ ಚಕ್ರವರ್ತಿ ಇದ್ದ. ರಥಕುಂಜರ ವಾಜಿಮಾನ್, ರಥ ಸೈನ್ಯ ಇತ್ತು, ಕುದುರೆ ಸೈನ್ಯ ಇತ್ತು, ಕಾಲಾಳುಗಳು ಇದ್ರು, ಚತುರಂಗ ಬಲವೂ ಕೂಡ ಅವನಲ್ಲಿತ್ತು. ಪುಣ್ಯಶೀಲ, ಪುಣ್ಯಾತ್ಮನಾಗಿದ್ದ, ಮಹಾಕೀರ್ತಿ, ಅಪರಿಮಿತವಾದಂತಹ ಕೀರ್ತಿ ಸಂಪನ್ನ, ರಾಜರ್ಷಿಗಳಲ್ಲಿ ಅಗ್ರಗಣ್ಯನಾಗಿದ್ದ, ಯೋಗ್ಯತೆಯಲ್ಲಿ ಋಷಿತುಲ್ಯನಾಗಿದ್ದ, ಚಕ್ರವರ್ತಿ ಕುಲದಲ್ಲಿ ಹುಟ್ಟಿದವನು, ಬಲದಲ್ಲಿ ಪರಾಕ್ರಮದಲ್ಲಿ ಇಂದ್ರನಿಗೆ ಸಮವಾದಂತಹ ಬಲಾಭಿಮಾನಿ ಇಂದ್ರನಿಗೆ ಸರಿಸಮನಾದಂತಹ ಯೋಗ್ಯತೆ ಅವನಲ್ಲಿ ಇತ್ತು. ಅಂತಹ ಮಹಾನುಭಾವ, ಅವನ ಎಲ್ಲ ತಪಸ್ಸು, ಎಲ್ಲ ಕೀರ್ತಿ, ಎಲ್ಲ ಸತ್ಕಾರ್ಯ, ಇದರೆಲ್ಲದರ ಫಲವೇ ಶ್ರೀರಾಮಚಂದ್ರ. ಅದರೆಲ್ಲದರ ಫಲವಾಗಿ ಶ್ರೀರಾಮ ಅನ್ನುವಂತಹ ಪುತ್ರರತ್ನವನ್ನ ಅವನು ಪಡೆದ. 4 ಪುತ್ರರಾದರು, ಎಲ್ಲ ಚೆನ್ನಾಗಿತ್ತು. ಶ್ರೀರಾಮಚಂದ್ರನಿಗೆ ಸೀತೆಯೊಡನೆ ಮದುವೆ ಆಯಿತು, ಸಂತೋಷವಾಗೇ ಇದ್ದರು. ಇದ್ದಕ್ಕಿದ್ದ ಹಾಗೆ ಪಟ್ಟಾಭಿಷೇಕ ಮಾಡೋಣ ಅಂತ ಹೋಗೋಣ, ಮಂಥರೆಯ ಕುತಂತ್ರದಿಂದ ಪಟ್ಟಾಭಿಷೇಕ ನಿಲ್ತು. ಶ್ರೀರಾಮಚಂದ್ರ ವನವಾಸಕ್ಕೆ ಬರಬೇಕಾಯಿತು. ವನವಾಸಕ್ಕೆ ಅಂತ ಹೇಳಿ ಬರೋಣ, ಆ ವನವಾಸದಲ್ಲಿ ವಂಚನೆಯಿಂದ ಸೀತೆಯ ಅಪಹರಣವಾಯಿತು. ವಂಚಯಿತ್ವಾ ವನೆ ರಾಮಂ ಮೃಗರೂಪೇಣ ಮಾಯಯಾ ಸಮಾರ್ಗಮಾನಸ್ತಾಂ ದೇವಿ ರಾಮಃ ಸೀತಾಮನಿಂದಿತಾಂ ಆಸಸಾದ ವನೆ ಮಿತ್ರಂ ಸುಗ್ರೀವಂ ನಾಮ ವಾನರಂ ತತಃ ಸವಾಲಿನಂ ಹತ್ವಾ ರಾಮಃ ಪರಪುರಂಜಯಃ ವಂಚಯಿತ್ವಾ ವನೇ ರಾಮಂ, ಕಾಡಿನಲ್ಲಿ ಮೃಗರೂಪದಿಂದ ರಾಮನನ್ನ ವಂಚಿಸಿ ಮೋಸದಿಂದ ಸೀತಾದೇವಿಯನ್ನ ಅನಿಂದಿತೆಯಾದಂತಹ ಶುದ್ಧಳಾದಂತಹ ಮಾತೆಯನ್ನ ಅಪಹರಣ ಮಾಡಿಬಿಟ್ರು. ಅಪಹರಣ ಮಾಡಿದ ಮೇಲೆ ಶ್ರೀರಾಮಚಂದ್ರ ಸುಗ್ರೀವನೊಂದಿಗೆ ಸಖ್ಯವನ್ನ ಮಾಡಿದ್ದಾನೆ, ಪರಪುರಂಜಯನಾಗಿದ್ದಾನೆ. ಎಲ್ಲ ಸಿದ್ಧತೆಗಳು ನಡೆದಿದೆ. ಈ ಸೀತೆಯ ಹೇತುವಾಗಿ, ಈ ಸೀತೆಯ ಕಾರಣದಿಂದಲೇ ನಾನು ಸಾಗರವನ್ನು ದಾಟಿ ಬಂದಿದ್ದೇನೆ. ಅಸ್ಯಾ ಹೇತೋ ವಿಶಾಲಾಕ್ಷಾಃ ಸಾಗರಂ ವೇಗವಾನ್ ಪ್ಲುತಃ ಯಥಾ ರೂಪಾಂ ಯಥಾ ವರ್ಣಾಂ ಯಥಾ ರೂಪಾಂ ಯಥಾ ವರ್ಣಾಂ ಯಥಾ ಲಕ್ಷ್ಮೀಂಶ್ಚ ನಿಶ್ಚಿತಾಂ ಅಶ್ರೌಷಂ ರಾಘವಸ್ಯಾಹಂ ಸೇಯಮಾಸಾದಿತಾ ಮಯಾ ವಿರರಾಮೈವ ಮುಕ್ತ್ವಾ ಸೌ ವಿರರಾಮೈವ ಮುಕ್ತ್ವಾ ಸೌ ವಾಚಂ ವಾನರಪುಂಗವಃ ಈ ಸೀತೆಗೋಸ್ಕರವಾಗಿ ನಾನು ಮಹಾಸಾಗರವನ್ನೇ ದಾಟಿ ಬಂದಿದ್ದೇನೆ. ಶ್ರೀರಾಮಚಂದ್ರ ಯಾವ ರೂಪವನ್ನು ವರ್ಣನೆ ಮಾಡಿದ್ನೋ, ಯಾವ ವಿಶೇಷವಾದಂತಹ ಗುರುತುಗಳನ್ನು ಹೇಳಿದ್ನೋ, ಹಾಗೆಯೇ ಈ ಜಗನ್ಮಾತೆಯನ್ನು ನೋಡಿದ್ದೇನೆ. ಇವಳೇ ಆಕೆ, ರಾಮನ ಧರ್ಮಪತ್ನಿ ಈಕೆ. ನನ್ನ ಅದೃಷ್ಟಕ್ಕೆ ಪಾರವೇ ಇಲ್ಲ. ರಾಮ ಹೇಳಿದಂತಹ ಸೀತಾಮಾತೆ ಸಿಕ್ಕಿದ್ದಾಳೆ, ನನ್ನ ಕಾರ್ಯ ಪೂರ್ಣವಾಯಿತು ಅಂತ ಹೇಳಿ ಸುಮ್ಮನಾಗ್ಬಿಟ್ನಂತೆ. ನೋಡಿ ಎಂಥ ಬುದ್ಧಿವಂತ.
ಮೊದಲು ದಶರಥನಿಂದ ಶುರು ಮಾಡ್ದ, ನೇರವಾಗಿ ರಾಮನನ್ನು ಹೇಳಲಿಲ್ಲ. ದಶರಥನ ವಿಷಯವನ್ನು ಮೊದಲು ಹೇಳ್ದ. ಯಾಕೆ ಅಂದರೆ ಸೀತೆಗೆ ಅನ್ನಿಸ್ಬೇಕು, ಬಹಳ ಹಿಂದಿನ ಸೌಖ್ಯ ಇವ್ರದ್ದು, ಬರೀ ರಾಮನ ಬಗ್ಗೆ ಅಲ್ಲಿ ಇಲ್ಲಿ ಕೇಳಿಲ್ಲ, ದಶರಥನ ಬಗ್ಗೆನೂ ತಿಳ್ಕೊಂಡಿದ್ದಾರೆ ಅಂತ ಅನ್ನಿಸ್ಬೇಕು. ಆಮೇಲೆ ಸೀತೆಗೆ ಗೊತ್ತಿರುವಂತಹ ವಿಚಾರವನ್ನ ಒಂದೂ ತಪ್ಪದಂತೆ ಹಾಗೆ ಹೇಳ್ದ, ಸೀತೆಗೆ ವಿಶ್ವಾಸವಾಗಬೇಕು ಅಂತ. ಅನಂತರ ಸೀತೆಗೆ ಗೊತ್ತಿಲ್ಲದೆ ಇರೋ ವಿಚಾರವನ್ನು ಹೇಳ್ದ. ಸೀತೆಗೆ ಯಾವ್ಯಾವ ವಿಚಾರ ಗೊತ್ತೋ ಅಷ್ಟನ್ನು ಹೇಳಿ ಸುಗ್ರೀವ ಸಖ್ಯ, ಸಾಗರ ಲಂಘನ ಇತ್ಯಾದಿ ವಿಚಾರಗಳನ್ನೂ ಕೂಡ ಹೇಳಿ, ಕಡೆಗಂತೂ ಯಾರೆಲ್ಲ ರಾಮ ಹೇಳಿದ್ನೋ ಅವಳೇ ಈಕೆ, ಅವಳನ್ನೇ ನೋಡ್ತಾ ಇದ್ದೀನಿ ಅಂತ ಹೇಳಿ ನಾಟಕೀಯವಾಗಿ ತಂದು ನಿಲ್ಲಿಸ್ಬಿಟ್ಟ. ಕೇಳದ್ಲಂತೆ. ಇಷ್ಟು ದಿನವೂ ಆ ರಾಕ್ಷಸಿಯರ ಮಾತು, ರಾವಣನ ಮಾತು ಕಿವಿಗೆ ಬಿದ್ದು 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 ಪೂರ್ತಿ ಕಿವಿಯೇ ಹಾಳಾಗಿ ಹೋಗ್ಬಿಟ್ಟಿತ್ತು. ರಾಮನಾಮಾಮೃತದ ಅಮೃತಪಾನವನ್ನು ಮಾಡಿದ್ಲು, ಆನಂದವಾಗ್ಬಿಡ್ತಂತೆ. ಯಾರಪ್ಪ ಮಹಾನುಭಾವರು, ಇಲ್ಲಿ ರಾಮಕಥೆಯನ್ನು ಹೇಳ್ತಾ ಇರುವಂಥವ್ರು ಯಾರಪ್ಪ ಅಂತ ಹೇಳಿ ಮೆತ್ತಗೆ ಮೇಲ್ ನೋಡಿದ್ಲು. ನಿಶಮ್ಯ ಸೀತಾ ವಚನಂ ಕಪೇಶ್ಚ, ನಿಶಮ್ಯ ಸೀತಾ ವಚನಂ ಕಪೇಶ್ಚ, ದಿಶಶ್ಚ ಸರ್ವಾಃ ಪ್ರದಿಶಶ್ಚ ವೀಕ್ಷ, ಸ್ವಯಂ ಪ್ರಹರ್ಷಂ ಪರಮಂ ಜಗಾಮ ಸರ್ವಾತ್ಮನಾ ರಾಮಮನುಸ್ಮರಂತೆ. ನೋಡಿದ್ಲು, ಆಂಜನೇಯ ಸ್ವಾಮಿ ಕೂತಿದ್ದಾನೆ. ಸೀತಾಮಾತೆ ನೋಡಿದ ಕೂಡಲೇ ಕೈ ಮುಗಿದ್ನಂತೆ. ಅಮ್ಮ, ನೀವು ಕೆಳಗಿದ್ದೀರಿ, ನಾನು ಮೇಲಿದ್ದೇನೆ, ದಯಮಾಡಿ ಕ್ಷಮಿಸ್ಬೇಕು ಅಂತಂದ. ಬಹಳ ಆನಂದವಾಗ್ಬಿಡ್ತು. ನೋಡಿ ಆಂಜನೇಯ ಸ್ವಾಮಿಯ ಸತ್ವ, ಸೀತೆಯೇ ತನ್ನನ್ನು ನೋಡುವಂತೆ ಮಾಡಿಕೊಂಡ. ತಾನು ಸೀತೆ ಮುಂದೆ ಹೋಗಲಿಲ್ಲ, ಸೀತೆಯೇ ತನ್ನನ್ನು ಹುಡುಕಿ ಯಾರು ಅಂತ ನೋಡಬೇಕು, ಆಗ ಮನಸ್ಸಿಗೆ ಒಂದು ಸ್ಥೈರ್ಯ ಇರುತ್ತೆ. ಆ ರೀತಿಯಾಗಿ ಮಾಡಿಕೊಂಡ. ಆಗ ನೋಡಿದ ಕೂಡಲೇ ಸೀತಾಮಾತೆಗೆ ಸಂತೋಷವಾಗ್ಬಿಟ್ಟು ಅತ್ಯಂತ ಹರ್ಷದಿಂದ ಶ್ರೀರಾಮನ ಸ್ಮರಣೆಯನ್ನೇ ಮಾಡ್ತಾ ಇದ್ಲು. 2 ಕ್ಷಣ ಆ ರಾಕ್ಷಸನ ಕಾಮರೂಪ ನೆನಪಾಗ್ಬಿಡ್ತು. ದುಷ್ಟ ಸನ್ಯಾಸಿ ರೂಪದಿಂದ ಬಂದಿದ್ದ, ಕಪಿರೂಪ ಯಾಕಾಗಬಾರ್ದು, ಅಂತಹ ದುಷ್ಟನೇ ಯಾಕೆ ಬಂದಿರಬಾರ್ದು ಅಂತ ಅನ್ನಿಸ್ಬಿಡ್ತು. ಇನ್ನೊಂದು ಕ್ಷಣ ನೋಡಿ ಆ ಪಾಪ ಸೀತೆಯ ಮನಸ್ಥಿತಿ ಹೇಗಿದೆ. ಓಹೋ, ಕನಸಿನಲ್ಲಿ ಕಪಿಯನ್ನು ಕಂಡುಬಿಟ್ಟೆ. ಕನಸಿನಲ್ಲಿ ಕಪಿಯನ್ನು ನೋಡೋದು ಅತ್ಯಂತ ಅಪಶಕುನ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಇಂಥ ಕಪಿಯನ್ನು ನೋಡ್ಬಿಟ್ನಲ್ಲ ಕನಸಿನಲ್ಲಿ ಅಂತಂದ್ಲು. ಸ್ವಸ್ತ್ಯಸ್ತು ರಾಮಾಯ ಸಲಕ್ಷ್ಮಣಾಯ. ಅದೇ ಸ್ವಪ್ನೆ ಮಯಾಯಂ ವಿಕೃತೋದ್ಯ ದೃಷ್ಟಃ, ಸ್ವಪ್ನೆ ಮಯಾಯಂ ವಿಕೃತೋದ್ಯ ದೃಷ್ಟಃ, ಶಾಖಾಮೃಗಃ ಶಾಸ್ತ್ರಗಣೈರ್ನಿಷಿದ್ಧಃ, ಸ್ವಸ್ತ್ಯಸ್ತು ರಾಮಾಯ ಸಲಕ್ಷ್ಮಣಾಯ, ಸ್ವಸ್ತ್ಯಸ್ತು ರಾಮಾಯ ಸಲಕ್ಷ್ಮಣಾಯ, ತಥಾ ಪಿತುರ್ಮೇ ಜನಕಸ್ಯ ರಾಜ್ಞಃ, ಸ್ವಪ್ನೋ ಹಿ ನಾಯಂ ನಹಿ ಮೇಸ್ತಿ ನಿದ್ರಾ, ಶೋಕೇನ ದುಃಖೇನ ಚ ಪೀಡಿತಾಯಾಃ, ಸುಖಂ ಹಿ ಮೇ ನಾಸ್ತಿ ಯತೋಸ್ಮಿ ಹೀನಾ, ಸುಖಂ ಹಿ ಮೇ ನಾಸ್ತಿ ಯತೋಸ್ಮಿ ಹೀನಾ, ತೇನೇಂದು ಪೂರ್ಣ ಪ್ರತಿಮಾನನೇನ
ಸ್ವಪ್ನೇ ಮಯಾಯಂ ವಿಕೃತೋದ್ಯ ದೃಷ್ಟ. ಸ್ವಪ್ನದಲ್ಲಿ ವಿಕೃತವಾದಂತಹ ಕಪಿಯನ್ನ ನೋಡ್ಬಿಟ್ನಲ್ಲ, ಎಂಥ ಅಪಶಕುನ ಇದು, ಒಳ್ಳೇದಾಗೋದಿಲ್ಲ ಅಂದ್ಕೊಂಡ್ಲು. ನೋಡಿ ಸೀತಾಮಾತೆಯ ಗುಣ ಹೇಗಿದೆ, ಅವಳ ಕಾರುಣ್ಯ ಎಂಥದ್ದು. ತಕ್ಷಣ ಹೇಳ್ಕೊಂಡಂತೆ, ಸ್ವಸ್ತ್ಯಸ್ತು ರಾಮಾಯ ಸಲಕ್ಷ್ಮಣಾಯ. ನನ್ನ ಶ್ರೀರಾಮಚಂದ್ರನಿಗೆ ಅಮಂಗಳವಾಗೋದು ಬೇಡ, ಲಕ್ಷ್ಮಣನಿಗೆ ಅಮಂಗಳವಾಗೋದು ಬೇಡ. ತಥಾಪಿತುರ್ಮೇ ಜನಕಸ್ಯ ರಾಜ್ಞ. ನನ್ನ ತಂದೆ ಜನಕರಾಜನಿಗೆ ಎಲ್ಲ ಒಳ್ಳೇದಾಗಲಿ ಎಂದಂತೆ. ಅಪಶಕುನ ಆಗಿರೋದು ಯಾರಿಗೆ? ಸೀತೆಗೆ. ರಾಕ್ಷಸರ ಮಧ್ಯ ಇರೋದು ಯಾರು? ಸೀತೆ. ಆಪತ್ತಲ್ಲಿರೋದು ಯಾರು? ಸೀತೆ. ಅಪಶಕುನ ಆದ್ರೆ ತನಗಾಪತ್ತಾಗಬೇಕು, ಆದ್ರೆ ಸೀತೆಗೆ ತನ್ನದು ಅನ್ನೋದೇ ಇಲ್ಲ, ಎಲ್ಲವನ್ನೂ ರಾಮನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾಳೆ. ಹಾಗಾಗಿ ಸ್ವಸ್ತ್ಯಸ್ತು ರಾಮಾಯ, ತಕ್ಷಣ ಶ್ರೀರಾಮಚಂದ್ರನಿಗೆ ಮಂಗಳವಾಗಲಿ, ಲಕ್ಷ್ಮಣನಿಗೆ ಮಂಗಳವಾಗಲಿ, ಜನಕನಿಗೆ ಮಂಗಳವಾಗಲಿ ಅಂತ ಅಂದ್ಕೊಂಡಂತೆ. ಯೋಚನೆ ಮಾಡಿದ್ಲು, ಸ್ವಪ್ನವೇ, ನಿದ್ದೆ ಬಂದಿದ್ರೆ ಕನಸು ಬರಬೇಕು. ಇಂಥ ದುಃಖದಲ್ಲಿ ನಿದ್ದೆ ಮಾಡಿದ್ದೀನೇನು? ನೋಡಿ, ಅಷ್ಟು ದಿನದಿಂದ ನಿದ್ದೆಯೇ ಮಾಡಿಲ್ಲ, ನಿದ್ದೆನೇ ಮಾಡಿಲ್ಲ, ಇನ್ನು ಕನಸು ಬಿಡುತ್ತೇನಪ್ಪ? ಎಂಥ ದಡ್ಡಿ ನಾನು. ಕನಸಲ್ಲಿ ಸತ್ಯವನ್ನೇ ನೋಡ್ತಾ ಇದ್ದೇನೆ, ನಿಜವನ್ನೇ ನೋಡ್ತಾ ಇದ್ದೇನೆ ಅನ್ನೋ ನಿಶ್ಚಯಕ್ಕೆ ಬಂದ್ಲು. ಆ ನಿಶ್ಚಯಕ್ಕೆ ಬಂದ್ಮೇಲೆ ಅಲ್ಲಿಂದ ಮೆತ್ತಗೆ ಆಂಜನೇಯ ಸ್ವಾಮಿ ಇಳಿದು ಬಂದಂತೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ, ನಡು ಬಾಗಿಸ್ಕೊಂಡಿದ್ದಾನೆ. ಮಾತಾ, ಯಾರಮ್ಮ ತಾಯಿ ನೀವು? ಆಕಾಶದಿಂದ ಇಳಿದು ಬಂದಂತಹ ಚಂದ್ರನನ್ನ ಬಿಟ್ಟಂತಹ ರೋಹಿಣಿಯೇ ನೀನಾಗಿದೆಯೋ? ವಸಿಷ್ಠರೊಡನೆ ಜಗಳ ಮಾಡಿಕೊಂಡು ಬಂದಂತಹ ಅರುಂಧತಿ ನೀನಾಗಿದೆಯೋ? ದೇವಕನ್ನಿಕೆಯೋ? ಯಾರಮ್ಮ ತಾಯಿ ನೀನು? ನಿನ್ನ ಆ ತೇಜಸ್ಸು ಹೇಳ್ತಾ ಇದೆ, ನೀನು ರಾಜ ಸ್ತ್ರೀಯಾಗಿದ್ದೀಯ, ರಾಜವಂಶದ ಸ್ತ್ರೀ ನೀನಾಗಿದ್ದೀಯ. ನಾನು ಹೇಳಿದ ಹಾಗೆ ರಾಮನ ಧರ್ಮಪತ್ನಿ, ನಮ್ಮ ಜಗನ್ಮಾತೆಯೇ ಆಗಿದ್ರೆ, ನನ್ನ ಒಡತಿಯೇ ಆಗಿದ್ರೆ ದಯಮಾಡಿ ಅಪ್ಪಣೆ ಕೊಡಬೇಕು ತಾಯಿ, ಮರೆಮಾಚಬಾರದು, ದಯಮಾಡಿ ಅಪ್ಪಣೆ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಂಡ. ಸೀತೆ ನೋಡಿದ್ಲು, ತನಗರಿವೇ ಇಲ್ಲ, ತನ್ನ ಪರಿಚಯವನ್ನು ಹೇಳ್ಬಿಟ್ಲು. ಹೇಳಬಾರ್ದು ಅಂತ ಮಾಡ್ಕೊಂಡಿದ್ಲು, ಆದರೂ ಹೇಳ್ಬಿಟ್ಲು. ಸ್ನುಷಾ ದಶರಥಸ್ಯಾಹಂ, ಸ್ನುಷಾ ದಶರಥಸ್ಯಾಹಂ ಶತ್ರು ಸೈನ್ಯ ಪ್ರತಾಪಿನಃ ದುಹಿತಾ ಜನಕಸ್ಯಾಹಂ ದುಹಿತಾ ಜನಕಸ್ಯಾಹಂ ವೈದೇಹಸ್ಯ ಮಹಾತ್ಮನಃ ಸೀತಾ ಚ ನಾಮ ನಾಮ್ನಾಹಂ ಭಾರ್ಯಾ ರಾಮಸ್ಯ ಧೀಮತಃ ಸಮಾ ದ್ವಾದಶ ತತ್ರಾಹಂ ರಾಘವಸ್ಯ ನಿವೇಶನೆ ಭುಂಜಾನಾಂ ಮಾನುಷಾನ್ ಭೋಗಾನ್ ಸರ್ವಕಾಮ ಸಮೃದ್ಧಿನಿ ತತಸ್ತ್ರಯೋದಶೇ ವರ್ಷೇ ರಾಜ್ಯೆ ಚೇಕ್ಷ್ವಾಕುನಂದನಂ. ಸೀತಾ ಹೇಳ್ತಾ ಇದ್ದಾಳೆ, ಅಪ್ಪ ನೀನು ಯಾರು ಅಂತ ಗೊತ್ತಿಲ್ಲ, ನಾನು ಶತ್ರು ಸೈನ್ಯ ಪ್ರತಾಪಿಯಾದಂತಹ ದಶರಥ ಚಕ್ರೇಶ್ವರನ ಸೊಸೆಯಾಗಿದ್ದಾಳೆ. ಮೊದಲು ಅದನ್ನು ಹೇಳಿದ್ಲು ನೋಡಿ, ಮೊದಲು ಮಾವನ ಪರಿಚಯವನ್ನು ಮಾಡಿಕೊಂಡ್ಲು, ಆಮೇಲೆ ಹೇಳ್ತಾ ಇದ್ದಾಳೆ ಮಹಾಜ್ಞಾನಿಯಾದಂತಹ ಆ ಜನಕ ಮಹಾರಾಜನ ಮಗಳಾಗಿದ್ದೇನೆ ಕಣಪ್ಪ. ನಾನು ಧೀಮಂತನಾದಂತಹ ಶ್ರೀರಾಮಚಂದ್ರನ ಧರ್ಮಪತ್ನಿಯಾಗಿದ್ದೇನೆ. ನನ್ನನ್ನ ಸೀತಾ ಅಂತ ಕರೀತಾರಪ್ಪ. 12 ವರ್ಷ ಬಹಳ ಸ್ವಚ್ಛಂದವಾಗಿ ಸಂತೋಷವಾಗಿ ಅಯೋಧ್ಯೆಯಲ್ಲಿದ್ದೆ. 13ನೇ ವರ್ಷ ಆಪತ್ತಿನ ಪರಂಪರೆಯೇ ಆಗ್ಬಿಡ್ತು. ಇಷ್ಟೆಲ್ಲ ಆಯಿತು ಅಂಥೇಳಿ ತನ್ನ ಪರಿಚಯವನ್ನ, ಅಂದರೆ ಅತ್ಯಂತ ಮಾನಸಿಕವಾದ ದುಃಖದಲ್ಲಿ
ತಾಯಿ ಮಗನಿಗೆ ಏನೇನು ಹೇಳ್ತಾಳೋ ಅದೆಲ್ಲ ಹೇಳ್ಬಿಟ್ಲಂತೆ. ನೋಡಿ, ಆ ಮೊದಲನೆಯ ದರ್ಶನದಲ್ಲೇ ಬುದ್ಧಿ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ, ಹೃದಯ ಒಪ್ಕೊಂಡಾಗಿದೆ. ನೋಡಿ ವಾಲ್ಮೀಕಿ ಎಂಥ ಧ್ವನಿ ಇಟ್ಟಿದ್ದಾರೆ, ಹೃದಯ ಒಪ್ಕೊಂಡಾಗಿದೆ. ಮಗನಿಗೆ ತನ್ನ ದುಃಖವನ್ನು ಹೇಳ್ಕೊಡೋ ಹಾಗೆ ಸಂಪೂರ್ಣವಾಗಿ ಎಲ್ಲವನ್ನೂ ಹೇಳ್ಕೊಂಡಂತೆ. ಆಗ ಆಂಜನೇಯ ಸ್ವಾಮಿ ತನ್ನ ಪರಿಚಯವನ್ನ ಹೇಳ್ಕೊಡ್ತಾ ಇದ್ದಾನೆ. ಅಮ್ಮ, ನಾವು ರಾಘವದೇವ ನೋಲಯಕಾರರು. ಅಹಂ ರಾಮಸ್ಯ ಸಂದೇಶಾತ್ ಅಹಂ ರಾಮಸ್ಯ ಸಂದೇಶಾತ್ ದೇವಿ ದೂತಸ್ತವಾಗತಃ ವೈದೇಹಿ ಕುಶಲೀ ರಾಮಃ ವೈದೇಹಿ ಕುಶಲೀ ರಾಮಃ ತ್ವಾಂ ಕೌಶಲಂ ಅಬ್ರವೀತ್ ಯೋ ಬ್ರಾಹ್ಮವಸ್ತ್ರಂ ವೇದಾಂಶ ವೇದ ವೇದವಿದಾಂ ಪರಃ ಯೋ ಬ್ರಾಹ್ಮವಸ್ತ್ರಂ ವೇದಾಂಶ ವೇದ ವೇದವಿದಾಂ ಪರಃ ಸತ್ವಾಂ ದಾಶರಥಿ ರಾಮೋ ಸತ್ವಾಂ ದಾಶರಥಿ ರಾಮೋ ದೇವಿ ಕೌಶಲಂ ಅಬ್ರವೀತ್. ಆಂಜನೇಯ ಸ್ವಾಮಿ ಕೈ ಮುಗಿದುಕೊಂಡು ಬಹಳ ಲಜ್ಜೆಯಿಂದ ಹೇಳ್ಕೊಳ್ತಾ ಇದ್ದಾನಂತೆ. ಅಮ್ಮ, ನಾವು ರಾಘವದೇವ ನೋಲಯಕಾರರು, ಆ ಶ್ರೀರಾಮಚಂದ್ರರ ದಾಸ ನಾನು ಅಂತ ಹೇಳಿದ್ನಂತೆ. ನೋಡಿ ಎಂಥ ವಿನಯ! ಆಂಜನೇಯ ಎಲ್ಲ ವ್ಯಾಕರಣ ಪಂಡಿತ, ಮಹಾವೀರ, ಎಂಥ ಸಾಹಸಿ, ಎಂಥ ಬುದ್ಧಿವಂತ. ಅದೆಲ್ಲಕ್ಕೂ ಕಳಶ ಇಟ್ಟದ್ದೇ ಈ ಭಕ್ತಿ ಅಂತ. ಈ ವಿನಯ ಏನಿದೆ ಅದೇ ಅವನ ಎಲ್ಲ ಗುಣಕ್ಕೂ ಕಳಶ ಇಟ್ಟಂಥದ್ದು. ಆ ರಾಮಚಂದ್ರನ ದಾಸನಾಗಿದ್ದೇನೆ ಇಷ್ಟೇ ಹೇಳ್ದ. ಮುಂದೆ ತುಂಬ ಹೇಳ್ತಾನೆ. ಇಲ್ಲಿ ನೋಡಿ, ಎಷ್ಟು ಬೇಕೋ ಅಷ್ಟೇ, ಇಷ್ಟೇ ಹೇಳಿ ತಕ್ಷಣ ಎರಡನೇ ಮಾತು, ರಾಮ ಕುಶಲನಾಗಿದ್ದಾನೆ. ಏನ್ ಬೇಕೋ ಅದು, ಸೀತೆಗೆ ಏನ್ ಬೇಕೋ ಅದು ಮೊದಲು ಹೇಳಬೇಕು ಅಂತ. ರಾಮ ಕುಶಲನಾಗಿದ್ದಾನೆ, ಲಕ್ಷ್ಮಣ ಕುಶಲನಾಗಿದ್ದಾನೆ. ನಿನ್ನನ್ನು ಕೇಳಿದ್ರು ತಾಯಿ, ಹೇಗಿದ್ದಾಳೆ ನನ್ನ ಧರ್ಮಪತ್ನಿ ಅಂತ ಕೇಳಿದ್ರು ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಿಸಿಲ್ಲ ಆತ. ಯಾರಾದ್ರೂ ಹೇಳ್ಬಹುದು, ಗಂಡ ಹೆಂಡತಿ ವಿಚಾರಿಸೋದಿಲ್ವೇಂದ್ರಿ? ವಿಚಾರಿಸದೇ ತೀರ್ತಾರೆ. ಅದಕ್ಕೆ ರಾಮನ ಬಗ್ಗೆ ನನಗೆ ಗೊತ್ತು ಅಂತ ತೋರಿಸ್ಕೊಂಡ ಅವನು. ಏನ್ ಹೇಳ್ತಾ ಇದ್ದಾನೆ ಅವನು? ಯಾರು ಬ್ರಹ್ಮಾಸ್ತ್ರವಾದಂತಹ ಶಸ್ತ್ರವಿದ್ಯೆಯನ್ನೂ ಬಲ್ಲರೋ, ಯಾರು ವೇದಾಂತವಾದಂತಹ ಶಾಸ್ತ್ರವಿದ್ಯೆಯನ್ನೂ ಬಲ್ಲರೋ ಅಂತಹ ಶ್ರೀರಾಮಚಂದ್ರ ನಿನ್ನನ್ನು ಕೇಳ್ತಾ ಇದ್ದಾನೆ ಅಂತ. ಅಂದ್ರೆ ಶ್ರೀರಾಮಚಂದ್ರನೂ ನನಗೆ ಗೊತ್ತು ಅನ್ನೋದನ್ನ ಹೇಳ್ದ ವೀರ ಮಾರುತಿ ಅಂತನ್ನೋಣ. ಸೀತಾಮಾತೆ ಯೋಚನೆ ಮಾಡಿದ್ಲಂತೆ, ಅಯ್ಯೋ ನನಗೇ ಗೊತ್ತಿಲ್ಲದೆ ಇವನ ಹತ್ರ ಎಲ್ಲ ಹೇಳ್ಕೊಂಡ್ಬಿಟ್ನಲ್ಲ, ಯಾಕೆ ಹೀಗೆ ಮಾಡ್ಬಿಟ್ಟೆ? ಇವನು ರಾಕ್ಷಸ ಆಗಿದ್ರೆ ಏನು ಗತಿ? ಪರಪುರುಷನಲ್ಲಿ ಮಾತಾಡೋದೇ ತಪ್ಪು, ಇವನಲ್ಲಿ ಎಲ್ಲ ವಿಚಾರವನ್ನು ಹೇಳ್ಬಿಟ್ನಲ್ಲ ಅಂತ ತಕ್ಷಣ ಅವಳು ತಿದ್ಕೊಳ್ತಾಳೆ ಸೀತಾಮಾತೆ. ನೋಡಿ ಎಂಥ ಧ್ವನಿಯನ್ನು ವಾಲ್ಮೀಕಿ ಇಟ್ಟಿದ್ದಾರೆ. ಮನಸೋಹಿ ಮಮ ಪ್ರೀತಿ ಉತ್ಪನ್ನ ತವ ದರ್ಶನಾತ್. ನೋಡಿ ಎಂಥ ಮಾತು! ಅಪ್ಪ, ನಿನ್ನ ಮುಂದೆ ಎಲ್ಲ ಹೇಳಿದ್ದೀನಿ, ಏನೂ ಗೊತ್ತಿಲ್ಲ, ನಿನ್ನನ್ನು ನೋಡಿದ ಮಾತ್ರದಿಂದಲೇ ಅನಿರ್ವಚನೀಯವಾದಂತಹ ಪ್ರೀತಿ, ಪುತ್ರವಾತ್ಸಲ್ಯ ನಿನ್ನ ಮೇಲೆ ಬರ್ತಾ ಇದೆಪ್ಪ. ನಿಜವಾಗ್ಲೂ ನೀನು ರಾಮನ ದೂತನೇ ಆಗದೆ ನಿನ್ನ ಮಂಗಳವಾಗ್ಲಿ, ಇಲ್ಲದೆ ಹೋದ್ರೆ ನೀನು ಹಾಳಾಗ್ತೀಯ ಅಂತಳವಳು. ಗೊತ್ತಿಲ್ಲದೆ ಪ್ರೀತಿ ಬಂತಂತೆ ಆಂಜನೇಯ ಸ್ವಾಮಿಯ ಬಗ್ಗೆ. ನೋಡಿ ಎಂಥ ಭಾವ! ಅದನ್ನು ಯೋಚನೆ ಮಾಡಿ, ಬೇರೆ ರಾಕ್ಷಸರಾಗಿದ್ರೆ ನನ್ನ ಮನಸ್ಸಿನಲ್ಲಿ ಇಂಥ ಭಾವ ಬರೋದಕ್ಕೆ ಸಾಧ್ಯ ಅಲ್ಲ, ಇವನು ರಾಮನ ದೂತನೇ ಆಗಿರಬಹುದು ಅಂತ ಹೇಳಿ ವಿಶ್ವಾಸದಿಂದ ಅಲ್ಲಿಯೇ ನಿಂತ್ಕೊಂಡ್ಲು. ಕೇಳಿದ್ಲು,
ನೋಡಪ್ಪ, ನೀನು ವಾನರ, ಶ್ರೀರಾಮಚಂದ್ರ ಪುರುಷೋತ್ತಮ, ನೀವು ವಾನರೋತ್ತಮರು. ವಾನರೋತ್ತಮರು ಅಂದ್ರೆ ಏನು? ಖಾಸ ವಾನರರು ಅಂತ, ಪಕ್ಕಾ ಮಂಗಗಳೇ ಅಂತ. ನೀವು ಅಂಥವರು. ರಾಮ ಪುರುಷೋತ್ತಮ, ನಿಮ್ಮಿಬ್ಬರಲ್ಲೂ ಹೇಗೆ ಸ್ನೇಹ ಆಯಿತು? ಆ ಕಥೆಯನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳು. ಮತ್ತೆ ಶ್ರೀರಾಮಚಂದ್ರನ ಗುಣಗಳನ್ನ ಸ್ವಲ್ಪ ಹೇಳು ಅಂದ್ಲು. ಅವ್ಳು ಕೇಳಿದ ಎರಡನೇದು ಶ್ರೀರಾಮಚಂದ್ರನ ಗುಣ ಹೇಳು ಅಂತ, ಮೊದಲನೇದನ್ನು ಮೈತ್ರಿಯ ವಿಚಾರವನ್ನು ಹೇಳು ಅಂತ. ಅದು ನೋಡಿ ಆಂಜನೇಯ ಸ್ವಾಮಿ ಎಂಥ ಬುದ್ಧಿವಂತ ಅವನು. ಮೊದಲು ರಾಮನ ಗುರುತನ್ನು ಹೇಳ್ದ ಅವನು, ಆಮೇಲೆ ಮೈತ್ರಿ ವಿಚಾರ ಹೇಳ್ದ. ಯಾಕೆ? ರಾಮನ ಗುರುತನ್ನು ಹೇಳಿ ವಿಶ್ವಾಸ ಗೆಲ್ಲದೆ ಹೋದ್ರೆ ಮೈತ್ರಿ ವಿಚಾರ ಎಷ್ಟು ಹೇಳಿದ್ರು ಸೀತೆ ಕಿವಿಗೆ ಹೋಗಲ್ಲ. ಅದು ಗೊತ್ತು ಅವನಿಗೆ. ನೋಡಿ, ಕ್ಷಣ ಕ್ಷಣದಲ್ಲೂ ಆಂಜನೇಯ ಸ್ವಾಮಿಯ ಆ ವಿಶೇಷವಾದಂತಹ ಬುದ್ಧಿ ಪ್ರಕಟವಾಗ್ತಾ ಇದೆ. ಮೊದಲು ರಾಮನ ಗುರುತನ್ನು ಹೇಳ್ದ ಅವನು. ಸಮಸಮ ವಿಭಕ್ತಾಂಗ, ಕಂಬುಗ್ರೀವ, ಕಮಲಲೋಚನ, ಪೀನೋರಸ್ಕ, ಎಲ್ಲ ಲಕ್ಷಣಗಳನ್ನು ಹೇಳ್ದ. ಹೀಗಿದೆ ಹೀಗಿದೆ ಅಂತ ಹೇಳಿದ ಮೇಲೆ ಸ್ವಲ್ಪ ನಂಬಿಕೆ ಬಂತು. ನಂಬಿಕೆ ಬಂದ ಮೇಲೆ ವಿಸ್ತಾರವಾಗಿ ವಾಲಿ ವಿಧೇಯ ಪ್ರಸಂಗವನ್ನು ಎಲ್ಲವನ್ನು ಹೇಳಿದ ಮೇಲೆ ಪೂರ್ಣ ವಿಶ್ವಾಸ ಬಂತು. ಆದರೂ ಕೂಡ ಸ್ವಲ್ಪ ಎಲ್ಲೋ ನಂಬಬಹುದೋ ಬೇಡವೋ ಅಂತಿದೆ. ಇದು ಸರಿಯಾದ ಸಮಯ ಅಂದ. ಆ ಅಂಗುಲೀಯಕವನ್ನ ಗೌರವದಿಂದ ಒಳ್ಳೆ ರೇಷ್ಮೆ ವಸ್ತ್ರದಲ್ಲಿ ಸುಟ್ಟಿಟ್ಕೊಂಡಿದ್ದ. ಅದನ್ನ ಆ ಅಂಗುಲೀಯಕ ತಗೊಂಡ, ಎರಡು ಕಣ್ಣಿಗೂ ಒತ್ಕೊಂಡ ಅಂಗುಲೀಯಕವನ್ನು ಕೊಡ್ತಾ ಇದ್ದಾನೆ. ವಾನರೋಹಂ ಮಹಾಭಾಗೆ ದೂತೋ ರಾಮಸ್ಯ ಧೀಮತಃ ರಾಮನಾಮಾಂಕಿತಂ ಛೇದಂ ರಾಮನಾಮಾಂಕಿತಂ ಛೇದಂ ಪಶ್ಯ ದೇವಿ ಅಂಗುಲೀಯಕಂ ಪ್ರತ್ಯಯಾರ್ಥಂ ತವಾನೀತಂ ತೇನ ದತ್ತಂ ಮಹಾತ್ಮನಾ ಸಮಾಶ್ವಸಿ ಭದ್ರಂ ತೇ ಕ್ಷೀಣ ದುಃಖ ಫಲಾಹ್ಯಸಿ ಮಾತಃ ಭದ್ರಂ ತೇ ಕ್ಷೀಣ ದುಃಖ ಫಲಾಹ್ಯಸಿ ಗೃಹೀತ್ खड़े खड़े लास्ट ಟೈಮ್ ಇಲ್ಲ ಕಡೆ. ಟೈಮೇ ಇಲ್ಲ ಕಡೆ. ಓದೋಣ. ಸರಿ, ಓದು. ಅತ್ತೆ ಓದು. ಕಡೆ ரெண்டு ಪದ್ಯ ಓದಿ ಬಿಡು. ಟೈಮ್ ಇಲ್ಲ ನೀವು. ಹಿಂಗೆ ಇದು రెండు ಓದಿ, ಹತ್ತು రెండు ಓದಿ, ಇದು రెండు ಒಟ್ಟಿಗೆ ಓದಿನ ಕಚ್ಚಿ. ಸರಿ, ನೋಡು. ಆ ದಿವ್ಯವಾದಂತಹ ರಾಮನಾಮಾಂಕಿತವಾದಂತಹ ಉಂಗುರವನ್ನ ಕಣ್ಣಿಗೆ ಒತ್ಕೊಂಡು ಕೊಟ್ಟನಂತೆ. ಇಲ್ಲಿ ಸ್ವಾರಸ್ಯ, ಹೇಗೆ ಕೊಟ್ಟ ಉಂಗುರವನ್ನ ಅಂತ. ತಾನೇ ಹೀಗೆ ಕೊಡ್ಲಿಲ್ಲ ನೋಡಿ. ಆಂಜನೇಯನ ಸಂಸ್ಕಾರ ತಾನೇ ಹೀಗೆ ಕೊಡ್ಲಿಲ್ಲ. ಯಾಕೆ? ತಾನು ಹೀಗೆ ಕೊಟ್ಬಿಟ್ರೆ ಸೀತೆ ಹೀಗೆ ತಗೋಬೇಕು, ಸೀತಾಮಾತೆಯ ಕೈ ಕೆಳಗಾಗ್ಬಿಡುತ್ತೆ ಅಂತ. ಸೀತಾಮಾತೆಯ ಕೈ ಎಂದೂ ಕೆಳಗಾಗಬಾರ್ದು. ಹಾಗಾಗಿ ತಾನೇ ಕೈಯಲ್ಲಿ ಅಂಗುಲೀಯಕವನ್ನು ಇಟ್ಕೊಂಡು ಹೀಗೆ ತೋರಿಸದ್ನಂತೆ. ಜಗನ್ಮಾತೆ ಆ ಉಂಗುರವನ್ನು ತಗೊಂಡು ನೋಡದ್ಲಂತೆ. ಭರ್ತಾರಮಿವ ಸಂಪ್ರಾಪ್ತಂ, ಸಾಕ್ಷಾತ್ ರಾಮನೇ ಸಿಕ್ಕಿದ ಅನ್ನೋಷ್ಟು ಸಂತೋಷವಾಗ್ಬಿಡ್ತಂತೆ. ಆ ಉಂಗುರವನ್ನ ಕಣ್ಣಿಗೆ ಒತ್ಕೊಂಡು, ಕಣ್ಣಿನ ಧಾರಾಕಾರ ನೀರಿನಿಂದ ಅಭಿಷೇಕ ಮಾಡಲು, ತಲೆ ಮೇಲೆ ಇಟ್ಕೊಂಡು ಎದೆಗೆ ಒತ್ಕೊಳ್ತಾ ಇದ್ದಾಳೆ. ಏನು ಸಂತೋಷ ಅಂತಂದ್ರೆ ಸೀತಾಮಾತೆಗೆ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಚಂಪೂಕಾರ ಇದಕ್ಕೆ ಪೂರ್ವಕವಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ. ಹೇಳ್ತಾನೆ, ಸೌಖ್ಯಾವಹಸ್ಯ ಪವನಾತ್ಮಜ ನೀಯಮಾನ ರಾಮಾಂಗುಲೀಯಕ ವಿಲೋಚನ ವಾಸರಸ್ಯ ಸತ್ಯಂ ಕಲಾಂ ಶತತಮೀಂ ಭುವಿ ನೈವ ಭೇಜೆ ಪಾಣಿಗ್ರಹೋತ್ಸವ ದಿನಂ ಜನಕಾತ್ಮಜಾಯ. ಹಿಂದೆ
ಒಂದು ದಿನ ಸೀತೆ ರಾಮನ ಕೈಯನ್ನೇ ಹಿಡಿದಿದ್ಲು, ಪಾಣಿಗ್ರಹಣ ಮಾಡಿದ್ಲು. ಶ್ರೀರಾಮಚಂದ್ರ ಸಿಕ್ಕಾಗ ಸಂತೋಷವಾಗೋಲ್ವೇ? ಸಂತೋಷವಾಗಿತ್ತು. ಆದರೂ ಇವತ್ತು ರಾಮಾಂಗುಲಿ ಸಿಕ್ತಲ್ಲ, ರಾಮನಾಮಾಂಕಿತವಾದಂತಹ ಉಂಗುರ ಸಿಕ್ತಲ್ಲ, ಅದು ಎಷ್ಟು ಸಂತೋಷವಾಯಿತಂತೆ ಅಂತಂದ್ರೆ ರಾಮಾಂಗುಲೀಯಕ ವಿಲೋಕನದ ಆ ಸಂತೋಷದ 100ನೇ ಭಾಗಕ್ಕೂ ಮದುವೆ ಸಂತೋಷ ಇಲ್ವಂತೆ. ಅಷ್ಟು ಸಂತೋಷ ಆಯಿತು ಅಂತ ಸೀತೆಗೆ. ಅಂದ್ರೆ ಆಂಜನೇಯ ಸ್ವಾಮಿ ಮಾಡಿರುವಂತಹ ಉಪಕಾರ ಎಂಥದ್ದು ಅಂತ ಒಬ್ಬ ಮನುಷ್ಯನಿಗೆ ಒಂದು ಜನ್ಮದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಪಕಾರ ಮಾಡಿದ್ರು ಕೂಡ ನೀನು ಯಾರಪ್ಪ? ರಾಮನ ದಾಸ ಸ್ವಾಮಿ, ಶ್ರೀರಾಮಚಂದ್ರನ ದಾಸ ಅಂತ ಹೇಳ್ತಾನೆ. ಅವನಂತಹ ಪುಣ್ಯಾತ್ಮನುಂಟೆ? ಆ ಅಂಗುಲೀಯಕವನ್ನು ನೋಡಿ ತುಂಬಾ ಸಂತೋಷವಾಗ್ಬಿಡ್ತು. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಇಹರೇ, ಲಕ್ಷ್ಮಣ ದೇವರು ಚೆನ್ನಾಗಿದ್ದಾರೇನಪ್ಪ, ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ಕೇಳಿ, ಅಲ್ಲೋ ಹನುಮ, ಇಷ್ಟು ದಿವಸ ಆಯಿತು, ಒಮ್ಮೆನಾದರೂ ನನ್ನನ್ನು ನೆನಪು ಮಾಡ್ಕೊಂಡಿದ್ದಾರೇನಪ್ಪ, ಸೀತೆ ಅಂತ ರಾಮ ಹೇಳ್ತಾನೇನೋ ಅಂತ ಕೇಳೋಣ. ನೋಡಿ, ಆಂಜನೇಯ ಬುದ್ಧಿವಂತ ಅಂದ್ರೆ ಬುದ್ಧಿವಂತ ಅಂತ ಹೇಳ್ತಾನೆ ಇರಬೇಕು, ಅದೇ ಅಷ್ಟೋತ್ತರ ಆಗುತ್ತೆ, ಅದೇ ಆಗ್ಬಿಡುತ್ತೆ. ಅವನು ಹೇಳದ್ನಂತೆ, ರಾಮಾಯಣದಲ್ಲಿ ಇಲ್ಲ, ಬೇರೆ ಕವಿ ಹೇಳಿದ್ದಾನೆ ಒಂದೇ ಮಾತು, ಅಮ್ಮ ನಿಮ್ಮನ್ನ ಬಿಟ್ಟ ಮೇಲೆ ರಾಮನ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಕೈಗೆ ಹಾಕೊಳ್ಳುವಂತಹ ಉಂಗುರವನ್ನ ಕಂಕಣದ ಹಾಗೆ ಇಲ್ಲಿಗೆ ತೊಡಬಹುದು ಅಂದ ಅವನು. ನೋಡಿ, ಒಂದೇ ಮಾತು, ಕೈಗೆ ಹಾಕೊಳ್ಳೋ ಉಂಗುರನ ಕಂಕಣದ ಹಾಗೆ ಇಲ್ಲಿಗೆ ತೊಡಬಹುದು ಅಂತ. ಅಂದ್ರೆ ಅಷ್ಟು ಕ್ಷೀಣಿಸ್ಬಿಟ್ಟಿದ್ದಾಳೆ ಅಂತ ಅಂದ್ಕೂಡಲೇ ಸಂತೋಷ, ಅಯ್ಯೋ ನನಗೋಸ್ಕರ ಅಷ್ಟೇ ಅಂತ. ಕ್ಷಣ ಮಾತ್ರದಲ್ಲಿ ದುಃಖ, ಅಯ್ಯೋ ರಾಮನ ಸ್ಥಿತಿ ಹಾಗಾಗ್ಬಿಡ್ತೆ, ನನಗೋಸ್ಕರ ಅಷ್ಟು ಮಡುಕ್ತಾ ಇದ್ದಾನೆ ಶ್ರೀರಾಮಚಂದ್ರ ಅಂದಾಗ ಆಂಜನೇಯ ಸ್ವಾಮಿ ಮತ್ತೆ ಔಷಧ ಕೊಟ್ಟ. ಅಮ್ಮ ಹೆದರ್ಕೋಬೇಡಿ, ಸೈನ್ಯ ಸಿದ್ಧವಾಗಿದೆ, ನೀವು ಹೂ ಅನ್ನಿ, ನಿಮ್ಮನ್ನೇ ಹೊತ್ಕೊಂಡು ಹೋಗ್ಬಿಡ್ತೀನಿ ಅಂತ ಆಂಜನೇಯ ಸ್ವಾಮಿ ಅಂದ. ಓದಡೇಡೆ ಆಗ ಆಂಜನೇಯ ಹೇಳ್ದ, ಅಮ್ಮ ಒಂದು ಕೆಲಸ ಮಾಡಿ, ನೀವು ಹೂ ಅನ್ನಿ, ಈಗಲೇ ನಿಮ್ಮನ್ನ ಹೊತ್ಕೊಂಡು ಹೋಗ್ಬಿಡ್ತೀನಿ ಅಂತ. ಅದಕ್ಕೆ ಸೀತೆ ಹೇಳಿದ್ಲು, ಏನಪ್ಪ ಹನುಮ, ಇಷ್ಟು ಉದ್ದ ಇದೆಯಾ ಬೆಕ್ಕಿನ ಹಾಗೆ, ನನ್ನನ್ನು ಹೊತ್ಕೊಂಡು ಹೋಗ್ತೀಯಾ ಅಂತ. ಅದಕ್ಕೆ ಆಂಜನೇಯ ಅಂದ, ಅಮ್ಮ ಇದು ಅಪಮಾನ, ನಿಮ್ಮ ಬಾಯಲ್ಲಿ ಬರಬಾರ್ದು, ಸಮುದ್ರ ಹೇಗೆ ದಾಟಿದ್ದೀನಿ ಗೊತ್ತೇ ನಾನು ಅಂದ. ತೋರಿಸುವ ರೂಪನ ಅಂದ. ತೋರಿಸು ಅಂದ ತಕ್ಷಣ ಶಿಂಶುಪ ವೃಕ್ಷವನ್ನು ಬಿಟ್ಟು ಪಕ್ಕಕ್ಕೆ ನೆಗೆದ್ನಂತೆ. ಯಾಕೆಂದ್ರೆ ಬೆಳೆದ್ರೆ ಶಿಂಶುಪ ವೃಕ್ಷ ಇರೋದಿಲ್ಲ ಅಲ್ಲೇ, ಹಾಗಾಗಿ ಪಕ್ಕಕ್ಕೆ ನಿಂತು ಬೆಳೆದ ಅಂತ. ಏನು ಎಷ್ಟು ಬೆಳೆದ? ಸೂರ್ಯ ಚಂದ್ರರು ಕರ್ಣಕುಂಡಲವಾಗ್ಬಿಟ್ರು, ಅಷ್ಟು ಬೆಳೆದ. ಬೆಳೆದ ಮೇಲೆ ಜಗನ್ಮಾತೆ ಹೇಳಿದ್ರು, ಆಂಜನೇಯ ಒಪ್ಪೋದಿಲ್ಲ ಕಣಪ್ಪ, ನೀನು ಸಮುದ್ರ ಲಂಘನ ಮಾಡಿಲ್ಲ ಅಂದು. ಯಾಕೆ ತಾಯೇ? ಸಮುದ್ರ ಹಾರ್ಕೊಂಡ್ ಬಂದಿದ್ದೀನಲ್ಲ. ಅಲ್ಲೋ, ಇಂಥ ರೂಪದಲ್ಲಿ ಸಮುದ್ರ ಹಾರ್ಬೇಕಾ? ದಾಟದ್ರಾಯ್ತು ಅಂದೋಳು. ದಾಟದ್ರಾಯ್ತು, ಗೋಷ್ಪದೀಕೃತ ವಾರಾಶಿಂ, ದಾಟದ್ರಾಯ್ತು ಅಂತಂದ್ಲಂತೆ. ಆ ರೂಪವನ್ನೆಲ್ಲ ತೋರಿಸಿದ ಮೇಲೆ ನಾ ಹೊತ್ಕೊಂಡು ಹೋಗ್ತೀನಿ ಅಂತಂದಾಗ ಹೇಳ್ತಾಳೆ, ನೋಡಪ್ಪ ನೋಡಿ ಎಂಥ ಮಾತು, ನಿಜವಾಗಿ ತಿಳ್ಕೋಬೇಕಾದಂತಹ ಮಾತು, ಎಷ್ಟು ಬುದ್ಧಿಮತಿ ಸೀತೆ ಅಂತ ನೋಡು. ನೀ ಪರಾಕ್ರಮಿ, ಹೊತ್ಕೊಂಡು ಹೋಗ್ತೀಯಾ, ಹೋಗ್ತಾ ಸಮುದ್ರದಲ್ಲಿ ನಿನ್ನ ವೇಗಕ್ಕೆ ನಾ ಏನಾದರೂ ಬಿದ್ದರೆ, ಅಲ್ಲಿರೋ ಸಮುದ್ರ ಚರಗಳು ಯಾವ್ದಾದ್ರು ನನ್ನನ್ನು ತಿಂದ್ರೆ ಏನು ಗತಿ? ಜೊತೆಗೆ ನಿನ್ನನ್ನೂ ರಕ್ಷಣೆ ಮಾಡ್ಕೋಬೇಕು, ನನ್ನನ್ನೂ ರಕ್ಷಣೆ ಮಾಡ್ಕೋಬೇಕು, ರಾವಣನ ಕಡೆಯವ್ರು ಯಾರಿಗಾದ್ರೂ ಗೊತ್ತಾದ್ರೂ ಯುದ್ಧವನ್ನೂ ಮಾಡಬೇಕು, ನಿನಗೆ ಕಷ್ಟ, ಹಾಗಾಗಿ ಬರೋದಿಲ್ಲ. ಇನ್ನೊಂದು ಕಾರಣ ಹೇಳ್ತೀನಿ ನೋಡು, ಎಷ್ಟಾದರೂ ಕೂಡ ನೀನು ಪರಪುರುಷ, ರಾಮನ ಅನುಜ್ಞೆ ಇಲ್ಲದೆ ಪರಪುರುಷರ ಮೈಯನ್ನು ನಾನು ಮುಟ್ಟೋಳಲ್ಲ, ಹಾಗಾಗಿ ನಾನು ಬರೋದಕ್ಕಾಗೋದಿಲ್ಲಪ್ಪ ಅಂತ ನೋಡ. ಆಂಜನೇಯ ಹೇಳ್ತಾನೆ, ಅಮ್ಮ ರಾಮನ ಧರ್ಮಪತ್ನಿ ಆಗೋದಕ್ಕೆ ಸರಿಯಾಗಿದೆ ಅಂತ. ಇನ್ನು ಬೇರೆಯವರ ಬಾಯಲ್ಲಿ ಇಂಥ ಮಾತು ಬರೋದಿಲ್ಲ, ಸರಿಯಾದ ಮಾತನ್ನು ನೀವು ಆಡಿದ್ದೀರಿ ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ, ನೋಡಪ್ಪ ಕಾಕಾಸುರ ಅಂತ ಹೇಳಿ ಒಬ್ಬ ಬಂದು ತುಂಬ ಕಷ್ಟ ಕೊಡ್ತಾ ಇದ್ದ. ಆಗ ಶ್ರೀರಾಮಚಂದ್ರ ಹುಲ್ಲಿಗೇನೆ ಅಭಿಮಂತ್ರಣ ಮಾಡಿ ಬ್ರಹ್ಮಾಸ್ತ್ರವನ್ನು ಬಿಡೋಣ, ಅವನು ಇಂದ್ರಲೋಕದವರೆಗೂ ಹೋಗಿ ಬಂದ, ಯಾರೂ ಕಾಪಾಡಲಿಲ್ಲ. ಕಡೆಗೆ ಶ್ರೀರಾಮಚಂದ್ರನೇ ಅಭಯವನ್ನು ಕೊಟ್ಟ. ಇದು ಯಾರಿಗೂ ಗೊತ್ತಿಲ್ಲ, ಲಕ್ಷ್ಮಣನಿಗೂ ಗೊತ್ತಿಲ್ಲ. ಈ ಕಥೆಯನ್ನು ಹೇಳು, ರಾಮನಿಗೆ ನಂಬಿಕೆ ಬರುತ್ತೆ. ಜೊತೆಗೆ ಚೂಡಾಮಣಿಯನ್ನು ಕೊಟ್ಟು ಬಿಡುವಂತೆ ಚೂಡಾಮಣಿಯನ್ನು ಕೊಡ್ತಾ ಇದ್ದಾಗ ಬೇಗ ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ್ ಜೀವೇಯಂ ಊರ್ಧ್ವಂ
ಮಾಸಾನ ಜೀವೇಯಂ ಸತ್ಯೇನಾಹಂ ಬ್ರವೀಮಿ ತೇ ರಾವಣೇನೋಪರುದ್ಧಾ ಮಾಂ ನಿಕೃತ್ಯ ಪಾಪಕರ್ಮಣಾ ತ್ರಾತುಮರ್ಹಸಿ ವೀರತ್ವಂ ತ್ರಾತುಮರ್ಹಸಿ ವೀರತ್ವಂ ಪಾತಾಳದಿವ ಕೌಶಿಕಿ ಸೀತಾಮಾತೆ ಹೇಳ್ತಾಳೆ, ನೋಡಪ್ಪ, ಹೇಗೆ ರಾವಣ ಮೋಸದಿಂದ ಬಂದು ನನ್ನನ್ನು ಕದ್ಕೊಂಡು ಹೋದ್ನೋ ಹಾಗೇ ನೀನು ಮಾಡಿದ್ರೆ ಅದು ರಾಮನ ಯೋಗ್ಯತೆಗೆ ಸರಿಯಲ್ಲ. ಶ್ರೀರಾಮಚಂದ್ರ ಬರಬೇಕು, ಸೇನಾ ಸಮೇತನಾಗಿ ಬರಬೇಕು, ಇಲ್ಲಿರುವಂತಹ ದುಷ್ಟರ ವಧೆ ಮಾಡಬೇಕು, ಪರಾಕ್ರಮದಿಂದ ವಿಜೃಂಭಣೆಯಿಂದ ನನ್ನನ್ನು ಕರ್ಕೊಂಡು ಹೋಗಬೇಕು. ಅದು ನನಗೂ ಸೂಕ್ತ, ರಾಮನಿಗೂ ಸೂಕ್ತ, ನಿನಗೂ ಸೂಕ್ತ ಆಗತ್ತೆ. ಹಾಗೆ ಮಾಡಬೇಕು. ಇನ್ನು ನೋಡಪ್ಪ, 2 ತಿಂಗಳ ಅವಕಾಶ ಇದೆ. 2 ತಿಂಗಳ ಒಳಗೆ ಬಂದರೆ ನಾನು ಸಿಗ್ತೇನೆ, ಇಲ್ಲದೆ ಹೋದರೆ ಪ್ರಾಣತ್ಯಾಗ ಆಗ್ಬಿಡುತ್ತಪ್ಪ. ರಾವಣ ಹೀಗೆ ಹೇಳಿದ್ದಾನೆ, ಅಲ್ಲಿವರೆಗೂ ನಾನು ದೇಹವನ್ನು ಉಳಿಸ್ಕೊಳ್ಳೋದಿಲ್ಲ ಅಂಥೇಳಿ ಚೂಡಾಮಣಿಯನ್ನು ಕೊಡ್ತಾ ಇದ್ದಾಳೆ. ತತೋ ವಸ್ತ್ರಗತಂ ಮುಕ್ತ್ವಾ ತತೋ ವಸ್ತ್ರಗತಂ ಮುಕ್ತ್ವಾ ದಿವ್ಯಂ ಚೂಡಾಮಣಿಂ ಶುಭಂ ಪ್ರದೇಯೋ ರಾಘವಾಯೇತಿ ಸೀತಾ ಹನುಮತೆ ದದೌ ಪ್ರತಿಗೃಹ್ಯ ತತೋ ವೀರೋ ಮಣಿರತ್ನಮನುತ್ತಮಂ ಅಂಗುಲ್ಯಾ ಯೋಜಯಾಮಾಸ ಅಂಗುಲ್ಯಾ ಯೋಜಯಾಮಾಸ ನಹ್ಯಸ್ಯ ಪ್ರಾಭವದ್ಭುಜಃ. ಇಷ್ಟನ್ನ ರಾಮನಿಗೆ ಹೇಳಿಬಿಡು, ಕಡೇ ಮಾತಿದು ಅಂತ ಹೇಳಿ ದಿವ್ಯವಾದಂತಹ ಚೂಡಾಮಣಿ, ಸಾಧಾರಣ ಅಲ್ಲ ಅದು, ತಲೆ ಭಾಗದಲ್ಲಿ ಧರಿಸುವಂಥದ್ದು. ಆ ಚೂಡಾಮಣಿ ಇದ್ದುಬಿಟ್ರೆ ಹಸುವಾಗೋದಿಲ್ಲ, ದುಃಖಗಳಾಗೋದಿಲ್ಲ, ಯಾವ ಆಪತ್ತು ಬರೋದಿಲ್ಲ ಅಂತ ಹೇಳ್ತಾರೆ. ಅಂತಹ ದಿವ್ಯವಾದಂತಹ ಚೂಡಾಮಣಿಯನ್ನು ತೆಗೆದುಕೊಟ್ಲಂತೆ ಆಂಜನೇಯ. ಅದನ್ನು ಕೈಯಾರೆ ತಗೊಂಡು ನಮಸ್ಕಾರ ಮಾಡಿ ತನ್ನ ಕಿರುಬೆರಳಲ್ಲಿ ಇಟ್ಕೊಂಡಂಥದನ್ನು, ಆ ಚೂಡಾಮಣಿಯನ್ನು ಕಿರುಬೆರಳಲ್ಲಿ ಇಲ್ಲಿ ಸಂಧಿಯಲ್ಲಿ ಜೋಪಾನವಾಗಿ ಇಟ್ಕೊಂಡ ಅಂತ. ಅಂದರೆ ಆಂಜನೇಯನ ಬೆರಳಿಗೆ ಚೂಡಾಮಣಿ ಅಷ್ಟೇ ಇದ್ದಿದ್ದು ಅಂತ. ಚೂಡಾಮಣಿ ದೊಡ್ಡದಾಗಿದ್ರು ಆಂಜನೇಯ ಹಾಗಿದ್ದ, ಕಿರುಬೆರಳಲ್ಲಿ ಇಟ್ಕೊಂಡ ಮೇಲೆ ಅನುಮತಿ ಕೊಡಬೇಕು. ಸ್ವಲ್ಪ ನಂದು ಖಾಸಾ ಕಾರ್ಯ ಇದೆ ಎಂದ ಅವನು. ಖಾಸಾ ಕಾರ್ಯ ಇದೆ, ಅನುಮತಿ ಕೊಡಬೇಕು ಅಂತ. ಅಪ್ಪ, ನಿನಗೆ ಆಪತ್ತಾಗದೆ ಇರೋ ಹಾಗೆ ನೀನೇನಾದರೂ ಮಾಡಬಹುದು ಅಂತ ಅನ್ನೋಣ. ಹೋದ, ಅಶೋಕವನವೆಲ್ಲ ಧ್ವಂಸ ಮಾಡ್ದ. ಏನು ಕೋಟಿ ಕೋಟಿ ರಾಕ್ಷಸರಲ್ಲಿ 1/3 ಭಾಗವನ್ನು ಅಲ್ಲೇ ಮುಗಿಸ್ದ ಅಂತ. ಪೂರ್ತಿ ಮುಗಿಸ್ತಿದ್ದ, ಬಿಟ್ಟು ಬಂದ ರಾಮನಿಗೂ ಇರಲಿ ಅಂತ ಉಳಿಸ್ದ. ಏನು ಕೆಲವು ಜನರನ್ನು ಮುಷ್ಟಿಲಿ ಹೊಡೆಯೋದು, ಗದೆಯಲ್ಲಿ ಹೊಡೆಯೋದು ಬೇಜಾರಾಗ್ಬಿಡ್ತು. ಬಾಲ್ದಲ್ಲೇ ಬಡಿಯೋದು, ಅದು ಬೇಜಾರಾಯಿತು. ಏನಿಲ್ಲ, ಮರದ ಪಕ್ಕ ಹೊಕ್ಕೊಂಡಿರೋದು, ಯಾರೋ ರಾಕ್ಷಸ ಬಂದ್ರೆ ಭ್ಯಾ ಅನ್ನೋದು, ಮುಗೀತು ಅವ್ರ ಕಥೆ. ಹೀಗೆ ಆಟ ಆಡ್ಕೊಂಡು ಮುಗಿಸ್ದ ಅಲ್ಲಿರೋನಲ್ಲ. ಆಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗವಾದ ಮೇಲೆ ರಾವಣನ ಅರಮನೆಗೆ ಹೋಗಿ ಅಲ್ಲಿ ಮಾತಾಡೋದು, ಅದು ಒಂದು ಅದ್ಭುತ. ಹೀಗಾಗಿ ಚೂಡಾಮಣಿ ಪ್ರಾಪ್ತಿಯಾದ ಮೇಲೆ ಅವನು ರಾವಣನ ಭೇಟಿಯಾಗಿ ಮತ್ತೆ ರಾಮನಿಗೆ ಒಂದು ವಿಷಯವನ್ನು ತಿಳಿಸ್ತಾನೆ. ಇಲ್ಲಿಂದ ಮಂಗಳವಾಗತ್ತೆ ಅಂತ. ಯಾಕೆ ಸುಂದರಕಾಂಡ ಅತ್ಯಂತ ಮುಖ್ಯ ಅಂತಂದರೆ, ಸೀತೆಯ ದುಃಖಗಳು ಹೋಗಿ ಮಂಗಳ ಪರಂಪರೆಯ ಪ್ರಾರಂಭ. ವಿರಾಟ ಪರ್ವದಲ್ಲೂ ಹಾಗೆ ಮಂಗಳ ಪ್ರಾರಂಭ, ಅದಕ್ಕೆ ಮುಖ್ಯ ಅಂತ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ಆಂಜನೇಯ ಸ್ವಾಮಿ. ಆ ಮಹಾನುಭಾವನಿಂದಲೇ ಸೀತೆಯ ದುಃಖ ಹೋದಂಥದ್ದು. ಇಂಥ ಮಂಗಳಮಯವಾದಂತಹ ಕಥೆಯನ್ನು ಸಭ್ಯರ ಮುಂದೆ
ಯಥಾಶಕ್ತಿಯಾಗಿ ನಿವೇದನೆ ಮಾಡ್ಕೊಂಡಿದ್ದೇವೆ. ನ್ಯಾಯವಾಗಿ ಹೇಳಬೇಕು ಅಂದರೆ ತುಂಬ ಕಷ್ಟವಾದ ಭಾಗ. ಯಾವ ಪದ್ಯವನ್ನು ಬಿಡೋದಕ್ಕೆ ಮನಸ್ಸು ಬರೋದಿಲ್ಲ. ಅದನ್ನೊಂದನ್ನು ಓದಿಸ್ಬೇಕು, ಇದನ್ನೊಂದು ಓದಿಸ್ಬೇಕು ಅನ್ಸುತ್ತೆ, ಸಮಯ ಹೋಗ್ತಾನೆ ಇರುತ್ತೆ. ನಿಜ ಹೇಳಬೇಕು ಅಂತಂದರೆ ಹೇಳಿರೋ ವಿಚಾರಕ್ಕಿಂತ ಬಿಟ್ಟಿರೋ ವಿಚಾರವೇ ಹೆಚ್ಚಿದೆ. ಅದನ್ನು ದಯಮಾಡಿ ಸಭ್ಯರು ಮನ್ನಿಸ್ಬೇಕು ಅಂಥೇಳಿ ಪ್ರಾರ್ಥಿಸ್ತಾ, ಸಹೋದರಿ ಬಹಳ ಚೆನ್ನಾಗಿ ಓದಿದ್ದಾಳೆ. ಈ ರಾಮಕಥೆಯಿಂದ ಎಲ್ಲರಿಗೂ ಮಂಗಳವಾಗಲಿ ಅಂಥೇಳಿ ಶ್ರೀರಾಮಚಂದ್ರ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ನಮ್ಮ ಕಥಾಭಾಗವನ್ನು ಮಂಗಳ ಪದ್ಯದೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಎಲ್ರಿಗೂ ನಮಸ್ಕಾರ. ಸುಂದರಕಾಂಡ ಕಾವ್ಯದಿಂದ ಅತಿ ಸುಂದರ. ಮಿತ್ರರಾದಂತಹ ಶ್ರೀಯುತ ಅಚ್ಯುತಾವಧಾನಿಗಳೇ ಹೇಳಿದಂತೆ ಸೀತಾರಾಮರ ಮಾನಸಿಕ ಸಮಾಗಮ ಆದದ್ದು ಈ ಸುಂದರಕಾಂಡದಲ್ಲೇ. ಮತ್ತೆ ಕವಿ ನಮ್ಮ ಚಿದಂಬರ ಜೋಯಿಸರು ರಾಮಮಂಗಳಂನಲ್ಲಿ ಸುಂದರಕಾಂಡದ ಪ್ರಸಂಗವನ್ನು ಬರಿತಾ ಪೂರ್ತಿ ಆಂಜನೇಯನನ್ನೇ ವರ್ಣನೆ ಮಾಡ್ತಾರೆ. ಅಬ್ಧಿಲಂಘನಾಕ್ಷಹನನ ರಾಕ್ಷಸೇಂದ್ರ ನಗರದಹನ ಜಾನಕಿ ವಿಲೋಕನಾದಿ ವೀರಕರ್ಮ ಸಾಹಸಿನ. ಅಂತಹ ವೀರಕರ್ಮ ಸಾಹಸಿಯಿಂದ ಇಂಥ ಚೂಡಾರತ್ನವನ್ನ ಪಡೆದಂತಹ ರಾಮನಿಗೆ ದತ್ತ ಶೀರ್ಷ ರತ್ನ ರಾಮ ರಾಮಮಂಗಳಂ ಅಂತ ಇವತ್ತಿನ ವ್ಯಾಖ್ಯಾನ ಈ ಪದ್ಯಕ್ಕೆ ಒಂದು ವ್ಯಾಖ್ಯಾನವನ್ನ ಬರೆದಂತಿತ್ತು. ಆ ರೀತಿಯಾಗಿ ಶ್ರೀ ಮಿತ್ರರಂತ ಅಚ್ಯುತಾವಧಾನಿಗಳು ನಡೆಸ್ಕೊಟ್ಟಿದ್ದಾರೆ. ವಾಲ್ಮೀಕಿಯ ವಾಕ್ಯ ತುಂಬಾ ಸರಳ, ಸಿಂಪಲ್ ಆಗಿರುತ್ತೆ ಓದಕ್ಕೆ ಸಂಸ್ಕೃತ. ಆದರೆ ಕೇವಲ ಸಂಸ್ಕೃತ ಅರ್ಥ ಆದರೆ ಸಾಕಾಗಲ್ಲ. ಅವರ ಭಾವನೆಯನ್ನ, ಅವರ ಇಂಗಿತವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಹೃದಯತೆ ಬೇಕು. ಆ ರೀತಿ ಶಾಸ್ತ್ರಾಭ್ಯಾಸದೊಂದಿಗೆ, ವೇದಾಭ್ಯಾಸದೊಂದಿಗೆ, ಸಂಸ್ಕೃತಾಭ್ಯಾಸದೊಂದಿಗೆ ಸಹೃದತೆಯನ್ನು ಅಚ್ಯುತಾವಧಾನಿಗಳು ಇಟ್ಕೊಂಡಿದ್ದಾರೆ. ಅದರೊಂದಿಗೆ ಅದ್ಭುತವಾಗಿ ಪ್ರಸಂಗವನ್ನ ನಮ್ಮ ಮುಂದೆ ಅವರು ನಿರ್ವಹಣೆ ಮಾಡಿ ನಮ್ಮ ಮುಂದೆ ಅದನ್ನ ಇಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಇನ್ನು ವಾಚನ ಅದೊಂದು ಅದ್ಭುತ. ರಾವಣ ಮತ್ತೆ ಸೀತೆಯರ ಸಂವಾದ, ಸೀತೆ ಶೋಕ, ಮತ್ತೆ ಸೀತೆ ಮತ್ತೆ ಆಂಜನೇಯರ ಸಂವಾದ, ಈ ಎಲ್ಲಾ ಪ್ರಸಂಗಕ್ಕೂ ಶೋಕ ಇದೆ, ಅದರಲ್ಲಿ ಸೀತೆಯ ಕೋಪ ಇದೆ, ಮತ್ತೆ ಆಂಜನೇಯನ ಜೊತೆ ಮಾತಾಡ್ತಾ ವಾತ್ಸಲ್ಯ ಇದೆ. ಈ ಎಲ್ಲ ಭಾಗವನ್ನು ಅತ್ಯಂತ ಅದ್ಭುತವಾಗಿ ಅರ್ಥ ಮಾಡಿಕೊಂಡು ಅದ್ಭುತವಾಗಿ ರಾಗ ಸಂಯೋಜನೆಯನ್ನ ಮಾಡಿದ್ದಾರೆ ಶ್ರೀಮತಿ ಚಿನ್ಮಯಿಯವರು. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನ ನಾನು ಸಮರ್ಪಣೆ ಮಾಡ್ತೀನಿ. ಕೇವಲ ಅವರು ಮಾತ್ರ ರಾಗ ಸಂಯೋಜನೆ ಮಾಡ್ತಾ ಇಲ್ಲ, ಮುಂದಿನ ಪೀಳಿಗೆಯನ್ನು ಕೂಡ ಅವರು ತಯಾರು ಮಾಡ್ತಿದ್ದಾರೆ ನಮ್ಮೂರಿನಲ್ಲಿ. ಆ ಕೆಲಸದಲ್ಲಿ ಅವರಿಗೆ ಶ್ರೇಯಸ್ಸಾಗ್ಲಿ ಅಂತ ತಾವೆಲ್ಲ ಹರಸಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ನಾಳೆ ದಿನ ಕಾರ್ಯಕ್ರಮ ಇರೋದಿಲ್ಲ. ನಾಳೆಯ ಕಥಾಭಾಗ ಸೋಮವಾರಕ್ಕೆ ಇರುತ್ತೆ. ಮುಂದಿನ ಕಥಾಭಾಗ ಸುಂದರಕಾಂಡದ್ದು ವೀರಮಾರುತಿ ಆಂಜನೇಯ ಮತ್ತೆ ರಾವಣನ ಸಂವಾದ. ವ್ಯಾಖ್ಯಾನದಲ್ಲಿ ನಮ್ಮೂರ್ನವರೇ ಆದಂತಹ ರಾಮಾವಧಾನಿಗಳಿರ್ತಾರೆ. ವಾಚನದಲ್ಲಿ ಹೊಸಳ್ಳಿಯ ಕುಮಾರಿ ಸುಷ್ಮಿತಾ ಅವರು ಇರ್ತಾರೆ. ಸೋಮವಾರ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ನಾಳೆಯ ಕಾರ್ಯಕ್ರಮ ಇರುತ್ತೆ. ನಾಳೆ ಯಾವುದೇ ಕಾರ್ಯಕ್ರಮ ಇರೋದಿಲ್ಲ. ಎಲ್ಲರಿಗೂ ಧನ್ಯವಾದಗಳು.